ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಮೋದಿ 3.0 ಬಜೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಹುನಿರೀಕ್ಷಿತ ಕೇಂದ್ರದ ಬಜೆಟ್ ಮಂಡನೆಯಾಗಿದೆ. ಮಧ್ಯಮ ವರ್ಗದವರು ರಿಲೀಫ್ ಪಡೆಯುವಂತಹ ಬಜೆಟ್, ಜೊತೆಗೆ ಹಲವಾರು ಕ್ಷೇತ್ರಗಳಿಗೆ ಬಂಪರ್ ಕೊಡುಗೆ ನೀಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗವನ್ನ ಮುಖ್ಯ ಕೇಂದ್ರ ಬಿಂದುವಾಗಿಟ್ಕೊಂಡು ಕೇಂದ್ರ ಸರ್ಕಾರ ಬಜೆಟ್ ಮಾಡಿದೆ. ಇದು ಎಲ್ಲರ ಬಜೆಟ್ ಅಂತ ಬಿಜೆಪಿ ಹೇಳ್ತಾ ಇದೆ, ಆದ್ರೆ ಕಾಂಗ್ರೆಸ್ ಹೇಳ್ತಾ ಇದೆ ಇದು ನಿರಾಶಾದಾಯಕ ಬಜೆಟ್ ಅಂತ. ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಬೆಳವಣಿಗೆ ಆಗಿದೆ, ಯಾವ ಯಾವ ಪಕ್ಷದ ನಾಯಕರು ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್. 12 ಲಕ್ಷ ನಿಮ್ಮ ಆದಾಯ ಆಗಿದ್ರೆ ತೆರಿಗೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಹಾಗಿಲ್ಲ. ಮಧ್ಯಮ ವರ್ಗದ ತೆರಿಗೆ ಭಾರ ಇಳಿಸಿದ್ದಾರೆ ನರೇಂದ್ರ ಮೋದಿ. ಹೊಸ ತೆರಿಗೆ ಪದ್ಧತಿಯಲ್ಲಿ 12,75,000 ರೂಪಾಯಿ ನಿಮ್ಮ ಆದಾಯ ಆಗಿದ್ರೆ ತೆರಿಗೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಇನ್ನು ಮುಂದೆ ಹೊಸ ತೆರಿಗೆ ಪದ್ಧತಿಯಲ್ಲಿ 12,75,000 ಯಾವುದೇ ತೆರಿಗೆ ಇರೋದಿಲ್ಲ. ಆದಾಯ ತೆರಿಗೆಯಲ್ಲಿ ಸುಧಾರಣೆ ತರಲಾಗಿದೆ. ತೆರಿಗೆ ಸ್ಲ್ಯಾಬ್ಗಳಲ್ಲೂ ಕೂಡ ಬದಲಾವಣೆಯಾಗಿದೆ. 24 ಲಕ್ಷ ಮೀರಿ ಏನಾದ್ರೂ ನಿಮ್ಮ ಸಂಬಳ ಇದ್ರೆ ಆಗ 30% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟಿಡಿಎಸ್ ಮತ್ತು ಟಿಸಿಎಸ್ ನಲ್ಲೂ ಕೂಡ ಹಲವು ಬದಲಾವಣೆಗಳನ್ನ ತರಲಾಗಿದೆ. ಆದ್ರೆ ಸದ್ಯಕ್ಕಂತೂ ಆದಾಯ ತೆರಿಗೆ ಯಾರು ಕಟ್ತಾ ಇದ್ರೋ ಅವರು ಖುಷಿ ಪಡುವ ರೀತಿಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿದೆ. ಇನ್ನು ದೆಹಲಿ ಬಿಹಾರ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಂದ್ರದ ಬಜೆಟ್ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ದೆಹಲಿ ಬಿಹಾರ ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ದೊಡ್ಡ ಖುಷಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಬಿಹಾರಕ್ಕೆ ಬಂಪರ್ ಘೋಷಣೆಯಾಗಿದೆ. ಈ ವರ್ಷದ 2 ಮುಖ್ಯ ಚುನಾವಣೆಗಳು, ಒಂದು ದೆಹಲಿ ಮತ್ತೊಂದು ಬಿಹಾರ. ಬಿಹಾರಕ್ಕೆ ಕೂಡ ಬಂಪರ್ ಘೋಷಣೆಗಳಾಗಿವೆ. ಇನ್ನು ಯಾವಾಗ ಬಿಹಾರಕ್ಕೆ ಘೋಷಣೆಗಳಾದವೋ ಆಗ ವಿರೋಧ ಪಕ್ಷಗಳು ಇದರ ವಿರುದ್ಧ ಕಿಡಿಕಾರಿವೆ. ಬಿಹಾರಕ್ಕೆ ಸತತ 2ನೇ ಬಜೆಟ್ನಲ್ಲಿ ಘೋಷಣೆಗಳಾಗ್ತಾ ಇದ್ದ ಹಾಗೆ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಇನ್ನು ಕರ್ನಾಟಕಕ್ಕೆ ಯಾವುದೇ ಹೊಸ ಯೋಜನೆಗಳನ್ನ ಕೇಂದ್ರ ಘೋಷಣೆ ಮಾಡಿಲ್ಲ. ರಾಜ್ಯದ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಯಾವುದೇ ಘೋಷಣೆ ಇಲ್ಲ. ಕೃಷ್ಣ ಬೈರೇಗೌಡರು ಮಾತಾಡ್ತಾ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂದ್ರು. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳ ಘೋಷಣೆ ಇಲ್ಲ. ರಾಜ್ಯದ ನಗರಗಳು ಇದ್ದಾವಲ್ಲ, ಕುಡಿಯುವ ನೀರಿನ ಯೋಜನೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ, ರೈಲು ಹೆದ್ದಾರಿ ಯೋಜನೆಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು. ರಾಜಕಾಲುವೆ ನಿರ್ವಹಣೆಗೆ, ಬಿಸಿನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು.
ಅದಕ್ಕೆ ನಾವು ಕೊಟ್ಟಿರೋದು ಖಾಲಿ ಚೆಂಬು. ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿದ್ದು, ಅದನ್ನ ಮಾಡಿಲ್ಲ. 72,000 ರೂಪಾಯಿ ಕೊಡ್ತದೆ ಒಂದ್ ಮನೆಗೆ. ಅದನ್ನ 3 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಚೋಂಪ್ ಕೊಡ್ತಕ್ಕಂಥದನ್ನ ಮುಂದುವರಿಸಿದೆ ಈ ಬಜೆಟ್ ನಲ್ಲಿ. ಟ್ರೆಷರಿ ಹಾಕಿಲ್ವಲ್ಲ, ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡಕ್ಕಾಗ. ಒಂದ್ ಸಾರಿನೂ ಕೂಡ ಬಿಜೆಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳದ ಕಾಣಿಸಲ್ಲ. ಅವ್ರು ನಮ್ಮ ಪಾಲಿನ ಹಂಚಿಕೆನಲ್ಲಿ ದೊಡ್ಡ ಅನ್ಯಾಯ ಆಗಿದೆ 15ನೇ ಹಣಕಾಸಿನ ಆಯೋಗದಲ್ಲಿ. ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿರೋದು ನೋಡಿದೀರಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ? ಕೇಳಕ್ ಧೈರ್ಯನೂ ಇಲ್ಲ. ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಬೆಳಗ್ಗೆಯಿಂದಲೂ ಕರ್ನಾಟಕ ಸೇರಿದಂತೆ ಯಾವ ಯಾವ ರಾಜ್ಯಗಳಿಗೆ ಏನೇನು ಸಿಕ್ಕಿದೆ, ಈ ಬಾರಿಯ ಬಜೆಟ್ನ ಹೈಲೈಟ್ಸ್ ಏನು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇತ್ತು. ಇದಾದ ಮೇಲೆ ಈಗ ರಾಜಕೀಯ ಲೆಕ್ಕಾಚಾರಗಳು ಆರಂಭ ಆಗಿವೆ. ನಮ್ಮ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರಿದ್ದಾರೆ. ರಮೇಶ್ ಬಾಬು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಎನ್ ರವಿಕುಮಾರ್ ಅವರಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ರಾಜುಗೌಡ್ರಿದ್ದಾರೆ, ರಾಜುಗೌಡ್ರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ, ಪ್ರಶಾಂತ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ರವಿಕುಮಾರ್ ಸರ್ ಇಂದಾನೆ ಆರಂಭಿಸ್ತೀನಿ. ಸರ್, ನಿರಾಶಾದಾಯಕ ಬಜೆಟ್ ಅನ್ನೋದು ಕಾಂಗ್ರೆಸ್ನ ನಾಯಕರ ಹೇಳಿಕೆ. ಈಗಷ್ಟೇ ನೀವು ಬೈಟ್ಗಳನ್ನ ಕೂಡ ನೋಡಿದ್ರಿ. ಅಲ್ಲ, ಕಾಂಗ್ರೆಸ್ನವರು ನಿರಾಶಾದಾಯಕ ಬಜೆಟ್ ಅಂತ ಅಂದೇ ಹೋಗ್ಬಿಟ್ರೆ ಅವ್ರಿಗೆ ಖುಷಿನೇ ಆಗಲ್ಲ. ಅವ್ರಿಗೆ ಖುಷಿ ಆಗಬೇಕು ಅಂತೇಳಿದ್ರೆ ಇದು ನಿರಾಶಾದಾಯಕ ಬಜೆಟ್, ನೀರಸ ಬಜೆಟ್, ಸಾಮಾನ್ಯ ಜನರ ವಿರೋಧಿ ಬಜೆಟ್, ಇದೇ ಶಬ್ದಗಳನ್ನು ಅವ್ರು ಹೇಳಲೇಬೇಕು, ಹೇಳಿದ್ದಾರೆ. ನೀವು ಸಿದ್ದರಾಮಯ್ಯನವರು ಬಜೆಟ್ ಕರೀತಿರಲ್ಲ ಹಾಗೆ. ಆದರೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಖಂಡಿತ ಒಪ್ಕೊಳ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರನ್ನೇ ಕೇಳಿ ನೀವು ಬಜೆಟ್ ಚೆನ್ನಾಗಿದೆ ಅಂತೇಳಿ, ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್. ಎಲ್ಲರೂ ನಿರೀಕ್ಷೆ ಮಾಡಿದ್ರು ಬಹುಶಃ ಈ 12 ಲಕ್ಷ ಏನು ಮಾಡಿದ್ದಾರೆ, 12 ಲಕ್ಷ ಯಾರಿಗೆ ಸ್ಯಾಲ್ರಿ ಪೀಪರ್ ಇದ್ದಾರೆ, ಈವನ್ ಮಧ್ಯಮ ವರ್ಗದವ್ರು ಇದ್ದಾರೆ, 12 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ಬಹುಶಃ 10 ಲಕ್ಷದವರೆಗೆ ಮಾಡ್ಬೋದು, 9-10 ಲಕ್ಷದವರೆಗೆ ಮಾಡ್ಬೋದು ಅಂತ. 12 ಲಕ್ಷದವರೆಗೆ ಮಾಡಿದ್ದಾರೆ. ಹಾಗಾಗಿ ನಿಯರ್ಲಿ ನಮ್ಮ ದೇಶದೊಳಗೆ ಒಂದು 50%ನಷ್ಟು ಜನ, 140 ಕೋಟಿ ಜನರಲ್ಲಿ 50%ನಷ್ಟು ಜನ, ಎಲ್ಲರೂ ಅಷ್ಟು ಇನ್ಕಮ್ ಇದೆ ಅಂತ ನಾನು ಹೇಳಲ್ಲ, ಅಷ್ಟಂತೂ ಜನ ಹ್ಯಾಪಿ ಇದ್ದಾರೆ. ಭಾಳ ಒಳ್ಳೆ ಬಜೆಟ್ ಇದು ಅಂಥೇಳಿ. ಅದೇ ಥರ ನೆಕ್ಸ್ಟ್ ಯಾವ್ದು ಬಂದು ಕೃಷಿಗೆ ಸಂಬಂಧಪಟ್ಟಂತನೂ ಕೂಡ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನೀರಾವರಿಗೆ ಒತ್ತು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೃಷಿ ಕ್ಷೇತ್ರದಲ್ಲಿ ಒತ್ತು ಕೊಟ್ಟಿದ್ದಾರೆ. ಅದು ಬೇಳೆಕಾಳು ಇರ್ಬೋದು, ಎಣ್ಣೆ ಪದಾರ್ಥಗಳಿರಬಹುದು, ಆಮೇಲೆ ಸಹಕಾರಿ ಕ್ಷೇತ್ರಗಳನ್ನು ಅದಕ್ಕೆ ಸೇರಿಸ್ಕೊಂಡು ಕೃಷಿಕರನ್ನು ಸೇರಿಸ್ಕೊಂಡು ಸಾಕಷ್ಟು ದೊಡ್ಡ ಹೊತ್ತನ್ನು ಕೃಷಿ ಕ್ಷೇತ್ರಕ್ಕೆ ಈ ಸಾರಿ ಸ್ವಾವಲಂಬಿ ಆಗಬೇಕು ನಾವು ಕೃಷಿ ಕ್ಷೇತ್ರದಲ್ಲಿ ಅಂಥೇಳಿ ಅದಕ್ಕೂ ಕೂಡ ಒತ್ತು ಕೊಟ್ಟಿದ್ದಾರೆ. ಬರೋದು ಇದು ಕೋಆಪರೇಟಿವ್ MSME ಕ್ರಾಂತಿ ಆಗಿದೆ. ಉದಾಹರಣೆಗೆ ನಾನು ಹೇಳ್ತೇನೆ, 1 ಕೋಟಿ ರೂಪಾಯಿ ಇದ್ದಂಥ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಮೈಕ್ರೋ ಅಂದರೆ ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ, ಇದಕ್ಕೆ ಎಷ್ಟು 1 ಕೋಟಿ ಇರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತಾ ಇದ್ವಿ, ಸಣ್ಣ ಕೈಗಾರಿಕೆ ಅಂತ ಕರಿತಿದ್ವಿ. ಅದರ ಲಿಮಿಟ್ ಎಷ್ಟು ಮಾಡಿದ್ರು? 2.5 ಕೋಟಿ ಮಾಡಿದರು. ಬ್ರ್ಯಾಕೆಟ್ ದೊಡ್ಡ ಮಾಡಿದರು. ಟರ್ನ್ ಓವರ್ 5 ಕೋಟಿಯಿಂದ 10 ಕೋಟಿವರೆಗೆ ಮಾಡಿದರು. ನೆಕ್ಸ್ಟು ಸಣ್ಣ ಕೈಗಾರಿಕೆ 10 ಕೋಟಿ ಇತ್ತು. ಇದನ್ನು ಎಷ್ಟು ಮಾಡಿದರು? 10 ಕೋಟಿಯಿಂದ 25 ಕೋಟಿವರೆಗೆ ಮಾಡಿದರು. ನೆಕ್ಸ್ಟು ಟರ್ನ್ ಓವರ್ 50 ಕೋಟಿಯಿಂದ 100 ಕೋಟಿವರೆಗೆ. ಅದೇ ಥರ ಮೀಡಿಯಂ ಮಧ್ಯಮ ವರ್ಗದ ಕೈಗಾರಿಕೆ ಅಂತ ಕರಿತೀವಿ ನಾವು, ದೊಡ್ಡ ಕೈಗಾರಿಕೆ ಅಲ್ಲ, 50 ಕೋಟಿಯಿಂದ 125 ಕೋಟಿ. ಹೀಗೆ MSMEಗೂ ಕೂಡ ಉದ್ಯೋಗವನ್ನು ಒದಗಿಸೋದಕ್ಕೆ, ಉದ್ಯೋಗವನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಹೊತ್ತನ್ನು ಕೊಟ್ಟಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಬಜೆಟ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕರೆಯೋದಕ್ಕೆ ಬಯಸ್ತೇನೆ. ಅರ್ಧಕ್ಕರ್ಧ ಜನ ಖುಷಿಯಾಗಿದ್ದಾರೆ ಅಂತೀರಿ? ಅರ್ಧಕ್ಕರ್ಧ ಜನ ಅಲ್ಲ, ನಾನು ಬರೀ ಈ ಒಂದು ಪಾಲಿಸಿಯಿಂದ ನಾನು ಹೇಳ್ತೇನೆ, ಸಾಮಾನ್ಯವಾಗಿ ಈ ಬಜೆಟ್ ಅನ್ನು ಯಾರೇ ನೋಡಿದ್ರು ಕೂಡ, ಯಾರಿಗೆ ಅರ್ಥಶಾಸ್ತ್ರ ಗೊತ್ತಿದೆ, ಇವತ್ತಿನ ದೇಶದ ಪ್ರಪಂಚದ ಆರ್ಥಿಕ ಪರಿಸ್ಥಿತಿ ಗೊತ್ತಿದೆ, ಆರ್ಥಿಕ ಕುಸಿತ ಇದೆ ಇಡೀ ಪ್ರಪಂಚದಲ್ಲಿ,
ಆದರೂ ಕೂಡ ಭಾರತ ದೇಶದಲ್ಲಿ ಒಳ್ಳೆ ಬಜೆಟ್, ಒಳ್ಳೆ ಎಕಾನಮಿ ಬಜೆಟ್ ಅಂತ ಪ್ರೇರಣಾದಾಯಿ ಬಜೆಟ್ ಕೊಟ್ಟಿದ್ದಾರೆ ಅಂತ ಯಾರಾದರೂ ಹೇಳ್ತಾರೆ. ರಮೇಶ್ ಬಾಬು ಅವರೇ, ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ರವರು ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು. 8ನೇ ಸಾರಿ ಕೇಂದ್ರದಲ್ಲಿ ಬಜೆಟನ್ನು ಅವರು ಕೊಟ್ಟಿದ್ದಾರೆ. ಬಹುತೇಕ ಕರ್ನಾಟಕದ ಮೇಲೆ ಅವರು ಇಟ್ಕೊಂಡಿರ್ತಕ್ಕಂಥ ಅಸೂಯೆ ದ್ವೇಷವನ್ನು ಈ ಬಜೆಟಲ್ಲೂ ಮುಂದುವರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಕರ್ನಾಟಕದ ರಾಜ್ಯದ ಪರವಾಗಿ ನಿರ್ಮಲಾ ಸೀತಾರಾಮನ್ ರವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೇನೆ. ಬಹುತೇಕ ಅವರಿಗೆ ಬಿಹಾರದ ಮೇಲೆ ಇರ್ತಕ್ಕಂಥ ಪ್ರೀತಿ, BJP ಆಡಳಿತ ಇರ್ತಕ್ಕಂಥ ರಾಜ್ಯಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಕರ್ನಾಟಕದ ಮೇಲೆ ಇಲ್ಲ. ಯಾಕೆಂದರೆ ನಾವು ಅವ್ರು ರಾಜ್ಯಸಭಾ ಮೆಂಬರ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೀರಿಸ್ಕೊತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಗೆಳೆಯರಂತ ರವಿಕುಮಾರ್ ಅವರು ಹೇಳ್ತಾ ಇದ್ರು, ಈ ದೇಶದಲ್ಲಿ 50% ಜನಕ್ಕೆ ಅನುಕೂಲ ಆಗಿಬಿಟ್ಟಿದೆ ಇನ್ಕಮ್ ಟ್ಯಾಕ್ಸ್ 12 ಲಕ್ಷಕ್ಕೆ ಏರಿಸಿದ್ರಿಂದ ಅಂತೇಳಿ. ನಾನು ಮುಕ್ತವಾಗಿ ಹೇಳ್ತೀನಿ, ಅವರು ಇನ್ಕಮ್ ಟ್ಯಾಕ್ಸ್ ಒಂದು ಲಿಮಿಟ್ನೇನ 12 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಇಟ್ ಇಸ್ ಎ ಗುಡ್ ಪ್ರೋಗ್ರಾಮ್, ನೋ ಡೌಟ್ ಇನ್ ದಟ್. ಅದಕ್ಕೆ ನಾನು ಅಭಿನಂದನೆ ಹೇಳ್ತೀನಿ. ನಾಟ್ ಓನ್ಲಿ ದಟ್, ಅವರು ಹಿರಿಯ ನಾಗರಿಕ ಅಂದರೆ 60 ವರ್ಷ ಮೇಲ್ಪಟ್ಟವರು TDS ಮಾಡಬೇಕಾದ್ರೆ 50,000 ರೂಪಾಯಿಗೆ ಮಾತ್ರ ಅವಕಾಶ ಇತ್ತು. ಅವ್ರು ಇಡೋಂಥ ಡಿಪಾಸಿಟ್ ಮೇಲೆ 50,000ಕ್ಕಿಂತ ಜಾಸ್ತಿ ಬಂದರೆ TDS ಮಾಡೋದಕ್ಕೆ ಅವಕಾಶ ಇತ್ತು. ಅದನ್ನು 1 ಲಕ್ಷ ರೂಪಾಯಿಗೆ ಜಾಸ್ತಿ ಮಾಡಿದರೆ ಇಟ್ ಈಸ್ ಎ ಗುಡ್ ಪ್ರೋಗ್ರಾಮ್ ಆ್ಯಂಡ್ ಬೆನಿಫಿಟ್ ಟು ದ ಸೀನಿಯರ್ ಸಿಟಿಸನ್ಸ್. ಹಿರಿಯ ನಾಗರಿಕ ಅನುಕೂಲ ಆಗುತ್ತೆ, ಅದನ್ನು ಸ್ವಾಗತ ಮಾಡ್ತೀನಿ. ಮತ್ತು ಈ ಮಧ್ಯಮ ವರ್ಗದವರು, ಕೆಳವರ್ಗದವರು ಬಾಡಿಗೆ ತೊಗೋಬೇಕಾದ್ರೆ ಅವ್ರಿಗೆ ಒಂದು 2.5 ಲಕ್ಷ ಲಿಮಿಟ್ ಇತ್ತು. 2.5 ಲಕ್ಷದ ಮೇಲ್ಪಟ್ಟು ಅವ್ರಿಗೆ TDS ಮಾಡೋದಕ್ಕೆ ಅದನ್ನು 6 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಅದು ಸಹ ಒಳ್ಳೆ ಬೆಳವಣಿಗೆ, ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ BJPಯವರು ಪಾಪ ಅವರು ಯಾವತ್ತೂ ಸಹ ಈ ಸುಳ್ಳು ಹೇಳೋದನ್ನ, ಚೆಂಡು ಕಿವಿಗೆ ಮುಟ್ಸೋದನ್ನ ಚೆನ್ನಾಗಿ ಮಾಡ್ತಾರೆ. ಅದನ್ನೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕರ್ನಾಟಕದ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮೂಲಕ ದಾಖಲು ಮಾಡಿದಂಥದ್ದು. ರವಿಕುಮಾರ್ ಹೇಳೋರು ದೇಶದ 50% ಜನಕ್ಕೆ ಅನುಕೂಲ ಆಗಿಬಿಟ್ಟಿದೆ ಅಂತೇಳಿ. ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆಯಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇರೋದೇ 10.4 crore. ಅದು ಹೆಂಗೆ ಇವರು ಅಂಕೆ ಸಂಖ್ಯೆನಲ್ಲಿ 50%ಗೆ ಹೋಗ್ಬಿಟ್ರೆ ಗೊತ್ತಿಲ್ಲ. ಅದನ್ನೇ ಅವರು ಚೆಂಡು ಹೂವು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಹಾಗಾಗಿ ಇರಲಿ ಪಾಪ ಅವ್ರಿಗೆ ಈ ಪ್ರೈವೇಟ್ ಸೆಕ್ಟರ್ ಮೇಲಿರ್ತಕ್ಕಂಥ ಪ್ರೀತಿ, ಖಾಸಗಿ ವಲಯಗಳನ್ನ ಬೆಳವಣಿಗೆ ಮಾಡೋದಕ್ಕೆ ಬಡವ್ರ ಮೇಲೆ ಬರೆ ಹಾಕಂಥ ಪ್ರೀತಿ ಜನ ಎಲ್ಲ ಕಂಡಿದ್ದಾರೆ, ಅದು ಮುಂದುವರಿಸಿದ್ದಾರೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲೂ ಸಹ ಫಿಸಿಕಲ್ ಡಿಫಿಸಿಟ್ ಆ್ಯಕ್ಟ್ ಅಂತ ಇದೆ. ನಮ್ಮ ಒಟ್ಟಾರೆ ಬಜೆಟ್ನಲ್ಲಿ 3%ಗಿಂತ ಹೆಚ್ಚು ಸಾಲ ಮಾಡೋದಕ್ಕೆ ಅವಕಾಶ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಫಿಸಿಕಲ್ ಡಿಫಿಸಿಟಲ್ಲಿ 4.4% ಸಾಲಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಏನು ಲಿಮಿಟ್ ಇದೆ ಅದಕ್ಕಿಂತ ಜಾಸ್ತಿ ಹೋಗಿದ್ದಾರೆ. ಇವತ್ತು 200 ಲಕ್ಷ ಕೋಟಿ ಸಾಲವನ್ನು ಇವತ್ತು ಮಾಡ್ಕೊಂಡಿದ್ದಾರೆ. ಇದನ್ನು ಯಾವ ರೀತಿ ವಾಪಸ್ ಕೊಡ್ತಾರೆ, ಏನು ರಿಸೋರ್ಸಸ್ ಏನು ಸ್ಪಷ್ಟವಾದಂಥ ಉದಾಹರಣೆಯನ್ನು ಅವರು ಕೊಟ್ಟಿಲ್ಲ. ಸುಮಾರು 50 ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಸ್ ಅಡ್ಮಿಟೆಡ್ ಬೈ ಫೈನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಅವರೇ ಒಪ್ಕೊಂಡಂಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ರೆವಿನ್ಯೂ ಕೊಡ್ತಾ ಇದೆ ಬಜೆಟಲ್ಲಿ. ಅದನ್ನು ಯಾವ್ಯಾವ ಸೋರ್ಸಿಂದ ತರ್ತೀವಿ ಅಂತ ಹೇಳಿಲ್ಲ. ಒಂದು ಸಣ್ಣ ಉದಾಹರಣೆ, ಅವರ ಸಾಮಾಜಿಕ ಕಳಕಳಿ, ಸಾಮಾಜಿಕ ಭದ್ರತೆ ಹೆಂಗಿದೆ ಅನ್ನೋದಕ್ಕೆ ಹೇಳ್ತೇನೆ. ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ, ನೀವು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಧವಾ ಪೆನ್ಷನ್ ಇರ್ಬೋದು, ಅಂಗವಿಕಲರ ಪೆನ್ಷನ್ ಇರ್ಬೋದು, ಈ ಥರಕ್ಕೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳ ಒಂದು ಯೋಜನೆಯಲ್ಲಿ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಇನ್ ಟರ್ನ್ ಅವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಅನುದಾನಗಳು ಕೊಡಬೇಕಾಗ್ತದೆ. ಈ ಥರದ ಕಾರ್ಯಕ್ರಮಗಳಿಗೆ ನಾವು ಕೇಳಿದ್ರು ಸಹ ಅವ್ರು ಕೊಡ್ತಾ ಇರೋದು ಇವತ್ತು ಎಸ್ ಆ್ಯಂಡ್ ಟುಡೇ 500 ಕೋಟಿ ರೂಪಾಯಿ. ಅಂದರೆ ರಾಜ್ಯ ಸರ್ಕಾರ ವ್ಯಯ ಮಾಡ್ತಾ ಇರ್ತಕ್ಕಂಥ ಹಣಕ್ಕೆ ಏನು ಸೋಷಿಯಲ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಗಳೇನಿದೆ ಅವಕ್ಕೆ ಕೊಡ್ತಾ ಇಲ್ಲ. ಮತ್ತು ಭಾಳ ಸ್ಪಷ್ಟವಾಗಿ ಇಡೀ ಬಜೆಟನ್ನು ನೋಡಿ, ಬಿಹಾರ ಎಲೆಕ್ಷನ್ಗೋಸ್ಕರ ಬಿಹಾರಕ್ಕೆ ಅನುಕೂಲ ಮಾಡ್ಬೇಕನ್ನೋ ಕಾರಣಕ್ಕೆ ವಿಶೇಷವಾದ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಬಿಟ್ಟರೆ ಕರ್ನಾಟಕಕ್ಕೆ ಯಾವುದೇ ಘೋಷಣೆಯನ್ನು ಮಾಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 26 ಪುಟಗಳ ಪತ್ರವನ್ನು ಬರೆದು ಕಳೆದ ಪೂರ್ವ ಬಜೆಟ್ ತಯಾರಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರವನ್ನು ಬರೆದು ಕರ್ನಾಟಕ ರಾಜ್ಯದಲ್ಲಿ ಏನೇನು ಕಾರ್ಯಕ್ರಮಗಳು ಕೊಡಬೇಕಾಗಿದೆ, ಏನೇನು ಯೋಜನೆಗಳು ಬಾಕಿ ಇದೆ, ಇವನ್ನೆಲ್ಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮನವಿಯನ್ನು ಮಾಡಿದರು. ಇವತ್ತು ಕಳೆದ ಬಜೆಟಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅವರೇ 5,300 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದರು. ಇವತ್ತು 5,300 ಕೋಟಿ ಇರಲಿ, 53 ರೂಪಾಯಿ ಸಹ ಕೊಟ್ಟಿಲ್ಲ. ಇದು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಮೇಲೆ ಇಟ್ಕೊಂಡಿರ್ತಕ್ಕಂಥ ಪ್ರೀತಿ. ಅದೇ ಥರ ಮೇಕೆದಾಟಿಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ. ಕರ್ನಾಟಕದ ಹಿರಿಯ ಸಚಿವರಾಗಿ ಕೃಷ್ಣ ಬೈರೇಗೌಡರು ಅನೇಕ ಫೈನಾನ್ಸ್ ಕಮಿಟಿ ಮೀಟಿಂಗ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿ ರಾಜ್ಯಕ್ಕೆ ಏನೇನು
ಬೇಕು, ಟ್ಯಾಕ್ಸ್ ಅಲೋಕೇಶನಲ್ಲಿ ನಮಗೇನೇನು ಅನ್ಯಾಯ ಆಗ್ತಾಯಿದೆ, ಎಷ್ಟು ಹಣವನ್ನು ಕೊಡಬೇಕು, ಸುಮಾರು 4.5 ಲಕ್ಷ ಕೋಟಿ ಕರ್ನಾಟಕದಿಂದ ನೀವು GST ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಇಂಟರ್ನಲ್ ರಾಜ್ಯಕ್ಕೆ ಬರೀ 50,000 51,000 ಅಲೋಕೇಶನ್ ಕೊಡ್ತಾ ಇದ್ದೀರಾ. ಅದನ್ನು ಜಾಸ್ತಿ ಮಾಡಿ ಅಂತೇಳಿ ಕೃಷ್ಣ ಬೈರೇಗೌಡರು ಒಂದು ರಾಜ್ಯ ಸರ್ಕಾರದ ಪರವಾಗಿ ಮನವಿಯನ್ನು ಕೊಟ್ಟಿದ್ದಾರೆ. ಇವ್ಯಾವ ಅಲೋಕೇಶನ್ನು ಸಹ ಜಾಸ್ತಿ ಮಾಡಿಲ್ಲ. ಭಾಳ ವಿಶೇಷ ಏನಂದರೆ, ಚುನಾವಣೆಯಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಹೋದ್ರು ಕರ್ನಾಟಕನ ಕಾಪಿ ಮಾಡಿದ್ರು, ದೆಹಲಿನಲ್ಲಿ ಹೋದ್ರು ಕರ್ನಾಟಕ ಕಾಪಿ ಮಾಡಿದ್ರು, ಇಲ್ಲಿ ಗ್ಯಾರಂಟಿ ಟೀಕೆ ಮಾಡಿಕೊಂಡು ಬೇರೆ ಕಡೆ ಎಲ್ಲ ಗ್ಯಾರಂಟಿಗಳು ಹೇಳ್ಕೊಂಡು ಬಂದರು. ಇವತ್ತು ನಾವು 2,000 ಕೊಡ್ತೀವಲ್ಲ, 2,100 ರೂಪಾಯಿ ಈ ಬಿಡ್ಡಿಂಗ್ ಮಾಡ್ತಾರೆ. ಯಾವುದಾದ್ರು ಪ್ರಾಪರ್ಟಿ ಬಿಡ್ಡಿಂಗ್ ಮಾಡ್ಬೇಕಾದ್ರೆ ಅವ್ರು 100 ರೂಪಾಯಿ, ನಾನು 110 ಅಂತೀನಿ. ಹಂಗೆ ಕರ್ನಾಟಕ ಸರ್ಕಾರ 2,000 ಕೊಡ್ತೀವಿ, ನಾವು 2,100 ರೂಪಾಯಿ ಅಂತ ಹೇಳಿದ್ರು. ನಮಗೆ ಬೇಸರ ಇಲ್ಲ, ಮೂರು ಪಕ್ಷಗಳು ಒಂದರಿಂದ ಒಂದು ಬಿದ್ದಿಲ್ಲ. ಇಲ್ಲ ಅದಲ್ಲ. ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆ ಅಂದರೆ ಇದುವರೆಗೂ ಕರ್ನಾಟಕದ ಅಸೆಂಬ್ಲಿ ಚುನಾವಣೆ ಆಗೋವರೆಗೂ ಸಹ ಇಡೀ ದೇಶದಲ್ಲಿ ಹೇಳ್ತಾ ಇದ್ದಿದ್ದು ಅವ್ರು ಗುಜರಾತ್ ಮಾಡಲ್ಲು. ಇವತ್ತು ಇಡೀ ದೇಶದಲ್ಲಿ BJP ಅವ್ರು ನಕಲು ಮಾಡ್ತಾ ಇರೋದು ಕರ್ನಾಟಕ ಮಾಡಲ್ಲು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಇಲ್ಲಿ ಟೀಕೆ ಮಾಡ್ತಾರೆ, ಅಲ್ಲಿ ಪ್ರೋಗ್ರಾಮ್ ಕೊಡ್ತಾರೆ. ನನಗೆ ಅದೆಲ್ಲ ಇರ್ತಕ್ಕಂಥದ್ದು. ನೀವು ಮಾಡಿ, ನಾವು ವಿ ಆರ್ ಗೋಯಿಂಗ್ ಟು ಎಂಡಾಸ್ ಇಟ್. ಇಲ್ಲಿ ನೀವು ನಿಮ್ಮ ಬಜೆಟಲ್ಲಿ ಆ ಥರದ ಯಾವುದೇ ಜನಪರ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ. ನೀವೇನು ಸುಮಾರು 46,000 ರೂಪಾಯಿ ಕೋಟಿ ಈ ಬಜೆಟಲ್ಲಿ ಹೊಸ ಕಾರ್ಯಕ್ರಮ ಘೋಷಣೆ ಮಾಡಿದ್ದೀರಾ. ಅವ್ಯಾವೂ ಸಹ ಜನಪರವಾದಂಥದ್ದು, ಬಡವರ ಪರವಾದಂಥದ್ದು, ಮಹಿಳೆಯರ ಪರವಾದಂಥದ್ದು ಅಥವಾ ವಿಶೇಷವಾಗಿ ದಲಿತರ ಪರವಾಗಿದ್ದಂಥ ಯಾವುದೇ ಕಾರ್ಯಕ್ರಮ ಇಲ್ಲ. ನಿಮ್ಗೆ ಅದನ್ನೇ ಹೇಳಿಕೊಟ್ಟಂಥದ್ದು. ಈಗ ಅದ್ಯಾವುದೋ ಒಂದು ಟೂರಿಸಮ್ದು ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಟೂರಿಸಮ್ ಮಾಡ್ತೀವಿ ಅಂತೇಳಿ. ಕಳೆದ 10 ವರ್ಷದಲ್ಲಿ ಸುಮಾರು 15,000 ಕೋಟಿ ರೂಪಾಯಿಗಳನ್ನ ಪ್ರವಾಸೋದ್ಯಮಕ್ಕೆ ವಿಶೇಷವಾದಂಥ ಅನುದಾನಗಳ ಮೂಲಕ ಇಡೀ ದೇಶದಲ್ಲಿ ಹಂಚಿಕೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರೋದು ಬರೀ 50 ಕೋಟಿ. ಈ ಥರದ ನೀವು ಯಾವುದೇ ತಗೊಳ್ಳಿ, ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಬಜೆಟ್ ಮಾಡಿದ್ದೀರಾ, ಒಳ್ಳೇದು ಮಾಡಿದ್ರೆ ರವಿಕುಮಾರ್ ಹೇಳಿದ್ರು, ನಾವು ವೆಲ್ಕಮ್ ಮಾಡ್ತೇವೆ. ಈಗ ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಲಿಮಿಟು ಜಾಸ್ತಿ ಮಾಡಿದ್ದೀರಾ, ಒಳ್ಳೆ ಕ್ರಮ, ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ಒಂದ್ಸಲ ಅವ್ರು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಅವರು ಈರುಳ್ಳಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರು. ಹಾಗಾಗಿ ಇವತ್ತೇನೋ ನಾವು ಯೋಜನೆಗಳು ಕೇಳಿದ್ರೆ ನಾನು ಬೆನಿಫಿಷರಿ ಅಲ್ಲ ಅಂತ ಹೇಳಿದ್ರು ಹೇಳ್ಬಿಡ್ತಾರೆ ಅವರು. ನನಗೆ ಬೇಕಿಲ್ಲ ರೀ, ಈ ಸ್ಕೀಮ್ ಕೊಟ್ಟರೆ ನನಗೇನು ಬೆನಿಫಿಟ್ ಅಂತೇಳಿ ಆ ಥರದ ಮನಸ್ಥಿತಿ ಇರ್ತಕ್ಕಂಥವ್ರು. ದುರ್ದೈವ, ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಕರ್ನಾಟಕ ಅವ್ರಿಗೆ ಯಾವತ್ತೂ ಜ್ಞಾಪಕ ಬರೋದಿಲ್ಲ. ನಮಗೆ ಇರ್ತಕ್ಕಂಥದ್ದು, ನೀವು ಕರ್ನಾಟಕದ ಒಂದೇ ಅಲ್ಲ, ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಿಗೆ ಯಾವುದೇ ವಿಶೇಷವಾದ ಕಾರ್ಯಕ್ರಮವನ್ನು ಕೊಟ್ಟಿಲ್ಲ. ಇವನು ಬಿಹಾರಕ್ಕೆ ಘೋಷಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮನೂ ಸಹ ಚುನಾವಣಾ ನಿಮಿತ್ತ ಮಾಡಿರೋ ಕಾರ್ಯಕ್ರಮ ಬಿಟ್ಟರೆ ಮನಸ್ಫೂರ್ತಿಯಾಗಿ ಬಿಹಾರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅಲ್ಲ. ಬಜೆಟ್ ನಂತರದ ಚರ್ಚೆ ಇದು. ಹಲವು ಜನ ನಮ್ಮ ಪ್ಯಾನೆಲ್ನಲ್ಲಿದ್ದಾರೆ. ಆರ್ಥಿಕ ತಜ್ಞರು, ತೆರಿಗೆ ತಜ್ಞರು ಆದ ವಿಜಯ್ ರಾಜೇಶ್ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯ್ ರಾಜೇಶ್ ಅವರೇ. JDS ವಕ್ತಾರರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಕರ್ನಾಟಕಕ್ಕೆ ಏನು ಸಿಗಲಿಲ್ಲ ಅನ್ನೋ ಪ್ರಶ್ನೆಗೆ ತಮ್ಮಿಂದ ಉತ್ತರ ಬರಬೇಕಾಗುತ್ತೆ. ಇಲ್ಲ, ಆ್ಯಕ್ಚುಲಿ ನಾವಿಲ್ಲಿ ಕರ್ನಾಟಕಕ್ಕೆ ಏನು ಸಿಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ, ಈಗ ಒಂದು ನೀರಾವರಿ ಪ್ರಾಜೆಕ್ಟು ಅಂತ ನೆನ್ಕೊಳ್ಳೋಣ. ಒಂದು ಡ್ಯಾಮ್ ಆಗಿರುತ್ತೆ. ಆ ಡ್ಯಾಮ್ ಆದಾಗ ಎಲ್ಲ ಕಡೆಗೂ ನೀರು ಹರಿಬೇಕಾಗಿರೋದು ಸೂಕ್ತ. ಈಗ ಬಳ್ಳಾರಿಲಿ ಒಂದು ಡ್ಯಾಮ್ ಇದೆ, ಎಲ್ಲೆಲ್ಲಿಗಾಗಬೇಕೋ ಚಾನಲ್ಗಳು. ಈಗ ಮೈಸೂರು ಇವತ್ತು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂದರೆ ಯಾಕೆಂದರೆ ಚಾನಲ್ಗಳಾಗಿದೆ. ಇವತ್ತು ಕರ್ನಾಟಕದಿಂದ ರಮೇಶ್ ಬಾಬು ಅವರು ಹೇಳಿದ್ರು 4.5 ಲಕ್ಷ ಕೋಟಿಯಷ್ಟು GST ಹೋಗ್ತಾ ಇದೆ ಅಂದರೆ ಇಲ್ಲಿ ಅಭಿವೃದ್ಧಿ ಆಗಿದೆ. ಆಮೇಲೆ ಒಂದು ಎಜುಕೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಕೇಂದ್ರ ಸರ್ಕಾರದಿಂದ, ಈಗ ರೈಲ್ವೇಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ರೈಲ್ವೇಸಲ್ಲಿ ತುಮಕೂರಿಗೆ 549 ಕೋಟಿ, ರಾಯದುರ್ಗಕ್ಕೆ, ತುಮಕೂರು ಟು ದಾವಣಗೆರೆಗೆ 549 ಕೋಟಿ, ರಾಯದುರ್ಗ ಟು ತುಮಕೂರಿಗೆ 450 ಕೋಟಿ, ಗದಗದಿಂದ 549 ಕೋಟಿ. ಈಗ ಕಿಸಾನ್ ಯೋಜನೆಯಲ್ಲಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಿದ್ದಾರೆ. ಸೊ ಇವೆಲ್ಲ ಏನಂದರೆ ಅಲ್ಲಿ ಕ್ರೆಡಿಟ್ ಕಾರ್ಡ್, ಹೌದು, ಕಿಸಾನ್ಗೆ ಕೊಡ್ತಾ ಇದ್ದಂಥ ಸಾಲಗಳನ್ನ. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಬರೀ ಇಂಡಿವಿಜುವಲ್ ಆಗಿ ಒಂದೇ ಕೊಡ್ತೀವಿ ಅಂತಲ್ಲ. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದಾರೆ, ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ. ಯಾಕೆ ಕರ್ನಾಟಕದಲ್ಲಿ ರೈತರಿಲ್ವಾ? ಅವ್ರಿಗೆ ಸಿಗ್ತಾ ಇಲ್ವಾ? ಯಾಕೆ ಅದನ್ನು ನಾವು ಯೋಚನೆ ಮಾಡಬಾರ್ದು? ಈಗ ಫೆಲೋಶಿಪ್ ಕೊಡ್ತಾ ಇದ್ದಾರೆ, ಪ್ರಧಾನಮಂತ್ರಿ ಫೆಲೋಶಿಪ್ 10,000 ಜನರಿಗೆ. ಸೊ ಫೆಲೋಶಿಪ್ ಮಾಡ್ತಾ ಇರೋರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾವುದೋ ಒಂದು ಅಭಿವೃದ್ಧಿ 2024 ನಿಮ್ಮ ಮೈತ್ರಿ ಆಗೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ತಿರ್ಲಿಲ್ಲ. ಈಗ ಮೈತ್ರಿ ಆಗಿದೆ ಅಂತ ಹಿಂಗೆಲ್ಲ ಯೋಚನೆ ಮಾಡಿ ಡೆವಲಪ್ಮೆಂಟ್ ಆಗಿರೋದ್ರ ಬಗ್ಗೆ ನಾವು ಯಾವುದೇ, ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ನಿಮ್ಮ ಜೊತೆ 19, 20, 21, ಎಲ್ಲಿಂದ ಬರ್ತಾ ಇದೆ ಅಂತ ನಿಮಗೂ ಗೊತ್ತು. ಈಗ ರೈತರು ಬಿಹಾರದಲ್ಲೂ ಇದ್ದಾರೆ, ಒಳ್ಳೇದಾಗಿರೋದನ್ನ ರೈತರು, ಬೀದಿ ಬದಿಯ ವ್ಯಾಪಾರಿಗಳು, ವಿದ್ಯಾರ್ಥಿಗಳು ಬಿಹಾರದಲ್ಲೂ ಇದ್ದಾರೆ. ಆದ್ರೂ ಬಿಹಾರ ಅಂತ ಹೆಂಗೆ ಭಾಷಣದುದ್ದಕ್ಕೂ ಹೆಸರು, ಬಿಹಾರದ ಹೆಸರು ಬಂತಲ್ಲ, ಹಂಗೆ
ಕರ್ನಾಟಕದ ಹೆಸರು ಬರಬೇಕಾಗಿತ್ತು ಅಂತ ನಿರೀಕ್ಷೆ. ಅಜಿತ್, ಇಲ್ಲಿ ಏನಾಗ್ತದೆ, ನಾವು ಯಾವಾಗ್ಲೂ ಕೆಲವು ಸತಿ ತಪ್ಪಾದಾಗ ಒಪ್ಕೊಳ್ಳುವಂಥ ಮನಸ್ಥಿತಿ ಬೆಳೆಸ್ಕೋಬೇಕು, ಆಮೇಲೆ ಒಳ್ಳೇದಾದಾಗ ಸ್ವೀಕರಿಸುವಂಥ ಮನಸ್ಥಿತಿ ಬರಬೇಕು. ಅತಿ ಹೆಚ್ಚಾಗ ಈಗ ನೋಡಿ, ಕೆಲವು ನಮ್ಮ ಕರ್ನಾಟಕಕ್ಕೆ ಸಿಗದೇ ಇರುವಂಥ ಫೆಸಿಲಿಟಿಗಳ ಬಗ್ಗೆ ನಾವು ಕೂಡ ಚರ್ಚೆಗೆ ಒಳಪಡ್ತೀವಿ. ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಯಾಕೆಂದರೆ ಈ ಕರ್ನಾಟಕಕ್ಕೆ ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅಂತ ಕೇಳೋ ಪ್ರಯತ್ನ ನಾವು ಮಾಡ್ತೀವಿ. ಸಾಕಷ್ಟು ವಿಚಾರದಲ್ಲಿ, ನೀರಾವರಿ ವಿಚಾರಗಳಲ್ಲಿ ಕುಮಾರಣ್ಣವ್ರು ಯಾವಾಗಲೂ ವಿಚಾರ ಎತ್ತಿದ್ದಾರೆ. ಮತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ ವಿಚಾರದಲ್ಲಿ ನಮಗಾದಂಥ ನ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಅಲ್ಲಿಗೆ ತರೋವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಮಗೆ ಏನೇನು ಬೇಕು ಅನ್ನೋ ಫೆಸಿಲಿಟಿಗಳನ್ನ ನಾವು ಕೇಳ್ಕೊಂಡಿದ್ದೀವಿ. ಕೇಂದ್ರ ಬಡ್ಜೆಟ್ನಲ್ಲಿ ಕೇಂದ್ರದಲ್ಲಿ ಏನೇನು ಕೊಡಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ಕೇಂದ್ರಕ್ಕೆ ನಾವು ಸಪೋರ್ಟ್ ಮಾಡಬಾರ್ದಾ? ಸೊ ನೋಡಿ, RDPRಗೆ ನಿಜವಾಗ್ಲೂ ಹೇಳ್ತೀನಿ, ಗ್ರಾಮೀಣಾಭಿವೃದ್ಧಿಗೆ ಬೇಕಾದಂಥದ್ದು 2,66,817 ಕೋಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ರಾಜ್ಯದಲ್ಲೂ ಸಾಕಷ್ಟು, ಈಗ ಕರ್ನಾಟಕ ರಾಜ್ಯ ಎಷ್ಟು ಕೊಡ್ತಾರೆ ಬಡ್ಜೆಟ್ಟು. ಆಮೇಲೆ ಸಮಾಜ ಕಲ್ಯಾಣ, ನಮ್ಮ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣಕ್ಕೆ ತುಂಬ ಜಾಸ್ತಿ ಒತ್ತು ಕೊಡ್ತೀವಿ. ಆದರೆ ಸೆಂಟ್ರಲ್ನಲ್ಲಿ 60,000 ಕೋಟಿ 60 ಲಕ್ಷ ಕೋಟಿನ ಕೊಡುವಂಥ 60,000 ಕೋಟಿ 60,052 ಕೋಟಿನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಕಡಿಮೆ ಇದೆ, ಅಲ್ಲಿ ಏನು ಜಾಸ್ತಿ ಇದೆ, ಮತ್ತು ಯಾವ ರೀತಿ ಡೆವಲಪ್ಮೆಂಟ್ಗಳಿಗೆ ನಾವು ಸಪೋರ್ಟಿವ್ ಆಗಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಬೇಕೇ ವಿನಃ ಈಗ BJPಯವ್ರು ಏನೂ ಕೇಳಲಿಲ್ಲ. ಸರಿ ಸ್ವಾಮಿ, ನೀವು ಇಲ್ಲಾದಂಥ ತುಂಬ ವಿಚಾರಗಳಲ್ಲಿ ಎಷ್ಟು ಸಾರಿ BJPಯವ್ರನ್ನ ಸರ್ವಪಕ್ಷದ ನಿಯೋಗನ ಕರ್ಕೊಂಡು ನೀವು ಕೇಂದ್ರಕ್ಕೆ ಮನವಿ ಕೊಡೋ ಪ್ರಯತ್ನ ಮಾಡಿದ್ದೀರಿ. ನಿಮ್ಮಷ್ಟು ಮಾಡಿದ್ರಿ. ಮೇಕೆದಾಟು ವಿಚಾರ ಬಂದ್ರಿ. ಕಳೆದ ಇದರಲ್ಲಿ ಭದ್ರಾ ಮೇಲ್ದಂಡ ಯೋಜನೆಗೆ 5,300 ಕೋಟಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದನ್ನು ನಾವು ನಿಜವಾಗ್ಲೂ ಹೇಳ್ತೀವಿ, ಕೊಡಲೇಬೇಕಾಗಿತ್ತು. ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೇಕಾಗಿತ್ತದು. ಹೌದು, ಕೊಡಬೇಕಿತ್ತು. ಅದನ್ನು ನಾವು ಪುಷ್ ಮಾಡೋಣ. ಯಾಕೆಂದರೆ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಬರೀ ನೆಗೆಟಿವ್ ಮಾಡ್ತಾನೆ ಹೋದರೆ ಕೇಂದ್ರದ ಜೊತೆ ಸಾಮರಸ್ಯ ಬೆರೆಸ್ಕೊಂಡು ಹೋಗ್ಬೇಕೇ ವಿನಃ ಬರೀ ನೆಗೆಟಿವ್ ಮಾಡ್ತಾ ಹೋದರೆ ಎಲ್ಲಿ ಡೆವಲಪ್ಮೆಂಟ್ ಸಾಧ್ಯ? ಕೇಳೋವಂಥ ಪ್ರಯತ್ನ ಮಾಡ್ಬೋದಾಯಿತು. ಮೇಕೆದಾಟು ಯೋಜನೆಗೆ ನೀವು ಸರ್ವಪಕ್ಷದ ನಿಯೋಗ ಕರ್ಕೊಂಡು ಹೋಗ್ಬೋದಾಯ್ತಲ್ಲ, ಯಾಕೆ ಕರ್ಕೊಂಡು ಹೋಗಲಿಲ್ಲ? ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ಈ ರಾಜ್ಯದ ಅಭಿವೃದ್ಧಿಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಸಾಕಷ್ಟು ಇದು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೇನು ಕೊಡದೇ ಇರೋದಕ್ಕೆ ಕಾಂಗ್ರೆಸ್ನವ್ರು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗದೇ ಇರೋದು ಕಾರಣ ಅಂತ. ಅದು ಒಂದೇ ಕಾರಣ ಅಲ್ಲ. ಯಾಕೆ ಈಗ ಒಂದು ವಿಚಾರದಲ್ಲಿ ಬರೀ ಒಂದೇ ಒಂದು ಕಾರಣ ಅಂತಲ್ಲ, ಡೆವಲಪ್ಮೆಂಟ್ಗೆ ಏನೇನು ಬೇಕು ಚರ್ಚೆ ಕೂಡ ಮಾಡಬೇಕಾಗಿತ್ತಲ್ವಾ? ಸರ್ವಪಕ್ಷದ ಜೊತೆ ಚರ್ಚೆ ಮಾಡಬೇಕು. ಬಜೆಟ್ನ ಟೇಕ್ ಅವೇ, ನಾನು ನಾಳೆಯ ಪೇಪರ್ನ ಹೆಡ್ಲೈನ್ ಅನ್ನು ಇವತ್ತೇ ಹೇಳಿಬಿಟ್ಟೆ. 12 ಲಕ್ಷದವರೆಗಿನ ಆದಾಯದಾರರಿಗೆ ತೆರಿಗೆ ಇಲ್ಲ ಅಂತ, ಝೀರೋ ಟ್ಯಾಕ್ಸ್. ನನ್ನ ಅಂದಾಜು ಒಂದು 90 ಲಕ್ಷ ಜನರಿಗೆ ಇದರಿಂದ ಸಹಾಯ ಆಗುತ್ತೆ ಅಂತ. ಬಟ್ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದರೆ 1,35,00,000 ಲಕ್ಷದಿಂದ 1,40,00,000 ಜನರಿಗೆ ಸಹಾಯ ಆಗ್ಬೋದು ಅಂತ. ಅಂದರೆ ಮಿನಿಮಮ್ 80,000 ಸೇವಿಂಗ್ ಆಗುತ್ತೆ, ಅಪ್ ಟು 1,10,000 ಪರ್ ಇನ್ಕಮ್ ಟ್ಯಾಕ್ಸ್ ಪೇ. ಸೊ ಅವರಿಗೆ ಖರ್ಚು ಮಾಡುವ ಕ್ಷಮತೆ ಜಾಸ್ತಿ ಆಗುತ್ತೆ, ದುಡ್ಡಿನ ಹರಿವು ಜಾಸ್ತಿ ಆಗುತ್ತೆ ಅಂತ. ಸೊ ಬಿಗ್ಗೆಸ್ಟ್ ಅನೌನ್ಸ್ಮೆಂಟಾ ನೋಡಿ. ಪ್ರತಿ ಬಾರಿ ಆ ಬಜೆಟ್ ಅಂತ ಬಂದಾಗ ಹೆಚ್ಚು ಚರ್ಚೆ ಆಗೋದು ಆದಾಯ ತೆರಿಗೆಯಲ್ಲಿ ಏನಾದರೂ ಸಿಗುತ್ತಾ ಅನ್ನೋದು ಬಿಟ್ಟರೆ ಅದೇ ಹೆಡ್ಲೈನ್ಸ್ ಇರುತ್ತೆ, ಆಗಲಿ ಇಷ್ಟಾಗುತ್ತೆ ಅಂತ. ಬೇರೆವೆಲ್ಲ ಗೌಣ ಆಗ್ತಾ ಹೋಗುತ್ತೆ. ಆಮೇಲೆ ಭಾಳ ಜನಕ್ಕೆ ಆ ಒಂದು ಓವರಾಲ್ ಬಜೆಟ್ ಅಂದರೆ ಏನು, ನಮ್ಮ ದೇಶದ ಫ್ಯೂಚರ್ಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಫ್ಯೂಚರಿಸ್ಟಿಕ್ ಏನಾದರೂ ಎಕ್ಸ್ಪೆಂಡಿಚರ್ ಇದೆಯಾ, ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಯಾವ ನಿಟ್ಟಿನಲ್ಲಿ ಇದು ತೊಗೊಂಡೋಗುತ್ತೆ ಖರ್ಚು ಅನ್ನೋದನ್ನು ಯಾರೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮಗೆ ನಾವು ಅವಾಗಲೇ ಚರ್ಚೆ ಮಾಡ್ತಾನೋ ಬಜೆಟ್ ಅಂದರೆ ನನಗೇನು ಬೆನಿಫಿಟ್ಟು ಅನ್ನೋ ಒಂದು ಮಾನಸಿಕ ಸ್ಥಿತಿನಲ್ಲಿ ನಮ್ಮನ್ನು ಬೆಳೆಸ್ಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ನನ್ನ ಅಭಿಪ್ರಾಯದಲ್ಲಿ ಎರಡೂ ಪ್ರತ್ಯೇಕ ಅಲ್ಲ ವಿಜಯರಾಜೇಶ್ ಅವರೇ. ಒಂದು ದೇಶ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡುತ್ತೆ ಅನ್ನೋದು ನನ್ನ ಜೀವನ ಮಟ್ಟ ಹೆಂಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಒಂದು ದೇಶ ಎಷ್ಟು ಸುಭದ್ರವಾಗಿದೆ, ತನ್ನ ರಕ್ಷಣಾ ವ್ಯವಸ್ಥೆಗೆ ಎಷ್ಟು ಖರ್ಚು ಮಾಡ್ತಾ ಇದೆ ಅನ್ನೋದು ನನ್ನ ಸುಖದ ಮೇಲೂ ಡಿಪೆಂಡ್ ಆಗಿದೆ. ಅವೆರಡು ತದ್ವಿರುದ್ಧ ಅಲ್ಲ. ನನಗೇನು ಸಿಗುತ್ತೆ ಅದರ ಅರ್ಥ ದೇಶ ಎಲ್ಲಿ ಹೋಗುತ್ತೆ ಅನ್ನೋದೇ ಅರ್ಥ ಅಂತ. ಅದರ ಜೊತೆಯಲ್ಲಿ ಕೂಡ ವೈಯಕ್ತಿಕವಾಗಿ ಏನು ಲಾಭ ಅನ್ನೋದು ಅದು ನಾನು ತಪ್ಪು ಅಂತಲೂ ಹೇಳೋದಿಲ್ಲ. ಯಾಕೆಂತಂದರೆ ಇಟ್ ಈಸ್ ಅವರ್ ಆಫ್ ನೀಡ್ ಅಂತ ಹೇಳ್ತೀವಿ. ಇದು ಬಹಳ ಅವಶ್ಯಕತೆ ಇತ್ತು. 3 ಹಂತದಲ್ಲಿ ಇದು ಅವಶ್ಯಕತೆ ಇತ್ತು. ಒಂದು ಸರ್ಕಾರಕ್ಕಿರ್ಬೋದು, ಆರ್ಥಿಕತೆಗಿರ್ಬೋದು ಮತ್ತು ಇಲಾಖೆಗಿರ್ಬೋದು. 3ಕ್ಕೂ ಅವಶ್ಯಕತೆ ಇತ್ತು. ಒಂದು ಸರ್ಕಾರಕ್ಕೆ ಏನಪ್ಪ ಅಂತಂದರೆ ಜನರ ಬಳಿ ಹಣದ ಲಭ್ಯತೆ ಹೆಚ್ಚಿಸಬೇಕಾಗಿತ್ತು. ಜನರಿಗೂ ಕೂಡ ತೆರಿಗೆ ಭಾರ ಕಡಿಮೆ ಮಾಡಬೇಕಾಯಿತು. ಇಲಾಖೆಗೂ ಕೂಡ ಸಣ್ಣ ಪ್ರಮಾಣದ ಯಾರು ತೆರಿಗೆ ಪಾವತಿದಾರಿರ್ತಾರೆ ಅದು ಹೊರೆ ಕೂಡ ಅದನ್ನು ಪ್ರಾಸೆಸ್ ಮಾಡೋದು, ಅದರಿಂದ ಅವರು ಕೂಡ ಹೊರಗಡೆ ಬರಬೇಕಾಗಿತ್ತು. ಒಂದು ಫೀಲ್ ಗುಡ್ ಫ್ಯಾಕ್ಟರ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಸಕ್ಸಸ್ ಆಯಿತು ಅಂತ ನನ್ನ ಅನಿಸಿಕೆ. ಓಕೆ. ಸೊ 80,000 ಉಳಿತಾಯ ಒಂದು ಮಧ್ಯಮ ವರ್ಗಕ್ಕೆ ಹೌ ಬಿಗ್ ಇಟ್ ಈಸ್ ನಿಮ್ಮ ಪ್ರಕಾರ? ಅಲ್ಲ, ಈಗ 12 ಲಕ್ಷ ಅಂದರೆ 1 ಲಕ್ಷ ಆದಾಯ ಇರುವಂಥ ಹೊರಗಿನ ಆದಾಯದ ಯಾವುದೇ ಒಬ್ಬ ಸಂಬಳದಾರ ಇರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವ್ರು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟೋದಿಲ್ಲ.
ಅದು ಖಂಡಿತವಾಗ್ಲೂ ಅವರ ಒಂದು ಲೈಫ್ ಸ್ಟೈಲ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಅಂತ. ಯಾಕೆಂತಂದರೆ ಹೆಚ್ಚು ಕಡಿಮೆ 7,000 ರೂಪಾಯಿ ತಿಂಗಳಿಗೆ ಅವರಿಗೆ ಫರ್ದರ್ ಅವೈಲಬಿಲಿಟಿ ಇರುತ್ತೆ. ಖಂಡಿತವಾಗ್ಲೂ ಅದು ಸಹಾಯ ಆಗುತ್ತೆ ಅಂತ. ಎಸ್, ರಮೇಶ್ ಬಾಬು ಅವರು ಬಿಗ್ಗೆಸ್ಟ್ ರಿಲೀಫ್ ಅಲ್ವಾ ಮಧ್ಯಮ ವರ್ಗಕ್ಕೆ? ನೀವು ಬರೋದಕ್ಕೆ ಮುಂಚೆ ನಾನು ಮಾತಾಡಿದೆ, ನೀವು ನೇರ ಒಂದು ಪ್ರಶ್ನೆ ಅವ್ರು ಕೇಳಿದ್ರಿ, ಪಾಪ ಅವರು ಭಾಳ ಜಾಣ್ಮೆಯಿಂದ ಅದಕ್ಕೆ ಉತ್ತರ ಕೊಡಲಿಲ್ಲ. ಇಡೀ ದೇಶದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇರ್ತಕ್ಕಂಥವ್ರು ಕೇಂದ್ರ ಸರ್ಕಾರದ ಅಂಕಿಅಂಶದ ಪ್ರಕಾರ 10.4 crores. ಅದರಲ್ಲಿ ಈಗ ನೀವು ಹೇಳಿದ್ರಿ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತೇಳಿ, 1.4 crore. ಅಂದರೆ ಈ ದೇಶದ ಒಟ್ಟಾರೆ ಜನಸಂಖ್ಯೆಯ 1% ಜನಸಂಖ್ಯೆಗೆ ಮಾತ್ರ ಇದರ ಪ್ರಯೋಜನ ಹೋಗ್ತಾ ಇದೆ. ಪ್ರಚಾರ ತಗೋತಾ ಇರೋದು 140 ಕೋಟಿ ಅಲ್ಲ, 1,400 ಕೋಟಿ ಜನಸಂಖ್ಯೆಗೆ ಬೆನಿಫಿಟ್ ಕೊಟ್ಟಿದ್ದೀವಿ ಅನ್ನೋ ರೀತಿ ಪ್ರಚಾರವನ್ನು ಬಿಜೆಪಿಯವರು ತಗೋತಾ ಇದ್ದಾರೆ. ಅದನ್ನೇ ನಮ್ಮ ತಕರಾರು ಇರ್ತಕ್ಕಂಥದ್ದು. ನಾನು ಬಹಳ ಮುಕ್ತವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ 12 ಲಕ್ಷಕ್ಕೆ ಹೇಳಿದ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತ ಮಾಡಿದೆ. ನಾಟ್ ಓನ್ಲಿ ದಟ್, ಸೀನಿಯರ್ ಸಿಟಿಸನ್ಸ್ಗೆ TDS ಮಾಡೋದನ್ನ 50,000ದಿಂದ 1 ಲಕ್ಷ ಮಾಡಿದ್ರು. ಬಿಜೆಪಿ ಹೇಳಲಿಲ್ಲ, ನಾನು ಸ್ವಾಗತ ಮಾಡಿದೆ. ಮತ್ತು ಈ ನೀವು ರೆಂಟಲ್ ಇನ್ಕಮ್ಮು ಅಂದರೆ ಮಧ್ಯಮ ವರ್ಗದವ್ರಿಗೆ 2.5 ಲಕ್ಷ ಆದಮೇಲೆ ಅವ್ರಿಗೆ TDSಗೆ ಅವಕಾಶ ಇತ್ತು, ಅದನ್ನು 6 ಲಕ್ಷಕ್ಕೆ ಮಾಡಿದ್ದಾರೆ. ಅದನ್ನು ವೆಲ್ಕಮ್ ಮಾಡಿದೆ. ಇವೆಲ್ಲ ಕೆಳವರ್ಗದವ್ರಿಗೆ ಮಧ್ಯಮ ವರ್ಗದವ್ರಿಗೆ ಸಹಾಯ ಆಗೋಂಥದ್ದು, ಅದ್ರ ಬಗ್ಗೆ ತಕರಾರಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಏನು ಜನಪರ ಕಾರ್ಯಕ್ರಮಗಳನ್ನ ಕೊಡಬೇಕಾಯಿತೋ ಅದನ್ನು ಕೊಟ್ಟಿಲ್ಲ. ಈ ಉದಾಹರಣೆಗೆ ನಾನು ಹೇಳಿದೆ, ಈಗ ಈ ಅವರಾಗಲೇ ನನ್ನ ಸ್ನೇಹಿತರು ಮಾತಾಡ್ತಾ ವಿದ್ಯಾರ್ಥಿ ವೇತನದ ಬಗ್ಗೆ ಮಾತಾಡಿದ್ರು. ಈ SC/ST ಮಕ್ಕಳಿಗಿರಲಿ, OBC ಮಕ್ಕಳಿಗಿರಲಿ, ಏನು ಸ್ಕಾಲರ್ಶಿಪ್ ಅಮೌಂಟ್ ಇದೆಯಲ್ಲ ಅದನ್ನು ಹೆಚ್ಚು ಮಾಡೋಂಥ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಲ್ಲ. ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ರು ಸರ್ವಪಕ್ಷ ನಿಯೋಗ ಒಂದು ಕಡೆ ಇರಲಿ. ಈ ರಾಜ್ಯದಲ್ಲಿ 1999ರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಕರ್ನಾಟಕದ ಜನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ BJPಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ನಾಟ್ 1 or 2 ಅಕೇಶನ್. 1999ರ ಪಾರ್ಲಿಮೆಂಟ್ ಚುನಾವಣೆಯಿಂದ ಇಲ್ಲಿವರೆಗೆ ಯಾವ್ಯಾವ ಪಾರ್ಲಿಮೆಂಟ್ ಸದಸ್ಯರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವ್ರನ್ನ ಹೇಳ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಏನೇ ಆಗಬೇಕಂತೇಳಿ ನೀವು ಧ್ವನಿಯನ್ನು ಎತ್ತಿದ್ದೀರಾ. ವಿಶೇಷವಾಗಿ ಪ್ರಾದೇಶಿಕ ಪಕ್ಷವಾಗಿ JDS ಹಿಂದೆ ನಿಮ್ಮ ಧ್ವನಿ ಏನಿತ್ತು, ಇವತ್ತೇನಿದೆ? ಇವತ್ತು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಆಗಬೇಕಂತೇಳಿ ಸಾಕಷ್ಟು ಧ್ವನಿ ಇತ್ತು. ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದಿದ್ದಾರೆ, ಇವರು DK ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಬೀಂಗ್ ಎ ಪಾರ್ಟ್ ಆಫ್ ಸ್ಟೇಟ್ ಗೌರ್ಮೆಂಟು. ಇವತ್ತೇನು ಘೋಷಣೆ ಮಾಡಿದ್ದೀರಾ? ಮೆಟ್ರೋ ಯೋಜನೆ ಬಗ್ಗೆ, ಸಬರ್ಬನ್ ರೈಲ್ವೆ ಬಗ್ಗೆ ಹಿಂದೆ ನೀವು ಘೋಷಣೆ ಕೊಟ್ಟಿದ್ರಿ, ಇದೇ ಕೇಂದ್ರ ಸರ್ಕಾರದ ಬಜೆಟು. ಇವತ್ತು ಪ್ರಸ್ತಾಪ ಇಲ್ಲ, ಯಾಕೆ ಮಾಡಿಲ್ಲ? ಇಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಯಾವುದೇ ವಿಶೇಷವಾದಂಥ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ, ಯಾಕೆ ಮಾಡಿಲ್ಲ? ಅರೆ, ನೀವು ಕರ್ನಾಟಕದಿಂದ ನೀವು ರೆವಿನ್ಯೂ ಬೇಕು, ಕರ್ನಾಟಕದ ಡೆವಲಪ್ಮೆಂಟ್ಗೆ ಏನೋ ಮಾಡಲ್ಲ. ರಮೇಶ್ ಬಾಬು ಅವರ ಪಾಯಿಂಟ್ ಆಫ್ ಕಂಟೆನ್ಷನ್ನೇ ಅದು. ಬಟ್ 1.4 crore ಜನರಿಗೆ ಮಾತ್ರ ಉಪಕಾರ ಆಗುವಂಥದ್ದು, ನೀವೇನು 1,400 ಕೋಟಿ ಜನರಿಗೆ ಉಪಕಾರ ಆಗುವಂತೆ ಮಾತಾಡ್ತಾ ಇದ್ದೀರಿ. ಅದು ಇನ್ನೊಂದು ಫ್ಯಾಕ್ಟನ್ನು ಕೂಡ ಹೇಳ್ತಾ ಇದೆ, ತೆರಿಗೆಯ ಭಾರ ಕನಿಷ್ಠ ಮಟ್ಟದ ತೆರಿಗೆ. ಅಫ್ಕೋರ್ಸ್ ಈಗ ತೆರಿಗೆ ಬೇಸ್ ಜಾಸ್ತಿ ಆದಮೇಲೂ 10.5 ಕೋಟಿ ತೆರಿಗೆದಾರರು ಭಾರತದಲ್ಲಿರೋದು ಅಂತ. ಇದು ಬೇಸ್ ತುಂಬ ಜಾಸ್ತಿ ಆದಮೇಲೆ 10 ವರ್ಷದಿಂದ ಇದಕ್ಕಿಂತ ತುಂಬ ಕಡಿಮೆ ಇತ್ತು ಟೋಟಲ್ ನಂಬರ್ ಆಫ್ ತೆರಿಗೆದಾರರ ಸಂಖ್ಯೆ. ಅಂದರೆ ತೆರಿಗೆಯ ಭಾರ ಕಡಿಮೆ ಜನರ ಮೇಲೆ ಹೆಚ್ಚಿನ ಭಾರ ಇದೆ ಸರ್. ನೀವು ಟೋಟಲ್ ಡೈರೆಕ್ಟ್ ಟ್ಯಾಕ್ಸಿನ ಪರ್ಸೆಂಟೇಜನ್ನು ನೋಡಿದ್ರೆ ನೋಡಿ, ನಾನು ಭಾಳ ಮುಕ್ತವಾಗಿ ಆ ನಿರ್ಧಾರವನ್ನು ಅಥವಾ ಕೇಂದ್ರ ಸರ್ಕಾರದ ನಿಲುವನ್ನು ಸ್ವಾಗತ ಮಾಡಿದ್ದೇನೆ. ನಾನು ಅದನ್ನು ಟೀಕೆ ಮಾಡ್ತಾ ಇಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ನೀವು ಒಂದು ವರ್ಗದ ಜನ ಇಟ್ಕೊಂಡು ಮಾಡೋಂಥದ್ದಲ್ಲ. ನೀವು ಪ್ರೈವೇಟ್ ಸೆಕ್ಟರ್ಗೆ ಏನೇನು ಘೋಷಣೆಗಳು ಮಾಡ್ತಾ ಇದ್ದೀರಾ, 20,000 ಕೋಟಿ, 30,000 ಕೋಟಿ, 40,000 ಕೋಟಿ, 1,00,000 ಕೋಟಿ ಕಾರ್ಪೊರೇಟ್ ವಲಯಕ್ಕೆ ಏನು ಘೋಷಣೆ ಮಾಡ್ತಾ ಇದ್ದೀರಾ, ಆ ಕಾರ್ಯಕ್ರಮಗಳನ್ನ ಬೇರೆಯವ್ರು ಕೊಡ್ತಾ ಇಲ್ಲ. ಆಯಿತು, ರಸಗೊಬ್ಬರದ ಬಗ್ಗೆ ಇವತ್ತು ನಿಮ್ದು ಏನಿದೆ ಧ್ವನಿ, ಏನು ಮಾತಾಡಿದ್ದೀರಾ? ಯಾವ್ದ್ರ ಬಗ್ಗೆ? ರಸಗೊಬ್ಬರದ ಸಬ್ಸಿಡಿ ಕೊಡೋ ಬಗ್ಗೆ ಏನು ಮಾತಾಡಿದ್ದೀರಾ ನೀವು? ಉದ್ಯೋಗದ ಬಗ್ಗೆ ಏನು ಮಾತಾಡಿದ್ದೀರಾ ನೀವು? ಉದ್ಯೋಗದ ಬಗ್ಗೆ ಘೋಷಣೆ ಮಾಡಿರೋದು ಅದ್ಯಾವುದೋ ಚರ್ಮ ಮತ್ತು ಇನ್ನೊಂದು ಉದ್ಯೋಗದಲ್ಲಿ 20 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಒಟ್ಟಾರೆ ಇದುವರೆಗೂ ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ? ಫಿಸಿಕಲ್ ಡಿಫಿಸಿಟಲ್ಲಿ ನೀವು GDP ಮೇಲೆ 4.4% ಸಾಲಕ್ಕೆ ನೀವು ಹೆಂಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ? 4.8 ಇತ್ತು ಸರ್ ಲಾಸ್ಟ್ ಟೈಮು. ಅದನ್ನೇ ಹೇಳ್ತಿರೋದು. ಸ್ಟೇಟ್ ಎಷ್ಟಿದೆ ಕರ್ನಾಟಕದ್ದು? ದೇರ್ ಇಸ್ ಎ ಆ್ಯಕ್ಟ್. ಓಕೆ, ಕಾಯ್ದೆ ಇದೆ. 3% ಮೇಲೆ ಹೋಗಂಗಿಲ್ಲ. 200 ಲಕ್ಷ ಕೋಟಿ ಸಾಲ ಇದೆ. ಯಾರ ಮೇಲೆ ಬರ್ತದು? ರಾಜ್ಯಗಳಿಗೆ ಎಷ್ಟು ಅಲೋಕೇಶನ್ ಕೊಡ್ತಾ ಇದ್ದೀರಾ? ನಾವಿರ್ತಕ್ಕಂಥದ್ದು ಫೆಡರಲ್ ಸಿಸ್ಟಮ್ಮು, ಒಕ್ಕೂಟ ವ್ಯವಸ್ಥೆ. ರಾಜ್ಯಗಳ ಶಕ್ತಿಯನ್ನು ಕಿತ್ಕೊತಾ ಇದ್ದೀರಾ. ಆಗಲೇ ರವಿಕುಮಾರ್ ಅವರು ಕೋಆಪರೇಟಿವ್ ಸೆಕ್ಟರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾವುದು ಸಬ್ಜೆಕ್ಟ್ ಕೋಆಪರೇಟಿವ್ ಸೆಕ್ಟರ್ದು? ಇಟ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟು. ಅದನ್ನು ಕಿತ್ಕೊಳ್ಳೋ ಕೊಟ್ಟಿದ್ದೀರಾ ನೀವು. ಪ್ರಾದೇಶಿಕ ಧ್ವನಿಯನ್ನು ಕ್ಷೀಣ ಮಾಡಿ ಕೇಂದ್ರೀಕೃತ ವ್ಯವಸ್ಥೆಯನ್ನು ತಂದುಕೊಂಡು ನೀವು ಕೇಂದ್ರದವ್ರು ಕೊಟ್ಟರೆ ನೀವು ರಾಜ್ಯದವ್ರು ಇರಬೇಕು ಅನ್ನೋ ಒಂದು ನಿಲುವನ್ನು ಇವತ್ತು BJP ಎಲ್ಲ ಕಡೆ ಉಂಟು ಮಾಡೋಂಥ ಪರಿಸ್ಥಿತಿ ಮಾಡ್ತಾ ಇದೆ. ಆಯಿತು, ವಿಶೇಷವಾಗಿ ಮಹಿಳೆಯರಿಗೆ ಏನು ಯೋಜನೆ ಇವತ್ತು ಘೋಷಣೆ ಮಾಡಿದ್ದೀರಾ ನೀವು? ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ಹೊಸ ಘೋಷಣೆಗಳು ಏನೇನು ಮಾಡಿದ್ದಾರೆ? 100 ಕೋಟಿ 200 ಕೋಟಿ ಅಷ್ಟೇ ಇವ್ರು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇವತ್ತು ಟೋಟಲ್ 1 ಲಕ್ಷ ಕೋಟಿ ನಿಮ್ಮದು ಡಿಫಿಸಿಟ್ ಇದೆ
ರೆವಿನ್ಯೂ ಡಿಫಿಸಿಟ್ಟು ಎಲ್ಲಿಂದ ತರ್ತೀರಾ? ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲ. ಇಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಎಕ್ಸಾಮ್ಷನ್ ಕೊಟ್ಟಿರೋದು ತೋರಿಸ್ಬಿಟ್ಟು ಉಳಿದೆಲ್ಲ ನೀವು ಬುಲ್ಡೋಜ್ ಮಾಡೋಕ್ಕಾಗೋದಿಲ್ಲ. ಓಕೆ, ಪ್ರೊಫೆಸರ್ ಕೇಶವ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕೇಶವ್ ಸರ್. ಭಾರತದ ಆರ್ಥಿಕ ಶಿಸ್ತು ಹದಗೆಟ್ಟಿದೆಯಾ, ಕರೆಕ್ಟಾಗಿದೆಯಾ, ತುಂಬ ಚೆನ್ನಾಗಿದೆಯಾ? ವಾಟ್ ಈಸ್ ಇಟ್? ಇವಾಗ ಇದ್ದಂಥ ಸ್ಥಿತಿ ನೋಡಿದ್ರೆ ನಾವು, ಏಕೆಂದರೆ ಒಂದು ಕೋವಿಡ್ ನಂತರ ಆಗಿದ್ದಂಥ ಘಟನಾವಳಿಗಳು ನಮಗೆಲ್ಲ ಗೊತ್ತಿದೆ. ನಂತರ ಇವತ್ತು ವಿಶ್ವದಲ್ಲಿ ಬೆಳೀತಿರುವ ಅನ್ಸರ್ಟನಿಟಿ ಈಸ್ ದಿ ಒನ್ಲಿ ಸರ್ಟನಿಟಿ ಟುಡೇ. ಕರೆಕ್ಟ್. ಮತ್ತು ಟ್ರಂಪ್ ಬಂದ ನಂತರ ಆಗಿರುವ ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್, ಇವೆಲ್ಲದರ ನಡುವೆ ಒಂದು ಫಿಸ್ಕಲ್ ಡಿಸಿಪ್ಲಿನ್ನ ಕಾಯುವಂಥದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಏನು ಪ್ರಯತ್ನ ಪಟ್ಟಿದ್ದಾರೆ ಈ ಆಯವ್ಯಯದಲ್ಲಿ ಅಂದರೆ, ಒಂದು ಮಿಡಲ್ ಕ್ಲಾಸ್ಗೆ ನೀವು ಬೂಸ್ಟ್ ಕೊಟ್ಟು ಅವ್ರ ಹತ್ರ ಪರ್ಚೇಸಿಂಗ್ ಪವರ್ ಹೆಚ್ಚು ಮಾಡಿ ಆ ಮೂಲಕ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುವಂಥ ಉದ್ದೇಶ. ಏನಂದರೆ ಯಾವಾಗಲೂ ನಾವು ತೆರಿಗೆ ಭಾರವನ್ನು ಇಳಿಸಿದಾಗ ಯಾವಾಗ ಕಂಪ್ಲೈನ್ಸ್ ಜಾಸ್ತಿ ಆಗುತ್ತೆ. ಇದು ಯಾವುದೇ ನಮ್ಮ ದೇಶದ ಇತಿಹಾಸದಲ್ಲೂ ನೀವು ಹಿಂದೆ ನೋಡಿದ್ರೆ ಅದು ಕಾಣುತ್ತೆ. ಸೊ ಹಾಗಾಗಿ ಆ ಒಂದು ಕ್ರಮವನ್ನು ಕೈಗೊಂಡಿದ್ದು. ಒಂದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ ಡಿಮ್ಯಾಂಡ್ ಫಾರ್ ದಿ ಗೂಡ್ಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಓವರ್ ಆಲ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಮತ್ತು ಏನಂದರೆ 8% ಗ್ರೋತ್ ನಮಗೆ ಒಂದು 20 ಇಯರ್ಸ್ ಬೇಕು ನಾವು ವಿಕಸಿತ ಭಾರತ ಆಗೋಕ್ಕೆ ಅಂತ ಈಗ ಅನೇಕ ವರದಿಗಳು ಹೇಳಿದೆ. ಸೊ ಒಂದು ಗ್ರೋತ್ ರೇಟ್ನೂ ಕಾಯ್ಕೋಬೇಕು. ಈಗ ವಿಶ್ವದಲ್ಲಿ ನಮ್ಮದೇ ಜಾಸ್ತಿ ಅಂತ ಎಮರ್ಜಿಂಗ್ ನೇಷನ್ಸ್ ಅಂತ ಹೇಳ್ಕೊಳ್ಳೋದು ಒಂದು ಕಡೆ, ಆದರೆ ನಾವು ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಡ್ ಯೂಸ್ ಮಾಡಿ ಒಂದು 8% ಅಷ್ಟು ಬೆಳಿಬೇಕು ಅನ್ನೋಂಥ ಬಂದಿದ್ದು, ಅದ್ರ ಜೊತೆಗೆ ಅನ್ಸರ್ಟನಿಟೀಸ್ನ ಫೇಸ್ ಮಾಡುವಂಥದ್ದು. ಇವೆರಡರ ನಡುವೆ ಬ್ಯಾಲೆನ್ಸಿಂಗ್ ಮಾಡುವಾಗ ಈ ಒಂದಷ್ಟು ಸಣ್ಣ ಪುಟ್ಟ ಜಗ್ಗಾಟಗಳಾಗತ್ತೆ. ಮತ್ತು ಕೋವಿಡ್-19 ನಂತರ ಕರೆಕ್ಟ್ ಇದೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ 3% ಅಂತ. ಬಟ್ ಎಕ್ಸಮ್ಷನ್ಸ್ ಯಾವಾಗಿರುತ್ತೆ ಅಂದರೆ ಈ ಥರದ ಒಂದು ತುಂಬ ಈಗ ನಾವು ಇಡೀ ಇದು ಲೈಫ್ ಟೈಮಲ್ಲಿ ಕಾಣದಂತಹ ಒಂದು ಕೋವಿಡ್ ಬಂದಾಗ 2 ವರ್ಷ ಆರ್ಥಿಕತೆ ಹಿಂದಕ್ಕೆ ಹೋಗುತ್ತೆ. ಆ 2 ವರ್ಷ ಆರ್ಥಿಕತೆಯನ್ನು ಹೋಗಿದ್ದನ್ನು ಸರಿ ಮಾಡಲಿಕ್ಕೆ ಏನಾಗುತ್ತೆ, ನೀವು ಒಂದು 9.5% ಅಷ್ಟು ಡೆಫಿಸಿಟ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಜನಕ್ಕೆ ಅವನು ನೇರವಾಗಿ ದುಡ್ಡು ಕೊಟ್ಟಿಲ್ಲ, ನೇರವಾಗಿ ಕೊಟ್ಟಿಲ್ಲ. ನೀವು ಆತ್ಮನಿರ್ಭರ್ ಅನ್ನುವ ಕಾರಣಕ್ಕಾಗಿ ಏನು ಮಾಡಿದಿರಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಆ ಮೂಲಕ ದುಡ್ಡನ್ನು ಕೊಟ್ಟಿದೆ. ಇವನ್ ಅಮೆರಿಕ ಅಂತ ದೇಶಗಳು ನೇರವಾಗಿ ದುಡ್ಡನ್ನು ಕೊಟ್ಟಿದೆ. ಇಂಡಿಯಾದಲ್ಲಿ ಆ ಥರ ಮಾಡಲಿಲ್ಲ. ಈವನ್ ಕರ್ನಾಟಕ ಗೌರ್ಮೆಂಟ್ ಕೂಡ ಅದನ್ನು ಮಾಡಿಲ್ಲ, ಸೆಂಟ್ರಲ್ ಗೌರ್ಮೆಂಟು ಮಾಡಿಲ್ಲ. ಯಾವುದೋ ಕೆಲವು ಎಕ್ಸಮ್ಷನ್ಸು ನೀವು ಕೆಲವು ಸೆಕ್ಟರ್ಗೆ ತುಂಬ ಅನಿವಾರ್ಯವಾಗಿ ಬೇಕಾದಾಗ ಮಾತ್ರ ಕೊಟ್ಟಿರುವಂಥದ್ದು. ಹಾಗಾಗಿ ನಮ್ಮಲ್ಲಿ ಅಷ್ಟು ಅಶಿಸ್ತು ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಿ ಆಗಲಿಲ್ಲ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಹಂಗಾಗಿದ್ದಿದ್ರೆ ಬಹುಶಃ ಇವತ್ತು ನಮ್ಮದು ಈ ಮಟ್ಟದ ಗ್ರೋತ್ ಇಷ್ಟೆಲ್ಲ ಅನ್ಸರ್ಟನಿಟಿಯ ಮಧ್ಯೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ನಾವು ಈಗ ಇರುವಂಥ ಇದರಲ್ಲಿ ಈಗ ಹಂಗೂರು ಏನೋ 20% ನಾವು ಇಂಟ್ರೆಸ್ಟ್ ಕಟ್ತೀವಿ. ಸೊ ಓವರ್ ದಿ ಇಯರ್ಸ್ ಇಟ್ ಹಸ್ ಅಕ್ಯುಮುಲೇಟೆಡ್. ರಾಜ್ಯ ಕಮ್ಮಿ ಆಗಬೇಕದು. ಮತ್ತು ಇನ್ನೊಂದು ನೀವು ನೋಡಿದ್ರೆ ಈಗ ಅಮೇರಿಕದಂಥ ದೇಶಗಳು 126-124% ಅವ್ರ GDPಗೆ ಅವ್ರದ್ದು ಟೋಟಲ್ ಡೆಟ್ ಇದೆ. ಬಟ್ ವೆರಾಸ್ ಇಂಡಿಯಾದ ಬಂದಾಗ ನೀವು ಲೆಸ್ ದೆನ್ 80% ಇದೆ. 80% ಬಂದ ತಕ್ಷಣ RBI ಕೂಡ ರೆಡ್ ಫ್ಲಾಗ್ನ ತೋರಿಸಿತ್ತು, ಇಲ್ಲ ನೀವು ಹೆಚ್ಚು ಹೋಗ್ತಿದ್ದೀರಾ, ಕಡಿಮೆ ಮಾಡಿ ಅಂತ. ಸೊ ಹಾಗಾಗಿ ನಾವೇನು ಮಾಡಬೇಕಾಗಿದೆ, ಆ ಸ್ಥಿತಿಯಿಂದ ಇನ್ನೂ ಉತ್ತಮವಾಗ್ಲಿಕ್ಕೆ ಪ್ರಯತ್ನ ಪಡುವಾಗ ಈ ಥರದ್ದು ಕೆಲವು ರಾಜಿ ಮಾಡಬೇಕಾದ 4.4% ಇಸ್ ಸ್ಟಿಲ್ ಎ ಗುಡ್ ಬೆಟ್. ಬಟ್ ಎಲ್ಲಿ ನನಗೆ ವಿಚಾರ ಅಂತಂದರೆ, ನೀವು ಕೆಪೆಕ್ಸ್ನ ಎಸ್ಪೆಷಲಿ ಲಾಸ್ಟ್ ಟೈಮ್ ನಮಗೆ 11.11 ಟ್ರಿಲಿಯನ್ ಕೊಡ್ತೀವಿ ಅಂತದ್ದು, ಇಲ್ಲ ನಮ್ಗೆ ಆಗಲಿಲ್ಲ ಅಷ್ಟನ್ನು ಖರ್ಚು ಮಾಡಲಿಕ್ಕೆ ಅಂತೇಳಿ ಈಗ ಮತ್ತೆ ಬಹುತೇಕ ಅಷ್ಟೇ ಅಮೌಂಟು 3.7% ಹೆಚ್ಚು ಮಾಡಿದ್ದು ರಿವೈಸ್ಡ್ ಎಸ್ಟಿಮೇಟ್ಸ್ ಮಾಡಿ. ಲಾಸ್ಟ್ ಟೈಮ್ 10.38 crores ಆಗಿತ್ತು, 38 ಟ್ರಿಲಿಯನ್ ಆಗಿತ್ತು. ಈ ಸರಿ ಅದನ್ನು 11 ಟ್ರಿಲಿಯನ್ಗೆ ತರ್ತೀವಿ ಅಂತ ಹೇಳಿದಾರಲ್ಲ. ಸೊ ಅದೊಂದು ನನಗೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿದ್ರೆ 3.7%ಗೆ ಸ್ವಲ್ಪ ಜಾಸ್ತಿ ಆಗಿದ್ದಿದ್ರೆ ಬಹುಶಃ ಇನ್ನಷ್ಟು ನಮಗೆ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಎಸ್, ತೆರಿಗೆ ಕಡಿತ 12 ಲಕ್ಷದವರೆಗೆ ತೆರಿಗೆ ಇಲ್ಲ, ಅದು ಇವಾಗ ಹೆಂಗೆ ನೋಡ್ತೀರಿ ನೀವು? ಇಲ್ಲ, ಅದು ತುಂಬ ಪಾಸಿಟಿವ್ ಆದಂಥ ವಿಚಾರ. ಯಾಕೆಂದರೆ ಇಷ್ಟು ದಿನ ನೀವು ಆಯವ್ಯಯದಲ್ಲಿ ನೋಡಿ, ಎಕ್ಸೆಪ್ಟ್ ನೀವು ಈ ಟ್ಯಾಕ್ಸ್ ಸೆಕೆಂಡ್ ಏನು ನಮ್ಮದು ಫೇಸ್ ಇದೆ ಅದರಲ್ಲಿ ಬಿಟ್ಟರೆ, ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಸ್ಟೇಜ್ 2 ಅಥವಾ ಹೊಸ ನ್ಯೂ ಟ್ಯಾಕ್ಸ್ ರೆಜಿಮ್ ಏನಿದೆ ಇದರಲ್ಲಿ ಬಿಟ್ಟರೆ ನೀವು ಹಳೆಯದ್ರಲ್ಲಿ ಏನು ನಾವು ಕೊಡೋಕ್ಕಾಗಿರಲಿಲ್ಲ. ಹೊಸ ರೆಜಿಮನ್ನ ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ 75,000ವರೆಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟಿದ್ರೆ, ಇಲ್ಲಿವರೆಗೂ ನಾವು ಗೌರ್ಮೆಂಟ್ ಏನು ಮಾಡಿತ್ತು, ಥ್ಯಾಂಕ್ ಯು ಅಂತ ಹೇಳಿತ್ತು. ಓಕೆ. ಬಟ್ ಈ ಸರಿ ಒಂದು ಫೇವ್ರಬಲ್ ಎನ್ವಿರಾನ್ಮೆಂಟ್ ಇದೆ, ವರ್ಲ್ಡನ್ನು ಫೇಸ್ ಮಾಡಲಿಕ್ಕೂ ಇದೊಂದು ಸರಿಯಾದ ಟೈಮ್ ಆಗಬೇಕು. ನಮ್ಮಲ್ಲಿ ಇದ್ದಂಥ ಇದನ್ನು ಉಪಯೋಗಿಸ್ಕೊಂಡು ನೀವು ಡಿಸ್ಪೋಸಬಲ್ ಇನ್ಕಮ್ ಜನಕ್ಕೆ ಹೆಚ್ಚು ಮಾಡಿದ್ರೆ, ಯಾರು ಇದು 10.4 crores ಅಂತ ಅನಿಸುತ್ತೆ, ಬಟ್ ಈ 10.4 crores ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ರೆವಿನ್ಯೂಗೆ ಅನ್ನೋಂಥದ್ದನ್ನು ನಾವು ದಯವಿಟ್ಟು ಗಮನಿಸಬೇಕು. ನೀವು ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಮಾತ್ರ ಪ್ರತ್ಯೇಕವಾಗಿ ತೆಗೆದುಕೊಂಡು ನೋಡಿದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ಗಿಂತಲೂ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇದೆ. ಅಂದರೆ ಕೇಶವ್, ಅದನ್ನು ಲೇಮ್ಯಾನ್ ದೃಷ್ಟಿ ನೋಡೋದು. ಈಗ ನೋಡಿ, ಅಟೋಬಾನ್ಸ್ಗಳೇನು ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ನಿರ್ಮಾಣ, ಹಿಟ್ಲರ್ ಜರ್ಮನಿ ಅಟೋಬಾನ್ಗಳನ್ನು ನಿರ್ಮಾಣ ಮಾಡಿದ್ದು ಕೂಡ ಇದೇ. ಅಂದರೆ ಕೆಪೆಕ್ಸ್ ಸ್ಪೆಂಡಿಂಗನ್ನು ಜಾಸ್ತಿ ಮಾಡಿದರೆ ಎಕನಾಮಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ.
ಈಗ ನಾವು ಕಳೆದ 5 ವರ್ಷಗಳಲ್ಲಿ ಪೋಸ್ಟ್ ಕರೋನಾದಲ್ಲಿ ಸರಿಸುಮಾರು 56-57 ಲಕ್ಷ ಕೋಟಿಯಷ್ಟು ಹಣವನ್ನು ಕೆಪೆಕ್ಸ್ನಲ್ಲಿ ಸ್ಪೆಂಡ್ ಮಾಡಿದ್ದೀವಿ. ಕಳೆದ ವರ್ಷ ನಾವು 11.11 ಲ್ಯಾಕ್ ಕ್ರೋರ್ ಸ್ಪೆಂಡ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ವಿ. ಕಳೆದ 3-4 ವರ್ಷಗಳೆಲ್ಲ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಬಟ್ ಕರೆಸ್ಪಾಂಡಿಂಗ್ಲಿ ಈಗ ಎಕನಾಮಿಕ್ ಸರ್ವೆ ಹೇಳುತ್ತೆ ಇಲ್ಲ ನೀವು ಅಷ್ಟು ಕೆಪೆಕ್ಸ್ ಸ್ಪೆಂಡ್ ಮಾಡಿದರೂ ಕೂಡ ನಮಗೊಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಕರೆಸ್ಪಾಂಡಿಂಗ್ಲಿ ಜಾಬ್ ಗ್ರೋತ್ ಇಲ್ಲ. ಇವತ್ತು ಸರ್ಕಾರ ಈ ಒಂದೇನು ಮಿಡಲ್ ಕ್ಲಾಸಿಗೆ ಒಂದು ಮಿಡಲ್ ಕ್ಲಾಸಿನ ಟ್ಯಾಕ್ಸ್ ರಿಬೇಟನ್ನು ಕೊಟ್ಟಿದೆ. ಅದು ಕೊಟ್ಟಿರ್ತಕ್ಕಂಥದ್ದು ಕೂಡ ಎಕನಾಮಿಕ್ ಆ್ಯಕ್ಟಿವಿಟಿ ಅರ್ಬನ್ ಸೆಂಟರ್ಸ್ನಲ್ಲೇ ಕಡಿಮೆ ಆಗ್ತಿದೆ ಅನ್ನುವ ಕಾರಣಕ್ಕೋಸ್ಕರ. ಹೌ ಯು ಕೋರಿಲೇಟೆಡ್ ಇದನ್ನು ಹೇಗೆ ನೋಡ್ಬೇಕು ಹೇಗಿದೆ? ಈಗ ನನ್ನ ಪ್ರಶ್ನೆ, ಒಂದು ವೇಳೆ ಕೆಪೆಕ್ಸ್ ಇಲ್ಲದೆ ಇದ್ದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ತಾ ಇದೆ? ಓಕೆ, ಸ್ಟಡೀಸ್ ನಮ್ಮಲ್ಲಿ ಈ ಥರದ್ದಾಗಬೇಕು. ಇಲ್ಲ ಬರ್ತಾ ಇಲ್ಲ ಅಲ್ಲ, ಒಂದು ವೇಳೆ ಇದು ಇಲ್ಲದೇ ಇದ್ದಿದ್ರೆ ನಿಮ್ಗೆ ಈ ಮಟ್ಟದ 56 ಟ್ರಿಲಿಯನ್ ಕೆಪೆಕ್ಸ್ ಆಗದೇ ಇದ್ದಿದ್ರೆ ನಿಮ್ಮ ಗ್ರೋತ್ ಏನಾಗಿರ್ತಾ ಇತ್ತು? ಅದು ಇದ್ದಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದೆ. ಏನಾಗುತ್ತೆ, ಪ್ರೈವೇಟ್ ಇನ್ವೆಸ್ಟರ್ಸ್ನ ನೀವು ಸುಲಭವಾಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಓವರ್ ದಿ ಇಯರ್ಸ್ ಅವ್ರ ಮನೋಭಾವ ಬದಲಾಗಬೇಕಾಗತ್ತೆ. ಹಿಂಜರಿಕೆಯ ಸಮಯದಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ರಿಸ್ಕ್ ತೊಗೊಂಡು? ಗೌರ್ಮೆಂಟ್ ಶುಡ್ ಲೀಡ್. ಗ್ರ್ಯಾಜುಲಿ ಇನ್ಕ್ರೀಸ್ ಆಗುತ್ತೆ, ಹಾಗೇನೆ ಎಂಪ್ಲಾಯ್ಮೆಂಟು ಇನ್ಕ್ರೀಸ್ ಆಗುತ್ತೆ. ಈಗ ಎಂಪ್ಲಾಯ್ಮೆಂಟು ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತಿದ್ರೆ ಒಂದು ವೇಳೆ ಕೆಪೆಕ್ಸ್ ಇಲ್ದಿದ್ರೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿರ್ತಾ ಇತ್ತು? ಆ ಥರದ ಒಂದು ವಿಚಾರದನ್ನು ನೋಡಬೇಕಾಗತ್ತೆ. ಆಮೇಲೆ ಮೇಯ್ನ್ ಏನು ನೋಡಿ, ಈಗ 1 ಟ್ರಿಲಿಯನ್ ರುಪೀಸ್ ಇವತ್ತು ನಿಮಗೆ ಪರ್ಚೇಸಿಂಗ್ ಪವರು ಕಾಮನ್ ಮ್ಯಾನ್ ಹತ್ರ ಅಥವಾ ಮಿಡ್ಲ್ ಕ್ಲಾಸ್ ಹತ್ರ ಉಳಿಯುತ್ತೆ. ಸೊ ಈ 1 ಟ್ರಿಲಿಯನ್ ಅವ್ನು ಏನು ಮಾಡ್ತಾನೆ, ಸೇವಿಂಗ್ಸ್ ಅಕೌಂಟಲ್ಲಿ ಡೆಪಾಸಿಟ್ ಇಡ್ತಾರಾ? ದೇ ವಿಲ್ ನಾಟ್ ಕೀಪ್ ಇಟ್ ಇನ್ ದ ಸೇವಿಂಗ್ಸ್ ಅಕೌಂಟ್. ಈ ಮಿಡ್ಲ್ ಇನ್ಕಮ್ ಜನ ಏನು ಮಾಡ್ತಾರೆ, ದೇ ಸ್ಪೆಂಡ್. ನಮಗೆ ಯಾವಾಗಲೂ ನಮ್ಮದು ಸೇವಿಂಗ್ಸ್ ಎಕಾನಮಿ. ನಿಮಗೆ 1930s ಗುರ್ಲೆಂಡ್ ಶಾ ಮತ್ತು ರಾಟ್ಕ್ಲಿಫ್ ನಡುವೆ ನಡೆದಂಥ ದೊಡ್ಡ ಕಮಿಟಿಯ ನಡುವೆ ನಡೆದಂಥ ಒಂದು ಡಿಬೇಟ್, ಹೆಲ್ತಿ ಡಿಬೇಟ್ ಏನಿದೆ, ಅದು ಕ್ಲಿಯರಾಗಿ ಹೇಳಿದೆ. ಏನಂದರೆ ಸೇವಿಂಗ್ಸ್ ನೀವು ವೆದರ್ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಿದ್ರೂ ಇದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದವರು ಮಾಡ್ತಾರೆ. ವೆದರ್ ಇಟ್ ಈಸ್ 1 or 2% ಹೈಯರ್ ಮಾಡ್ತಾರೆ ಅಂತ ಅದೊಂದು ದೊಡ್ಡ ಡಿಬೇಟ್ ಮತ್ತು ಇದು ನಡೆದಿರೋದು ತಮ್ಗೆ ಗೊತ್ತಿರುತ್ತೆ. ಸ್ಪೆಂಡಿಂಗ್. ಸೊ ನಮ್ಮಲ್ಲಿ ಒಂದು ಇಂಡಿಯನ್ಸ್ಗೆ ಏನಂದರೆ ಬೈ ಡಿಫಾಲ್ಟ್ ನಮ್ಮಲ್ಲಿ ಸೇವಿಂಗ್ಸ್ ನಮ್ಮದು ಮನೋಭಾವ. ನಿಮ್ಗೆ ಎಷ್ಟೇ ಇದ್ರೂ ನಾನು ಒಂದಷ್ಟು ಉಳಿಸ್ಬೇಕು ಅನ್ನೋಂಥದ್ದು. ಈಗ ಅದ್ರ ಜೊತೆಗೆ ನೀವು ಎಕ್ಸ್ಪೆಂಡಿಚರ್ಗೆ ಬೂಸ್ಟ್ ಕೊಟ್ಟರೆ, ಈಗ ಒಂದು ವರ್ಗ ನಿಮಗೆ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡಿದ್ರೆ ಈ 1 ಟ್ರಿಲಿಯನ್ ಏನಿದೆ ಇದು ಸ್ಪೆಂಡ್ ಆದರೆ ನಿಮಗೆ ಮಲ್ಟಿಪ್ಲೈಯರ್ ಎಫೆಕ್ಟಲ್ಲಿ ಟೋಟಲ್ 1 ಟ್ರಿಲಿಯನ್ ಗೌರ್ಮೆಂಟ್ ಫರ್ಗೋ ಮಾಡುತ್ತೆ ಅಂದರೆ 1 ಟ್ರಿಲಿಯನ್ ನನ್ನ ಹತ್ರ ಉಳಿಯುತ್ತೆ. ಇನ್ನು ಅರೌಂಡ್ 2600 ನಿಮಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಂದ ಉಳಿಯುವಂಥ ಕಸ್ಟಮ್ಸ್ ಡ್ಯೂಟಿ ಅದರಿಂದ ಉಳಿಯುವಂಥದ್ದು. ಸೊ ಟೋಟಲ್ ನನ್ನ ಹತ್ರ 1 ಟ್ರಿಲಿಯನ್ 2600 ಟ್ರಿಲಿಯನ್ ರುಪೀಸ್ ಉಳಿಯುತ್ತೆ ಅಂತಂದರೆ ಇದು ಎಲ್ಲಿ ಹೋಗುತ್ತೆ ದುಡ್ಡು? ಇದಕ್ಕೆ ಬ್ಯಾಕ್ವರ್ಡ್ ಎಫೆಕ್ಟು ಇದೆ, ಫಾರ್ವರ್ಡ್ ಎಫೆಕ್ಟು ಇದೆ. ವೆನ್ ಐ ಸ್ಪೆಂಡ್, ಎಲ್ಲಿ ಮೇಲೆ ಯಾವ ಗೂಡ್ಸ್ ಮೇಲೆ ಸ್ಪೆಂಡ್ ಮಾಡಿ? ಬಟ್ ವೈ ಪೀಪಲ್ ಆರ್ ನಾಟ್ ಸ್ಪೆಂಡಿಂಗ್? ಬಿಕಾಸ್ ಆಫ್ ದ ಇನ್ಫ್ಲೇಷನ್. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಈಗ 3 ಪಕ್ಷದ ರಾಜಕಾರಣಿಗಳಿಗೆ ಅದೇ. ಈಗ ಇವತ್ತು ನಿಮಗೆ ನೆನಪಾಯಿತು, ಇಲ್ಲ ನಾವು ಮಧ್ಯಮ ವರ್ಗವನ್ನು ಓಲೈಸಬೇಕು. ಓಲೈಸೋದು ಅನ್ನೊಂದು ಅಂದರೆ ಈಗ ಇದೊಂದು ಉಪಕಾರ ಭಾವನೆಯಿಂದ ಕೊಟ್ಟಿದ್ದಲ್ಲ, ನೀವು ಬಂದು ಹಣ ಖರ್ಚು ಮಾಡಿ ಎಕನಾಮಿಕ್ ಸೈಕಲನ್ನು ತಿರುಗಿಸಿ ಅನ್ನೋ ದೃಷ್ಟಿಯಿಂದ. ಈ ಪರಿಸ್ಥಿತಿ ಯಾಕೆ ಬಂತು? ನೀವು ಕಳೆದ ಪೋಸ್ಟ್ ಕರೋನಾ ಕಳೆದ 8 ಚುನಾವಣೆಗಳನ್ನು ನೋಡಿ. ಸ್ಟಾರ್ಟ್ ಫ್ರಮ್ ಬೆಂಗಾಲ್, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಹರಿಯಾಣ, ಇವತ್ತಿನ ದಿಲ್ಲಿ, ನಾಳೆಯ ಬಿಹಾರ್. ಎಲ್ಲ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಹೇಳ್ತಾ ಇರೋದೇನು, ನಾನೇನಿಗೆ 2,500 ಕೊಡ್ತೀನಿ, ನಾನೇನಿಗೆ 3,000 ಕೊಡ್ತೀನಿ, ನಾನು ಇನ್ನೊಂದು ಅದು ಫ್ರೀ ಕೊಡ್ತೀನಿ, ನಿನಗೆ ಇದು ಫ್ರೀ ಕೊಡ್ತೀನಿ. ನಥಿಂಗ್ ಕಮ್ಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಫ್ರೀ ಆಗ ಕರೆಸ್ಪಾಂಡಿಂಗ್ಲಿ ಏನಾಗ್ತಾ ಇದೆ, ಹಣದುಬ್ಬರದ ಪ್ರಮಾಣ ಜಾಸ್ತಿ ಆಗ್ತದೆ. ಹಣದುಬ್ಬರ 8%ಗಿಂತ ಕಡಿಮೆ ಬಂದರೆ ಇಟ್ಸ್ ಅ ಡೇಂಜರಸ್ ಅಲ್ವಾ? ನೀವು ಇವತ್ತು ಹಣದುಬ್ಬರದ ಪ್ರಮಾಣ ಏನಿದೆ, ಫುಡ್ ಇನ್ಫ್ಲೇಷನ್ ಯಾವ ರೇಟ್ಗೆ ಹೋಗಿದೆ, ಹಾಗಿರುವಾಗ ಯಾರ ಬಳಿ ಹಣ ಇದೆ ಆತ ಬಂದು ಖರ್ಚು ಮಾಡ್ತಾ ಇಲ್ಲ. ಹಿ ಈಸ್ ನಾಟ್ ಅ ಫಾರಿನ್ ಇನ್ವೆಸ್ಟರ್. ಇಲ್ಲಿನ ಮಾರ್ಕೆಟ್ ಸೆಂಟಿಮೆಂಟ್ ನೋಡ್ಕೊಂಡು ಖರ್ಚು ಮಾಡ್ತೀನಿ ಮಾಡಲ್ಲ ಅಂತ ಇಲ್ಲ, ಆತನಿಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನೀವೇನು ಮಾಡ್ತಿದ್ದೀರಿ, ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಟ್ಯಾಕ್ಸ್ ರಿಬೇಟನ್ನು ಕೊಟ್ಟು ಖರ್ಚು ಮಾಡುವಂಥ, ಅಂದರೆ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡೀಬೇಕಲ್ವ? ಅಲ್ಲ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಕಾರಣ. ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನನ್ನ ಪ್ರಕಾರ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಟೇಕ್. ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ ಕೋವಿಡ್-19 ನಂತರ ಆದಂಥ ಬದಲಾವಣೆ, ಒಂದು ಅನ್ಸೆಕ್ಯೂರ್ ಫೀಲಿಂಗ್, ನಮ್ಮಲ್ಲಿ ಇನ್ಸೆಕ್ಯೂರ್ ಫೀಲಿಂಗ್ ಇದೆಯಲ್ಲ, ಅದು ಕೂಡ ಖರ್ಚು ಮಾಡೋಕ್ಕೆ ಸುಲಭವಾಗಿ ಬಿಡ್ತಿಲ್ಲ. ಆದ್ರೂ ನಿಮಗೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ದು ಡೇಟಾ ನೋಡಿದ್ರೆ ಇನ್ಕ್ರೀಸ್ ಆಗ್ತಾ ಇರೋದನ್ನ ಗಮನಿಸೋದು ಸಮಾಧಾನಕರವಾದ ಅಂಶ. ಸೇಲ್ಸ್ ಕಡಿಮೆ ಆಗಿದೆ ಅಂತ FMCG ಕಂಪನಿಗಳು ಅವರು ಕಾಳಜಿ ವ್ಯಕ್ತಪಡಿಸ್ತಾ ಇರೋದು, ಜನ ಖರ್ಚು ಮಾಡ್ತಿಲ್ಲ, ಸ್ಪೆಂಡ್ ಮಾಡ್ತಾ ಇಲ್ಲ. ಕಾರಣನೂ ಇದೆ. ನಾನು ಬಂದೆ ನಿಮ್ಗೆ
ಮೋದಿ 3.0 ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರ್ತಕ್ಕಂಥ ರಮೇಶ್ ಬಾಬು ಅವರೇ, ಬ್ರೇಕ್ಗಿಂತ ಮುಂಚೆ ನೀವು ಸಿ ಆರ್ ಕೇಶವ್ ಅವರು ಮಾತನಾಡಿದ ಕೇಶವ್ರವರು ಹೇಳಿದಂಥದ್ದು ಒಂದು ಕರೆಕ್ಟು. ಒಬ್ಬ ಮನುಷ್ಯನಿಗೆ ಆದಾಯ ಅಂದರೆ ಕೊಳ್ಳುವ ಶಕ್ತಿ ಬಂದಂಥ ಸಂದರ್ಭದಲ್ಲಿ ಅವನು ಎಲ್ಲವನ್ನೂ ಖರ್ಚು ಮಾಡ್ತಾನೆ ಅಂತಲ್ಲ, ಅವ್ರು ಹೇಳ್ತಿರೋದು ಎಲ್ಲ ಖರ್ಚು ಮಾಡ್ತಾನೆ ಅಂತ ಆ ಥರ ಅಲ್ಲ. ಅವನು ಅಕಸ್ಮಾತ್ ಸಾಲ ಇತ್ತು, ಅವ್ನು ಸಾಲಕ್ಕೂ ಹೋಗ್ತಾನೆ, ಸೇವಿಂಗ್ಸು ಮಾಡ್ತಾನೆ. ಈ ಥರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಈಗ ₹100 ಆದಾಯ ಬಂದುಬಿಟ್ರೆ ₹100 ತೊಗೊಂಡೋಗಿ ಖರ್ಚು ಮಾಡ್ತಾನೆ ಅಂತಲ್ಲ. ಅವನು ಬೇಸ್ಡ್ ಆನ್ ಈಸ್ ಪ್ರಿಯಾರಿಟಿ, ಅವನ ಆದ್ಯತೆಗೆ ಅನುಗುಣವಾಗಿ ಅದನ್ನು ಅವನು ಮಾಡ್ಕೊಳ್ಳೋವಂಥದ್ದು ಮಾಡ್ತಾನೆ. ಅವನಿಗೆ ಬೇರೆ ಯಾವುದು ಕಮಿಟ್ಮೆಂಟ್ ಇಲ್ಲ ಅಂದಾಗ ಅದನ್ನು ಖರ್ಚು ಮಾಡ್ತಾನೆ. ಬಿಟ್ಟರೆ ಉಳಿದಂತೆ ಸಾಲ ಇದ್ದರೆ ಸಾಲ ತೀರಿಸೋಂಥದ್ದು ಅಥವಾ ಮಕ್ಕಳು ಭವಿಷ್ಯಕ್ಕೆ ಇನ್ವೆಸ್ಟ್ ಮಾಡೋಂಥದ್ದು, ಸೇವಿಂಗ್ಸ್ ಮಾಡೋಂಥದ್ದು ಮಾಡ್ತಾನೆ. ಇದು ಒಂದು ಕಡೆ. ಮತ್ತು ಕೇಶವ್ರವರು ಆವಾಗಲಿಂದ ಹೇಳ್ತಾಯಿದ್ರು ಕೋವಿಡ್ಡಿಂದ ಪರಿಣಾಮದಿಂದ ಆಯಿತು. ಕೋವಿಡ್ ಮುಗಿದು 4 ವರ್ಷ ಆಗಿದೆ. ಅವರು ಅರ್ಥಶಾಸ್ತ್ರದ ಪ್ರೊಫೆಸರ್ ಇದ್ದಾರೆ. ನಮ್ಮಲ್ಲಿ ಫ್ಲೋಟಿಂಗ್ ಫಂಡ್ ಅಂತ ಕರಿತೀವಿ ಈ ಅರ್ಥಶಾಸ್ತ್ರದಲ್ಲಿ. ಈ ಕೇಂದ್ರ ಸರ್ಕಾರಕ್ಕೆ ಫ್ಲೋಟಿಂಗ್ ಫಂಡ್ ಜಾಸ್ತಿ ಆಗಿದೆ, ಅಂದರೆ ರೆವಿನ್ಯೂ ಜಾಸ್ತಿ ಆಗಿದೆ. ಪ್ರೊಪೋರ್ಷನೇಟ್ ಆಗಿ ಸಾಮಾಜಿಕ ಭದ್ರತೆಗಳಿಗೆ ಅವ್ರು ಹಣ ವಿನಿಯೋಗ ಮಾಡ್ತಾ ಇಲ್ಲ. ಅದೇ ನಮ್ಮ ತಕ್ಕ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಕೊಟ್ಟರೆ ಅದನ್ನ ಟರ್ನ್ ಜನಕ್ಕೆ ಹೋಗಲ್ವಾ, ಅದನ್ನು ಟೀಕೆ ಮಾಡ್ತಾರೆ. ಇವ್ರು ಮಾತ್ರ ಇನ್ಕಮ್ ಟ್ಯಾಕ್ಸ್ ಕೊಟ್ಬಿಟ್ರೆ ಅದು ಜನರ ಜೊತೆ ಸರ್ಕ್ಯುಲೇಷನ್ ಆಗಿಬಿಡುತ್ತೆ ಅಂತೇಳಿ ನಾವು ಅವ್ರು ಇನ್ಕಮ್ ಟ್ಯಾಕ್ಸ್ಗೆ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದನ್ನ ಮುಕ್ತವಾಗಿ ಒಪ್ಕೋತೀವಿ, ಸ್ವಾಗತ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಅವರು ಅದೇ ಧ್ವನಿನಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಒಪ್ಕೋಬೇಕು. ಅದು ಸಹ ಮನಿ ಸರ್ಕ್ಯುಲೇಷನ್ನೇ. ಕೊಳ್ಳೋ ಶಕ್ತಿ ಒಬ್ಬ ಮನುಷ್ಯನಿಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಚುರಲಿ ಬೇರೆ ಡೆವಲಪ್ಮೆಂಟ್ ಆಗುತ್ತೆ. ಅವ್ರಿಗೆ ಬೇಕಾದಾಗ ಅದನ್ನು ಸ್ವೀಕಾರ ಮಾಡೋಂಥದ್ದು, ಬೇಡದಾಗ ಟೀಕೆ ಮಾಡೋಂಥದ್ದಲ್ಲ. ಇದು ನಮ್ಮಲ್ಲಿ ಅರ್ಥಶಾಸ್ತ್ರಗಳು ಈಗ 2013 ಫಿಸ್ಕಲ್ ಡೆಫಿಸಿಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಕೂಡ ನೀವು 2019-20 995 ಪಾಯಿಂಟ್ವರೆಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಬಟ್ ಅದು ಕೂಡ ಅವ್ರು ಹೇಳಿದ್ದು ಹಂತವಾಗಿ ಕಡಿಮೆ ಬರಬೇಕು ಹೊರತು ನೀವು ಎಕ್ದಮ್ ಆಗಿ 2020ಕ್ಕೆ 9 ನೋಡಿ. ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ಅವರ ಅಡ್ವೈಸರು, ಸೆಂಟ್ರಲ್ ಗೌರ್ಮೆಂಟ್ ಅಡ್ವೈಸರು ಕೊಟ್ಟಿರ್ತಕ್ಕಂಥ ರಿಪೋರ್ಟು CA ಟು ಗೌರ್ಮೆಂಟ್ ಗೆಟ್ ಔಟ್ ಆಫ್ ದ ವೇ. ಅವ್ರು ಅಡ್ವೈಸ್ ಮಾಡಿದ್ದಾರೆ, ಇವ್ರು ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದಾರೆ ಅಂತೇಳಿ. ಇದು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಲ್ಲ. ಸೊ ಈಗ ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದಾರೆ, ಎಲ್ಲೆಲ್ಲಿ ಸರಿಪಡಿಸ್ಕೋಬೇಕಂತೇಳಿ ಈಸ್ ಅನಂತ ನಾಗೇಶ್ವರನ್, ಚೀಫ್ ಎಕನಾಮಿಕ್ ಅಡ್ವೈಸರ್, ಸೆಂಟ್ರಲ್ ಗೌರ್ಮೆಂಟ್ ಅಡ್ವೈಸರ್, ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ. ಚಿದಂಬರಂ ಅವ್ರು ಕೋಟ್ ಮಾಡಿದ್ದಾರೆ, 10 ಪಾಯಿಂಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಇವ್ರು ತಪ್ಪುಗಳು ಮಾಡ್ತಾ ಇದೆ ಅಂತೇಳಿ. ದೇ ಹ್ಯಾವ್ ಟು ಗೆಟ್ ಇಟ್ ರೆಕ್ಟಿಫೈ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ವೆಲ್ಕಮ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಸಾಮಾಜಿಕವಾಗಿ ಜನಾಭಿವೃದ್ಧಿ ಮಾಡೋಂಥದ್ದು. ಈಗ ಉದಾಹರಣೆಗೆ ನರೇಗಾ ಇವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ವಿರೋಧ ಮಾಡಿದ್ರು ಮೋದಿರವರು. ಇವತ್ತು ನಾವು ಕೇಳ್ತಾ ಇದ್ದೀವಿ, ಅದೇನು ನೀವು 3 ತಿಂಗಳು ಅವ್ರಿಗೆ ಕೆಲಸ ಕೊಡ್ತಾ ಇದ್ದೀರ, ಅದನ್ನು ಜಾಸ್ತಿ ಮಾಡಿ, ಜನಕ್ಕೆ ಕೆಲಸ ಸಿಗುತ್ತೆ, ಮನಿ ರೊಟೇಟ್ ಆಗುತ್ತೆ, ಅವ್ರು ನಿರುದ್ಯೋಗ ತಪ್ಪುತ್ತೆ ಅಂತೇಳಿ ಇವತ್ತಿನವರೆಗೂ ಮಾಡಿಲ್ಲ. ಈ ಥರದ ಸೋಷಿಯಲ್ ಪ್ರೋಗ್ರಾಮ್ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ. ಅಲ್ಲ, ಬೈ ನೇಚರ್ ಎರಡು ಒಂದೇ ಅಂತೀರಾ ನೀವು? ತೆರಿಗೆದಾರರಿಗೆ ಅವರಿಗೆ ಉಳಿತಾಯ ಮಾಡಿ ಕೊಡುವಂಥದ್ದು ಮತ್ತು ಅವರ ಅಕೌಂಟಿಗೆ ದುಡ್ಡು ಹಾಕುವಂಥದ್ದು ಎರಡು ಒಂದೇ. ನೀವು ಅದನ್ನೇ ನೀವು ಅರ್ಥಶಾಸ್ತ್ರದಲ್ಲಿ ಕೇಶವರವರನ್ನು ಎಕ್ಸ್ಪ್ಯಾಂಡ್ ಮಾಡಿ ಹೇಳಬೇಕು. ಕೊಳ್ಳುವ ಶಕ್ತಿ ಅಂತೀವಿ ಮನುಷ್ಯನಿಗೆ. ನಿಮ್ಗೆ ಯಾವ ರೀತಿನೇ ಬರಲಿ, ಅವ್ನಿಗೆ ಇನ್ಕಮ್, ಅವ್ನಿಗೆ ಇನ್ಪುಟ್ ಬಂದಾಗ ಅವ್ನಿಗೆ ಹೊರೆ. ಈಗ ಅವ್ರು ಹೇಳೋದು ಇನ್ಫ್ಲೇಷನ್ ಅಂತ ಹೇಳೋದು. ಏನು ಇನ್ಫ್ಲೇಷನ್ ಅಂದರೆ ಅವ್ನು ಕೊಳ್ಳೋ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ದಿನ ಬಳಕೆಯ ವಸ್ತುಗಳ ಬೆಲೆ ಕಡಿಮೆ ಆಗಬೇಕು. ನೀವು ತರಕಾರಿ ಇರ್ಬೋದು, ಬೇಳೆ ಇರ್ಬೋದು, ಮತ್ತೊಂದು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು. ಈಗ ಎಲ್ಲರೂ ಪೆಟ್ರೋಲ್ ಉಪಯೋಗಿಸ್ತಾರ, ಪೆಟ್ರೋಲ್ ದರ ಕಡಿಮೆ ಆಗಲಿ ಅಂತ ಯಾಕೆ ಹೇಳ್ತೀವಿ? ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅದು ಇಂಡೈರೆಕ್ಟ್ ಎಫೆಕ್ಟ್ ಇರುತ್ತೆ. ವ್ಯತ್ಯಾಸ ಇದೆ ಅಲ್ರಿ. ನೀವು ₹2,000 ಕೊಡೋದು ಸರ್ಕಾರದ ವ್ಯವಸ್ಥೆಯಿಂದ ತೆಗೆದುಕೊಡ್ತೀರಿ. ಆತನ ಬಳಿ 70,000 80,000 ಉಳಿಯೋದು ಆತ ಎಕನಾಮಿಕ್ ಆಕ್ಟಿವಿಟಿಯ ಕಾರಣದಿಂದ ಎಲ್ಲೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಎಸ್ ಯು ಆರ್ ರೈಟ್. ಅಟ್ ದ ಸೇಮ್ ಟೈಮ್ ನಿಮ್ಗೊಂದು ಉದಾಹರಣೆ ಸೇಮ್ ಅಲ್ಲ ಅಂತ ಉದಾಹರಣೆ ಇಲ್ಲ, ಎರಡು ಸೇಮ್. ನಾನು ಹೇಳ್ತೀನಿ. ಈಗ ನಾವು ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಮೂಲಕ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದೀವಿ. ಇವತ್ತು ಗಾರ್ಮೆಂಟ್ಸ್ಗೆ ಬರೋ ಹೆಣ್ಮಕ್ಳು ಅವರು ಬಸ್ಗೆ ₹1,500 ವಿನಿಯೋಗ ಮಾಡಬೇಕಾಯ್ತು. ಅದು ಉಳಿದಾಗ ಅದು ತಗೊಂಡು ಇನ್ನೊಂದು ಕಡೆ ಮಾಡ್ತಾರೆ, ಸೇವಿಂಗ್ಸ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗ್ತಾರೆ. ಅದೇ ಥರ ಗೃಹಲಕ್ಷ್ಮಿ ಈಗ ನೀವೇ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಯಾರೋ ಒಂದು ಬೋರ್ವೆಲ್ ಕೊಡಿಸಿದ್ದು, ಒಂದು ಅಂಗಡಿ ತೆಗೆದಿದ್ದು, ಮತ್ತೊಂದು ಮಾಡಿದ್ದು, ಈ ಥರದ್ದು. ಸೊ ನಾವು ಮತ್ತೆ ಅದೇ ಚರ್ಚೆಗೆ ಬರ್ತೀವಿ. ನಾವು 1.5 ವರ್ಷದಿಂದ ಏನು ಚರ್ಚೆ ಮಾಡ್ತಿದ್ದೀವಿ ಅಂದರೆ, ನೀವು ಗಾರ್ಮೆಂಟ್ ಫ್ಯಾಕ್ಟ್ರಿ ಅವ್ರಿಗೆ, ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಕ್ಕಂಥ ಮೇಡ್ಗೆ ಶಕ್ತಿ ಯೋಜನೆಯಲ್ಲಿ ಫ್ರೀ ಕೊಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಹೌದು. ನನ್ನ ಸಮಸ್ಯೆ ಇರೋದು ಇನ್ಕಮ್ ಟ್ಯಾಕ್ಸ್ ಪೇಯರ್ನ ಹೆಂಡ್ತಿ, ಅವಳಿಗೆ ಯಾಕೆ ಕೊಡ್ತೀರಿ ಅಂತ ನನ್ನ ಸಮಸ್ಯೆ. ನಾನು ನಿಮ್ಮ ತರ್ಕಕ್ಕೆ ಕಳೆದ ಬಾರಿ ಇದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಅದು ಒಳ್ಳೆ ಸಜೆಷನ್ ಇದೆ, ಆರೋಗ್ಯಕರವಾದ ಚರ್ಚೆ ಆಗ್ಬೇಕಂದ್ರೆ ನಾನು ಒಪ್ಕೊಂಡಿದ್ದೇನೆ. ನಾವು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ
ಇಲ್ಲಿ ನಮ್ಮ ಪ್ಯಾಂಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳಿ. ಅದೆಲ್ಲ ನಾನು ಹೇಳ್ತಾ ಇರೋದು, ಮನಿ ರೊಟೇಷನ್ ಒಬ್ಬ ಮನುಷ್ಯನಿಗೆ ಕೊಳ್ಳೋ ಶಕ್ತಿ ಬಂದಾಗ ಅದು ಯಾವ ರೀತಿ ಹೋಗುತ್ತೆ ಅಂತ ಅಷ್ಟೇ. ನಾನು ಅದನ್ನು ನೀವು ಹೇಳಿದ್ ನಾನು ಸ್ವೀಕಾರ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ, ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ನನಗೆ 100 ರೂಪಾಯಿ ಉಳಿದ್ರೆ ಅವ್ನು ಇನ್ವೆಸ್ಟ್ ಮಾಡ್ತಾನೆ, ಖರ್ಚು ಮಾಡ್ತಾನೆ ಅಂತ ಹೆಂಗಿದೆಯೋ ಅದು ಸಹ ಒಬ್ಬರಿಗೆ ಅವ್ರ ಕಮಿಟ್ಮೆಂಟ್ ಕಡಿಮೆ ಆದಾಗ, ಬರ್ಡನ್ ಕಡಿಮೆ ಆದಾಗ ಅದನ್ನು ಇನ್ನೊಂದು ವೇನಲ್ಲಿ ಉಪಯೋಗಿಸ್ತಾರೆ ಅನ್ನೋದು ಅಷ್ಟೇ ನನ್ನ ತಕರಾರಿರುತ್ತೆ, ನನ್ನ ಅಭಿಪ್ರಾಯ ಇರ್ತಕ್ಕಂಥದ್ದು. ನಾನು ಅದು ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಸಂಖ್ಯೆ ಏನಿದೆ ಇದು ಕಡಿಮೆ ಇದೆ. ನಾವು ಇವತ್ತು ಇನ್ಕಮ್ ಟ್ಯಾಕ್ಸಲ್ಲಿ 1% ಜನಕ್ಕೆ ಹೋಗುತ್ತೆ, ನೀವು ಗ್ಯಾರಂಟಿ ಯೋಜನೆಗಳಲ್ಲಿ ಆಲ್ಮೋಸ್ಟ್ 80% ಜನಕ್ಕೆ ಅದು ಉಪಯೋಗ ಸಿಗ್ತಾ ಇದೆ. ಒಂದು ದುಡಿಮೆಯನ್ನು ಇನ್ಸೆಂಟಿವೈಸ್ ಮಾಡಬೇಕು. ಅಂದರೆ ನೀವು ಏನೇ ಕೊಟ್ಟರು ಅದಕ್ಕೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಬೇಕು. ಡೆಫಿನೆಟ್ಲಿ ಗಾರ್ಮೆಂಟ್ಸ್ ಹೆಣ್ಣು ಮಕ್ಕಳಿಗೆ ಬಸ್ ಪ್ರಯಾಣ ದರ ಉಳಿಯೋದಿದೆಯಲ್ಲ, ಅದು ಟರ್ಮ್ ಆ್ಯಂಡ್ ಕಂಡೀಷನ್ ರೀ. ನೀವು ಗಾರ್ಮೆಂಟ್ಸ್ಗೆ ಹೋಗಿ ಪ್ರತಿದಿನ ದುಡಿತೀರಿ ಅಂದರೆ ಇಷ್ಟು ಉಳಿತಾಯ ಆಗುತ್ತೆ ನೋಡಿ ನಿಮಗೆ. ನೀವು ಮನೆ ಕೆಲಸ ಮಾಡ್ತೀರಾ, ಇಷ್ಟು ಉಳಿತಾಯ ಆಗುತ್ತೆ ನೋಡಿ ನಿಮಗೆ. ಅದು ಸಾರಾಸಗಟಾಗಿ ಆಗಬಾರ್ದು ಅನ್ನುವಂಥದ್ದು, ಕಾಂಪಿಟೇಟಿವ್ ಸೋಷಿಯಲಿಸಮ್ ಬರಬಾರ್ದು. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ತಾವೇನು ಮಾತಾಡಿದ್ರಿ, ಸರ್ಕಾರಗಳು ಯೋಜನೆಗಳು ಮಾಡಬೇಕಾದ್ರೆ ರೀಪ್ರೊಡಕ್ಟಿವ್, ನೀವು ಈಗ ಒಂದು ಹಿಂದೆ ಬಂಗಾರಪುರ ಇದ್ದಾಗ ಹೇಳ್ತಾ ಇದ್ರು, ನೀವು ಒಂದು ಬಿಲ್ಡಿಂಗ್ ಮೇಲೆ 100 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಿಮಗೆ ರೀಪ್ರೊಡಕ್ಷನ್ ಇರಲ್ಲ. ಅದೇ 100 ಕೋಟಿ ಒಂದು ನೀರಾವರಿ ಯೋಜನೆಗೆ ಹಾಕಿದ್ರೆ ಅದು ರೈತರು ಅವನು ಉತ್ಪನ್ನ ಬೆಳೆದೋ ಮತ್ತೊಂದು ರೀಪ್ರೊಡಕ್ಟಿವಿಟಿ ಇರುತ್ತೆ. ಆ ಥರದ್ದು ಈಗ ಬಂಗಾರಪ್ಪನವರು ಫ್ರೀ ಕರೆಂಟ್ ಕೊಟ್ಟರು, ಅದರಿಂದ ಒಂದು ದೊಡ್ಡ ಇಂಟೆನ್ಷನ್ ಇತ್ತು. ದೇವರಾಜೇಶ್ವರವರು ಉಳುವನೆ ಭೂಮಿ ಕೊಟ್ಟರು. ಅದಕ್ಕೆ ಮುಂಚೆ ಗ್ರೋ ಮೋರ್ ಫುಡ್ ಅಂತೇಳಿ GMF ಅಂತೇಳಿ ಎಮರ್ಜೆನ್ಸಿ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟು ರೈತರಿಗೆ ಫ್ರೀ ಜಮೀನು ಕೊಟ್ಟರು, ನೀವು ಬೆಳೆ ಬೆಳೀರಿ ಅಂತೇಳಿ. ಅದು ಒಂದು ಕಾಸು. ಅದೇ ತರ ಸೋಷಿಯಲ್ ಹಂಗೆ ಲಾಭ ಮಾಡಿ ಕೊಡೋದಕ್ಕೆ ಕಂಡೀಷನ್ಸ್ ಹಾಕ್ಬೇಕು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ್ದು ಅದನ್ನೇ. ಈಗ ನೀನು ಕಾಕಾ ಸಾಹೇಬ್ ಪಾಟೀಲ್ಗೂ ಕೊಡು, ಅಲ್ಲಮ್ಮ ಪ್ರಭು ಪಾಟೀಲ್ಗೂ ಕೊಡು ಅನ್ನೋದು ಸೋಷಿಯಲ್ ಕಾಸ್ ಇರಲಿಲ್ಲ, ಸೋಷಿಯಲ್ ಕಾಸ್. ಕ್ಯಾಪೆಕ್ಸ್ ವಿಷಯ ಬಂದಾಗ ನಾನು ಈ ದಾಬಸ್ಪೇಟೆ ಹತ್ರ ಹೋದಾಗ ಒಂದಷ್ಟು ಜನ ಹುಡುಗರು ರಿಯಲ್ ಎಸ್ಟೇಟ್ ಮಾಡೋ ಹುಡುಗರು ಬಂದು ಮಾತಾಡ್ತಿದ್ರು. ಸುಮ್ಮನೆ ಕೇಳ್ತಿದ್ದೆ ನಾನು, ಏನಿದೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಂತ. ಅವ್ರು ಹೇಳಿದ್ರು 40 ರಿಂದ 50 ಲಕ್ಷ ಎಕರೆ ಇತ್ತು ಸರ್. ಪೆರಿಫೆರಲ್ ರಿಂಗ್ ರೋಡ್ ಅನೌನ್ಸ್ ಆಯಿತು ಅಂದ ತಕ್ಷಣ 60 ಲಕ್ಷ 70 ಲಕ್ಷ ಅನ್ನೋದು ಶುರು ಮಾಡಿದ್ರೆ ಎಕರೆಗೆ ಅಂತ. ಅನೌನ್ಸ್ ಆಗಿದೆ, ಎಲ್ಲಿ ಬರುತ್ತೆ ಏನು ರೋಡ್ ಏನೂ ಗೊತ್ತಿಲ್ಲ. ಅದಾದಮೇಲೆ ಒಂದು ನಕಾಶೆ ಬಂತು, ಹೀಗೆ ಹೋಗುತ್ತೆ ರೋಡು ಅಂತ. ಏಕಾಏಕಿ 80 ಲಕ್ಷ 90 ಲಕ್ಷ ಆಯಿತು ಎಕರೆಗೆ. ರೋಡಿಗೆ ಮಾರ್ಕಿಂಗ್ ಆಯಿತು 1,20,00,000. ಈಗ ನಿಮ್ಮ ಬೆಂಗಳೂರು 2ನೇ ಏರ್ಪೋರ್ಟ್ ಅಂತೂ ನಡೆದಿದೆ. 1,20,00,000 ಅಂದರೆ ಸರ್ಕಾರ ಖರ್ಚು ಮಾಡಿದ್ದು ರೋಡ್ ಮಾಡೋದಕ್ಕೆ. ಬಟ್ ರೈತನ ಅಕೌಂಟಿಗೆ ಅವನ ಜಮೀನಿನ ಬೆಲೆ 3 ಪಟ್ಟು ಜಾಸ್ತಿ ಆಯಿತು. ಈ ರೀತಿಯ ಎಕ್ಸ್ಪೆಂಡಿಚರ್ಗಳನ್ನು ಸರ್ಕಾರ ಮಾಡಬೇಕು ಅಂತ ಹೇಳೋದು. ಈ ರೀತಿಯ ಎಕ್ಸ್ಪೆಂಡಿಚರ್ ಈಗ ನೀವು ರೈತರ ಕುಟುಂಬದಿಂದ ಬಂದಿದ್ದೀರಾ, ಇದು ಈ ಬದಲಾವಣೆಗಳು ಹೆಂಗಿರುತ್ತೆ ಅನ್ನೋ ಉದಾಹರಣೆ ಕೊಡ್ತೀನಿ. ನಾವು ನೀವೆಲ್ಲ ಹುಡುಗರಿದ್ದಾಗ, ಸಣ್ಣ ಹುಡುಗರಿದ್ದಾಗ ನೀರಾವರಿ ಜಮೀನಿಗೆ ಜಾಸ್ತಿ ಕಿಮ್ಮತ್ತಿತ್ತು. ಹೌದು, ಕೊಳ್ಳೋ ನೀರಾವರಿ ಜಮೀನು ಯಾವ ಒಬ್ಬ ರೈತನ ಹತ್ರ ಇದೆ ಅವ್ನು ಶ್ರೀಮಂತ ಅಂತ. ಇವತ್ತು ನೀರಾವರಿ ಜಮೀನಲ್ಲ, ರೋಡ್ ಬಗ್ಗೆ ನಿಮ್ಮ ಜಮೀನು ಡ್ರೈಲ್ಯಾಂಡ್ ಇದ್ರೆ ಅವನ್ ಕೋಟ್ಯಾಧಿಪತಿ. ಅದು ಬದ್ದಾದಂಥ ಪರಿಸ್ಥಿತಿ ತಪ್ಪು ಅಂತಲ್ಲ, ಅದಕ್ಕೆ ನಾನಾ ಕಾರಣ ಇದ್ದಾವೆ. ಅದಾಗಬೇಕು. ನಾನು ಹೇಳ್ತಾ ಇರೋದು ರೀಪ್ರೊಡಕ್ಟಿವಿಟಿ. ನೀವು ಎಕನಾಮಿಕ್ ಗ್ರೋತ್ ಆಗಬೇಕಂದ್ರೆ ರೀಪ್ರೊಡಕ್ಟಿವ್ ಮತ್ತು ಇನ್ವೆಸ್ಟ್ಮೆಂಟ್. ಈಗ ನೀವು ಇನ್ಕಮ್ ಟ್ಯಾಕ್ಸ್ ಏನಿದೆ, ಈಗ ಅಲ್ಲೇ ಒಂದಿದೆ, ನೀವು ಯಾವುದೋ ಬಿಲ್ಡಿಂಗಲ್ಲಿ ಕ್ಯಾಪಿಟಲ್ ಗೈನ್ ಅಂತ ಕರೀತಾರೆ. ಅವ್ನು ಕಟ್ಟಡ ಮಾಡ್ದೆ 10 ಕೋಟಿ ಬಂತು, ಅವ್ನು ಇಟ್ಕೊಳ್ಳಂಗಿಲ್ಲ. ಇಟ್ಕೊಂಡ್ರೆ 30% ಟ್ಯಾಕ್ಸ್ ಕಟ್ಟಬೇಕು. ಅವ್ನು ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ನಿಗೆ ಎಕ್ಸೆಂಪ್ಷನ್ ಇದೆ. ಸೊ ಮನಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಅದು ಇಟ್ ಈಸ್ ಎ ಗುಡ್ ಪ್ರೋಸೆಸ್. ಅದು ಎಲ್ಲ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಇದೊಂದೇ ಕಾರಣಕ್ಕಾಗಿದೆ ಅಂತ ಅಲ್ಲ. ನೀವು ಏನು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಯೋಜನೆ ಇರ್ಬೋದು, ಸೀನಿಯರ್ ಸಿಟಿಸನ್ಗಳಿಗೆ ಎಕ್ಸೆಂಪ್ಷನ್ ಕೊಟ್ಟಿರ್ತಕ್ಕಂಥ ಯೋಜನೆಗಳಿರ್ಬೋದು, ಇಟ್ ಈಸ್ ಎ ಗುಡ್ ಮೂವ್. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಬೇರೆ ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು. ಇವತ್ತು ನರೇಗಾದಲ್ಲಿ ಹೆಚ್ಚು ಕೆಲಸ ಕೊಡುವಂಥ ಕೆಲಸ ಆಗಬೇಕು. ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು, ಈಗ ಇಂಟರ್ನ್ಶಿಪ್ ಜಾಸ್ತಿ ಕೊಡುವಂಥದ್ದಾಗಬೇಕು, ಸ್ಟೈಫಂಡ್ ಕೊಡುವಂಥದ್ದಾಗಬೇಕು, ಮತ್ತು ಸ್ತ್ರೀಯರಿಗೆ ಸಬಲೀಕರಣದ ಯೋಜನೆಗಳಾಗಬೇಕು. ಆ ಥರದ ಯೋಜನೆಗಳು ಈ ಬಜೆಟಲ್ಲಿ ಏನು ಪೂರಕವಾಗಿ ಬಂದಿಲ್ಲ ಅನ್ನೋದು ನಮ್ಮ ಕಾಂಗ್ರೆಸ್ ಪಾರ್ಟಿ ತಕರಾರು. ಓಕೆ, ಬನ್ನಿ ಸರ್, ನಾನು ತಮ್ಮ ರಿಯಾಕ್ಷನ್ ತಗೊಳ್ತೀನಿ. ರವಿಕುಮಾರ್ ಅವರು, ಮೋದಿ 3.0 ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರ್ತಕ್ಕಂಥ ರಮೇಶ್ ಬಾಬು ಅವರೇ, ಬ್ರೇಕ್ಗಿಂತ ಮುಂಚೆ ನೀವು CR ಕೇಶವ್ ಅವರು ಮಾತನಾಡಿದ್ದು. ಕೇಶವ್ರವರು ಹೇಳಿದಂಥದ್ದು ಒಂದು ಕರೆಕ್ಟು. ಒಬ್ಬ ಮನುಷ್ಯನಿಗೆ ಆದಾಯ ಅಂದರೆ ಕೊಳ್ಳುವ ಶಕ್ತಿ ಬಂದಂಥ ಸಂದರ್ಭದಲ್ಲಿ ಅವನು ಎಲ್ಲವನ್ನೂ ಖರ್ಚು ಮಾಡ್ತಾನೆ ಅಂತಲ್ಲ. ಅವ್ರು ಹೇಳ್ತಿರೋದು ಎಲ್ಲ ಖರ್ಚು ಮಾಡ್ತಾನೆ ಅಂತ, ಆ ಥರ ಅಲ್ಲ. ಅವನು ಅಕಸ್ಮಾತ್ ಸಾಲ ಇತ್ತು, ಅವ್ನು ಸಾಲಕ್ಕೂ ಹೋಗ್ತಾನೆ, ಸೇವಿಂಗ್ಸು ಮಾಡ್ತಾನೆ. ಈ ಥರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಈಗ 100 ರೂಪಾಯಿ ಆದಾಯ ಬಂದುಬಿಟ್ರೆ 100 ರೂಪಾಯಿನೂ ತೊಗೊಂಡೋಗಿ ಖರ್ಚು ಮಾಡ್ತಾನೆ ಅಂತಲ್ಲ. ಅವನು ಬೇಸ್ಡ್ ಆನ್ ಈಸ್ ಪ್ರಿಯಾರಿಟಿ, ಅವನ ಆದ್ಯತೆಗೆ
ಅನುಗುಣವಾಗಿ ಅದನ್ನು ಅವನು ಮಾಡ್ಕೊಳ್ಳೋವಂಥದ್ದು ಮಾಡ್ತಾನೆ. ಅವನಿಗೆ ಬೇರೆ ಯಾವುದು ಕಮಿಟ್ಮೆಂಟ್ ಇಲ್ಲ ಅಂದಾಗ ಅದನ್ನು ಖರ್ಚು ಮಾಡ್ತಾನೆ ಬಿಟ್ಟರೆ ಉಳಿದಂತೆ ಸಾಲ ಇದ್ದರೆ ಸಾಲ ತೀರಿಸೋಂಥದ್ದು ಅಥವಾ ಮಕ್ಕಳು ಭವಿಷ್ಯಕ್ಕೆ ಇನ್ವೆಸ್ಟ್ ಮಾಡೋಂಥದ್ದು ಸೇವಿಂಗ್ಸ್ ಮಾಡೋಂಥದ್ದು ಮಾಡ್ತಾನೆ. ಇದು ಒಂದು ಕಡೆ. ಮತ್ತು ಕೇಶವರವರು ಆವಾಗಲಿಂದ ಹೇಳ್ತಾ ಇದ್ರು ಕೋವಿಡ್ಡಿಂದ ಪರಿಣಾಮದಿಂದ ಆಯ್ತದೆ. ಕೋವಿಡ್ ಮುಗಿದು 4 ವರ್ಷ ಆಗಿದೆ. ಅವರು ಅರ್ಥಶಾಸ್ತ್ರದ ಪ್ರೊಫೆಸರ್ ಇದ್ದಾರೆ. ನಮ್ಮಲ್ಲಿ ಫ್ಲೋಟಿಂಗ್ ಫಂಡ್ ಅಂತ ಕರಿತೀವಿ ಈ ಅರ್ಥಶಾಸ್ತ್ರದಲ್ಲಿ. ಈ ಕೇಂದ್ರ ಸರ್ಕಾರಕ್ಕೆ ಫ್ಲೋಟಿಂಗ್ ಫಂಡ್ ಜಾಸ್ತಿ ಆಗಿದೆ, ಅಂದರೆ ರೆವಿನ್ಯೂ ಜಾಸ್ತಿ ಆಗಿದೆ. ಪ್ರೊಪೋರ್ಷನೇಟ್ ಆಗಿ ಸಾಮಾಜಿಕ ಭದ್ರತೆಗಳಿಗೆ ಅವ್ರು ಹಣ ವಿನಿಯೋಗ ಮಾಡ್ತಾ ಇಲ್ಲ. ಅದೇ ನಮ್ಮ ತಕ್ಕ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಕೊಟ್ಟರೆ ಅದನ್ನು ಟರ್ನ್ ಜನಕ್ಕೆ ಹೋಗಲ್ವಾ, ಅದನ್ನು ಟೀಕೆ ಮಾಡ್ತಾರೆ. ಇವ್ರು ಮಾತ್ರ ಇನ್ಕಮ್ ಟ್ಯಾಕ್ಸ್ ಕೊಟ್ಬಿಟ್ರೆ ಅದು ಜನದ ಜೊತೆ ಸರ್ಕ್ಯುಲೇಷನ್ ಆಗಿಬಿಡುತ್ತೆ ಅಂತೇಳಿ ನಾವು ಅವ್ರು ಇನ್ಕಮ್ ಟ್ಯಾಕ್ಸ್ಗೆ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದನ್ನ ಮುಕ್ತವಾಗಿ ಒಪ್ಕೋತೀವಿ, ಸ್ವಾಗತ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಅವರು ಅದೇ ಧ್ವನಿನಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಒಪ್ಕೋಬೇಕು. ಅದು ಸಹ ಮನಿ ಸರ್ಕ್ಯುಲೇಷನ್ನೇ. ಕೊಳ್ಳೋ ಶಕ್ತಿ ಒಬ್ಬ ಮನುಷ್ಯನಿಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಚುರಲಿ ಬೇರೆ ಡೆವಲಪ್ಮೆಂಟ್ ಆಗುತ್ತೆ. ಅವ್ರಿಗೆ ಬೇಕಾದಾಗ ಅದನ್ನು ಸ್ವೀಕಾರ ಮಾಡೋಂಥದ್ದು, ಬೇಡದಾಗ ಟೀಕೆ ಮಾಡೋಂಥದ್ದಲ್ಲ. ಇದು ನಮ್ಮಲ್ಲಿ ಅರ್ಥಶಾಸ್ತ್ರಗಳು ಈಗ 2013 ಫಿಸ್ಕಲ್ ಡೆಫಿಸಿಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಕೂಡ ನೀವು 2019-20 995 ಪಾಯಿಂಟ್ವರೆಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಬಟ್ ಅದು ಕೂಡ ಅವ್ರು ಹೇಳಿದ್ದು ಹಂತವಾಗಿ ಕಡಿಮೆ ಬರಬೇಕು ಹೊರತು ನೀವು ಎಕ್ದಮ್ ಆಗಿ 2020ಕ್ಕೆ 9 ನೋಡಿ. ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ಅವರ ಅಡ್ವೈಸರು, ಸೆಂಟ್ರಲ್ ಗೌರ್ಮೆಂಟ್ ಅಡ್ವೈಸರು ಕೊಟ್ಟಿರ್ತಕ್ಕಂಥ ರಿಪೋರ್ಟು CA ಟು ಗೌರ್ಮೆಂಟ್ ಗೆಟ್ ಔಟ್ ಆಫ್ ದ ವೇ. ಅವ್ರು ಅಡ್ವೈಸ್ ಮಾಡಿದ್ದಾರೆ, ಇವ್ರು ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದಾರೆ ಅಂತೇಳಿ. ಇದು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಲ್ಲ. ಸೊ ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದಾರೆ, ಎಲ್ಲೆಲ್ಲಿ ಸರಿಪಡಿಸ್ಕೋಬೇಕಂತೇಳಿ ಈಸ್ ಅನಂತ ನಾಗೇಶ್ವರನ್ ಚೀಫ್ ಎಕನಾಮಿಕ್ ಅಡ್ವೈಸರ್, ಸೆಂಟ್ರಲ್ ಗೌರ್ಮೆಂಟ್ ಅಡ್ವೈಸರ್, ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ. ಚಿದಂಬರಂ ಅವ್ರು ಕೋಟ್ ಮಾಡಿದ್ದಾರೆ, 10 ಪಾಯಿಂಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಇವ್ರು ತಪ್ಪುಗಳು ಮಾಡ್ತಾ ಇದೆ ಅಂತೇಳಿ. ದೇ ಹ್ಯಾವ್ ಟು ಗೆಟ್ ಇಟ್ ರೆಕ್ಟಿಫೈ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ವೆಲ್ಕಮ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಸಾಮಾಜಿಕವಾಗಿ ಜನ ಅಭಿವೃದ್ಧಿ ಮಾಡೋಂಥದ್ದು. ಈಗ ಉದಾಹರಣೆಗೆ ನರೇಗಾ ಇವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ವಿರೋಧ ಮಾಡಿದ್ರು ಮೋದಿರವರು. ಇವತ್ತು ನಾವು ಕೇಳ್ತಾ ಇದ್ದೀವಿ, ಅದೇನು ನೀವು 3 ತಿಂಗಳವರೆಗೆ ಕೆಲಸ ಕೊಡ್ತಾ ಇದ್ದೀರಾ, ಅದನ್ನು ಜಾಸ್ತಿ ಮಾಡಿ, ಜನಕ್ಕೆ ಕೆಲಸ ಸಿಗುತ್ತೆ, ಮನಿ ರೊಟೇಟ್ ಆಗುತ್ತೆ, ಅವ್ರು ನಿರುದ್ಯೋಗ ತಪ್ಪುತ್ತೆ ಅಂತೇಳಿ ಇವತ್ತಿನವರೆಗೂ ಮಾಡಿಲ್ಲ. ಈ ಥರದ ಸೋಷಿಯಲ್ ಪ್ರೋಗ್ರಾಮ್ ಕೊಡುವ ಅಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ. ಅಲ್ಲ, ಬೈ ನೇಚರ್ ಎರಡು ಒಂದೇ ಅಂತೀರಾ ನೀವು? ತೆರಿಗೆದಾರರಿಗೆ ಅವರಿಗೆ ಉಳಿತಾಯ ಮಾಡಿ ಕೊಡುವಂಥದ್ದು ಮತ್ತು ಅವರ ಅಕೌಂಟಿಗೆ ಹಾಕುವಂಥದ್ದು ಎರಡು ಒಂದೇ. ನೀವು ಅದನ್ನೇ ನೀವು ಅರ್ಥಶಾಸ್ತ್ರದಲ್ಲಿ ಕೇಶವರವರನ್ನು ಎಕ್ಸ್ಪ್ಯಾಂಡ್ ಮಾಡಿ ಹೇಳಬೇಕು. ಕೊಳ್ಳುವ ಶಕ್ತಿ ಅಂತೀವಿ ಮನುಷ್ಯನಿಗೆ. ನಿಮ್ಗೆ ಯಾವ ರೀತಿನೇ ಬರಲಿ, ಅವ್ನಿಗೆ ಇನ್ಕಮ್, ಅವ್ನಿಗೆ ಇನ್ಪುಟ್ ಬಂದಾಗ ಅವ್ನಿಗೆ ಹೊರೆ. ಈಗ ಅವ್ರು ಹೇಳೋದು ಇನ್ಫ್ಲೇಷನ್ ಅಂತ ಹೇಳೋದು. ಏನು ಇನ್ಫ್ಲೇಷನ್ ಅಂದರೆ ಅವ್ನು ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ಬೇಕಂದ್ರೆ ದಿನ ಬಳಕೆಯ ವಸ್ತುಗಳ ಬೆಲೆ ಕಡಿಮೆ ಆಗಬೇಕು. ನೀವು ತರಕಾರಿ ಇರ್ಬೋದು, ಬೇಳೆ ಇರ್ಬೋದು, ಮತ್ತೊಂದು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು. ಈಗ ಎಲ್ಲರೂ ಪೆಟ್ರೋಲ್ ಉಪಯೋಗಿಸ್ತಾರ, ಪೆಟ್ರೋಲ್ ದರ ಕಡಿಮೆ ಆಗಲಿ ಅಂತ ಯಾಕೆ ಹೇಳ್ತೀವಿ? ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅದು ಇಂಡೈರೆಕ್ಟ್ ಎಫೆಕ್ಟ್ ಇರುತ್ತೆ. ವ್ಯತ್ಯಾಸ ಇದೆ ಅಲ್ರಿ. ನೀವು 2,000 ರೂಪಾಯಿ ಕೊಡೋದು ಸರ್ಕಾರದ ವ್ಯವಸ್ಥೆಯಿಂದ ತೆಗೆದುಕೊಡ್ತೀರಿ. ಆತನ ಬಳಿ 70,000 80,000 ಉಳಿಯೋದು ಆತ ಎಕನಾಮಿಕ್ ಆಕ್ಟಿವಿಟಿಯ ಕಾರಣದಿಂದ ಎಲ್ಲೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಎಸ್, ಯು ಆರ್ ರೈಟ್. ಅಟ್ ದ ಸೇಮ್ ಟೈಮ್ ಒಂದು ಉದಾಹರಣೆ ಸೇಮ್ ಅಲ್ಲ ಅಂತ ಉದಾಹರಣೆ ಇಲ್ಲ, ಎರಡು ಸೇಮ್. ನಾನು ಹೇಳ್ತೀನಿ. ಈಗ ನಾವು ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಮೂಲಕ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದೀವಿ. ಇವತ್ತು ಗಾರ್ಮೆಂಟ್ಸ್ಗೆ ಬರೋ ಹೆಣ್ಮಕ್ಳು ಅವರು ಬಸ್ಗೆ 1,500 2,000 ರೂಪಾಯಿ ವಿನಿಯೋಗ ಮಾಡಬೇಕಾಯ್ತು. ಅದು ಉಳಿದಾಗ ಅದು ತಗೊಂಡು ಇನ್ನೊಂದು ಕಡೆ ಮಾಡ್ತಾರೆ, ಸೇವಿಂಗ್ಸ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗ್ತಾರೋ. ಅದೇ ಥರ ಗೃಹಲಕ್ಷ್ಮಿ ಈಗ ನೀವೇ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಯಾರೋ ಒಂದು ಬೋರ್ವೆಲ್ ಕೊಡಿಸಿದ್ದು, ಒಂದು ಅಂಗಡಿ ತೆಗೆದಿದ್ದು, ಮತ್ತೊಂದು ಮಾಡಿದ್ದು, ಈ ಥರದ್ದು. ಸೊ ನಾವು ಮತ್ತೆ ಅದೇ ಚರ್ಚೆಗೆ ಬರ್ತೀವಿ. ನಾವು 1.5 ವರ್ಷದಿಂದ ಏನು ಚರ್ಚೆ ಮಾಡ್ತಿದ್ದೀವಿ ಅಂದರೆ, ನೀವು ಗಾರ್ಮೆಂಟ್ ಫ್ಯಾಕ್ಟ್ರಿ ಅವ್ರಿಗೆ, ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಕ್ಕಂಥ ಮೇಡ್ಗೆ ಶಕ್ತಿ ಯೋಜನೆಯಲ್ಲಿ ಫ್ರೀ ಕೊಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಹೌದು. ನನ್ನ ಸಮಸ್ಯೆ ಇರೋದು ಇನ್ಕಮ್ ಟ್ಯಾಕ್ಸ್ ಪೇಯರ್ನ ಹೆಂಡ್ತಿ, ಅವಳಿಗೆ ಯಾಕೆ ಕೊಡ್ತೀರಿ ಅಂತ ನನ್ನ ಸಮಸ್ಯೆ. ನಾನು ನಿಮ್ಮ ತರ್ಕಕ್ಕೆ ಕಳೆದ ಬಾರಿ ಇದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಅದು ಒಳ್ಳೆ ಸಜೆಷನ್ ಇದೆ, ಆರೋಗ್ಯಕರವಾದ ಚರ್ಚೆ ಆಗ್ಬೇಕಂದ್ರೆ ನಾನು ಒಪ್ಕೊಂಡಿದ್ದೇನೆ. ಅದನ್ನ ನಾವು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ನಮ್ಮ ಪ್ಯಾಂಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳಿ. ಅದೆಲ್ಲ ನಾನು ಹೇಳ್ತಾ ಇರೋದು. ಮನಿ ರೊಟೇಷನ್ ಒಬ್ಬ ಮನುಷ್ಯನಿಗೆ ಕೊಳ್ಳೋ ಶಕ್ತಿ ಬಂದಾಗ ಅದು ಯಾವ ರೀತಿ ಹೋಗುತ್ತೆ ಅಂತ ಅಷ್ಟೇ. ನಾನು ಅದನ್ನ ನೀವು ಹೇಳಿದ್ ನಾನು ಸ್ವೀಕಾರ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ. ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ನನಗೆ 100 ರೂಪಾಯಿ ಉಳಿದ್ರೆ ಅವನು ಇನ್ವೆಸ್ಟ್ ಮಾಡ್ತಾನೆ, ಖರ್ಚು ಮಾಡ್ತಾನೆ ಅಂತ ಹೆಂಗಿದೆಯೋ ಅದು ಸಹ ಒಬ್ಬರಿಗೆ ಅವ್ರ ಕಮಿಟ್ಮೆಂಟ್ ಕಡಿಮೆ ಆದಾಗ, ಬರ್ಡನ್ ಕಡಿಮೆ ಆದಾಗ ಅದನ್ನು ಇನ್ನೊಂದು ವೇನಲ್ಲಿ ಉಪಯೋಗಿಸ್ತಾರೆ ಅನ್ನೋದು ಅಷ್ಟೇ ನನ್ನ ತಕರಾರಿರುತ್ತೆ, ನನ್ನ ಅಭಿಪ್ರಾಯ ಇರ್ತಕ್ಕಂಥದ್ದು. ನಾನು ಅದು ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಸಂಖ್ಯೆ ಏನಿದೆ ಇದು ಕಡಿಮೆ ಇದೆ. ನಾವು ಇವತ್ತು ಇನ್ಕಮ್ ಟ್ಯಾಕ್ಸಲ್ಲಿ 1% ಜನಕ್ಕೆ ಹೋಗುತ್ತೆ. ನೀವು ಗ್ಯಾರಂಟಿ ಯೋಜನೆಗಳಲ್ಲಿ ಆಲ್ಮೋಸ್ಟ್ 80% ಜನಕ್ಕೆ ಅದು ಉಪಯೋಗ ಸಿಗ್ತಾ ಇದೆ. ಒಂದು ದುಡಿಮೆಯನ್ನು ಇನ್ಸೆಂಟಿವೈಸ್ ಮಾಡಬೇಕು. ಅಂದ್ರೆ ನೀವು ಏನೇ ಕೊಟ್ಟರು ಅದಕ್ಕೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರಬೇಕು. ಡೆಫಿನೆಟ್ಲಿ ಗಾರ್ಮೆಂಟ್ಸ್ ಹೆಣ್ಣು ಮಕ್ಕಳಿಗೆ ಬಸ್ ಪ್ರಯಾಣ ದರ ಉಳಿಯೋದಿದೆಯಲ್ಲ,
ಅದು ಟರ್ಮ್ ಆ್ಯಂಡ್ ಕಂಡೀಷನ್ ರೀ. ನೀವು ಗಾರ್ಮೆಂಟ್ಸ್ಗೆ ಹೋಗಿ ಪ್ರತಿದಿನ ದುಡಿತೀರಿ ಅಂದರೆ ಇಷ್ಟು ಉಳಿತಾಯ ಆಗುತ್ತೆ ನೋಡಿ ನಿಮಗೆ. ನೀವು ಮನೆಗೆಲಸ ಮಾಡ್ತೀರಾ, ಇಷ್ಟು ಉಳಿತಾಯ ಆಗುತ್ತೆ ನೋಡಿ ನಿಮಗೆ. ಅದು ಸಾರಾಸಗಟಾಗಿ ಆಗಬಾರ್ದು ಅನ್ನುವಂಥದ್ದು. ಕಾಂಪಿಟೇಟಿವ್ ಸೋಷಿಯಲಿಸಮ್ ಬರಬಾರ್ದು. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ತಾವೇನು ಮಾತಾಡಿದ್ರಿ, ಸರ್ಕಾರಗಳು ಯೋಜನೆಗಳು ಮಾಡಬೇಕಾದ್ರೆ ರೀಪ್ರೊಡಕ್ಟಿವ್, ನೀವು ಈಗ ಒಂದು ಹಿಂದೆ ಬಂಗಾರಪುರದಾಗ ಹೇಳ್ತಾ ಇದ್ರು, ನೀವು ಒಂದು ಬಿಲ್ಡಿಂಗ್ ಮೇಲೆ 100 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಿಮಗೆ ರೀಪ್ರೊಡಕ್ಷನ್ ಇರಲ್ಲ. ಅದೇ 100 ಕೋಟಿ ಒಂದು ನೀರಾವರಿ ಯೋಜನೆಗೆ ಹಾಕಿದ್ರೆ ಅದು ರೈತರು ಅವನು ಉತ್ಪನ್ನ ಬೆಳೆದೋ ಮತ್ತೊಂದು ರೀಪ್ರೊಡಕ್ಟಿವಿಟಿ ಇರುತ್ತೆ. ಆ ಥರದ್ದು ಈಗ ಬಂಗಾರಪ್ಪನವರು ಫ್ರೀ ಕರೆಂಟ್ ಕೊಟ್ಟರು, ಅದಿಂದೆ ಒಂದು ದೊಡ್ಡ ಇಂಟೆನ್ಷನ್ ಇತ್ತು. ದೇವರಾಜೇಶ್ವರವರು ಉಳುವನೇ ಭೂಮಿ ಕೊಟ್ಟರು. ಅದಕ್ಕೆ ಮುಂಚೆ ಗ್ರೋ ಮೋರ್ ಫುಡ್ ಅಂತೇಳಿ GMF ಅಂತೇಳಿ ಎಮರ್ಜೆನ್ಸಿ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟು ರೈತರಿಗೆ ಫ್ರೀ ಜಮೀನು ಕೊಟ್ಟರು, ನೀವು ಬೆಳೆ ಬೆಳೀರಿ ಅಂತೇಳಿ. ಅದು ಒಂದು ಕಾಸು. ಅದೇ ತರ ಸೋಷಿಯಲ್ ಹಂಗೆ ಲಾಭ ಮಾಡಿ ಕೊಡೋದಕ್ಕೆ ಕಂಡೀಷನ್ಸ್ ಹಾಕ್ಬೇಕು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ್ದು ಅದನ್ನೇ. ಈಗ ನೀನು ಕಾಕಾ ಸಾಹೇಬ್ ಪಾಟೀಲ್ಗೂ ಕೊಡು, ಅಲ್ಲಮ್ಮ ಪ್ರಭು ಪಾಟೀಲ್ಗೂ ಕೊಡು ಅನ್ನೋದು ಸೋಷಿಯಲ್ ಕಾಸ್ ಇರಲಿಲ್ಲ. ಸೋಷಿಯಲ್ ಕಾಸ್ ಅದರಲ್ಲಿ ವೋಟ್ ಬ್ಯಾಂಕ್ ಕಾಸ್. ಕ್ಯಾಪೆಕ್ಸ್ ನ ವಿಷಯ ಬಂದಾಗ ನಾನು ಈ ದಾಬಸ್ಪೇಟೆ ಹತ್ರ ಹೋದಾಗ ಒಂದಷ್ಟು ಜನ ಹುಡುಗರು, ರಿಯಲ್ ಎಸ್ಟೇಟ್ ಮಾಡೋ ಹುಡುಗರು ಬಂದು ಮಾತಾಡ್ತಿದ್ರು. ಸುಮ್ಮನೆ ಕೇಳ್ತಿದ್ದೆ ನಾನು, ಏನಿದೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಂತ. ಅವ್ರು ಹೇಳಿದ್ರು 40 ರಿಂದ 50 ಲಕ್ಷ ಎಕರೆ ಇತ್ತು ಸರ್. ಪೆರಿಫೆರಲ್ ರಿಂಗ್ ರೋಡ್ ಅನೌನ್ಸ್ ಆಯಿತು ಅಂದ ತಕ್ಷಣ 60 ಲಕ್ಷ 70 ಲಕ್ಷ ಅನ್ನೋಕ್ಕೆ ಶುರು ಮಾಡಿದ್ರೆ ಎಕರೆಗೆ ಅಂತ. ಅನೌನ್ಸ್ ಆಗಿದೆ, ಎಲ್ಲಿ ಬರುತ್ತೆ ಏನು ರೋಡ್ ಏನೂ ಗೊತ್ತಿಲ್ಲ. ಅದಾದಮೇಲೆ ಒಂದು ನಕಾಶೆ ಬಂತು, ಹೀಗೆ ಹೋಗುತ್ತೆ ರೋಡು ಅಂತ. ಏಕಾಏಕಿ 80 ಲಕ್ಷ 90 ಲಕ್ಷ ಆಯಿತು ಎಕರೆಗೆ. ರೋಡಿಗೆ ಮಾರ್ಕಿಂಗ್ ಆಯಿತು 1,20,00,000. ಈಗ ನಿಮ್ಮ ಬೆಂಗಳೂರು 2ನೇ ಏರ್ಪೋರ್ಟ್ ಅಂತೂ ನಡೆದಿದೆ. 1,20,00,000 ಅಂದರೆ ಸರ್ಕಾರ ಖರ್ಚು ಮಾಡಿದ್ದು ರೋಡ್ ಮಾಡೋದಕ್ಕೆ. ಬಟ್ ರೈತನ ಅಕೌಂಟಿಗೆ ಅವನ ಜಮೀನಿನ ಬೆಲೆ 3 ಪಟ್ಟು ಜಾಸ್ತಿ ಆಯಿತು. ಈ ರೀತಿಯ ಎಕ್ಸ್ಪೆಂಡಿಚರ್ಗಳನ್ನು ಸರ್ಕಾರ ಮಾಡಬೇಕು ಅಂತ ಹೇಳೋದು. ರವಿಕುಮಾರ್ ಅವರು ನಮ್ಮ ಜೊತೆಗೆ BJPಯಿಂದ ಇದ್ದಾರೆ. ರವಿಕುಮಾರ್ ಅವರೇ, ತೆರಿಗೆದಾರರ ಪರವಾಗಿ ಒಂದು ಧನ್ಯವಾದ. ನರೇಂದ್ರ ಮೋದಿ ಅವರ ಸ್ಟ್ರಾಂಗ್ ಸಪೋರ್ಟ್ ಬೇಸು, ಮಿಡ್ಲ್ ಕ್ಲಾಸು, ಅರ್ಬನ್ ಮಿಡ್ಲ್ ಕ್ಲಾಸು ಅಂತೂ ಇಂತೂ ಅವ್ರು ನೆನಪಾದರು. ಅವ್ರಿಗೋಸ್ಕರವೂ ಏನೋ ಮಾಡಬೇಕು ಅಂತ ಇಷ್ಟು ವರ್ಷ ಆದಮೇಲೆ ಅನ್ನಿಸ್ತು. ಧನ್ಯವಾದ ಸರ್. ನೋಡಿ, ಮಿಡ್ಲ್ ಕ್ಲಾಸ್ ಇರಲಿ, ಕೊನೆ ಕ್ಲಾಸ್ ಇರಲಿ, ಫಸ್ಟ್ ಕ್ಲಾಸ್ ಇರಲಿ, ತೆರಿಗೆ ಕಟ್ಟೋರಿರಲಿ, ತೆರಿಗೆ ಕಟ್ಟದೇ ಇರೋರಿರಲಿ, ಎಲ್ಲರ ಬಗ್ಗೆನೂ ಕೂಡ ಸಾಮಾಜಿಕ ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಜೆಟನ್ನು ಕೊಡ್ತಾ ಬಂದಿದ್ದಾರೆ. ಯಾವಾಗ ನಮ್ಮ ಅಧಿಕಾರಕ್ಕೆ ಬಂದಾಗಿನಿಂದನೂ ಕೂಡ ಇದು ಇಲ್ಲ ಅಂತೇಳಿದ್ರೆ ಜನ ಓಟ್ ಯಾಕೆ ಹಾಕ್ತಿದ್ರು? ಒಂದನೇದು. ಎರಡನೇದು, ನಾನು ಹೇಳ್ತೇನೆ, ಇದೊಂದು ಫ್ಯೂಚರಿಸ್ಟಿಕ್ ಬಜೆಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಓರಿಯೆಂಟೆಡ್ ಬಜೆಟ್ ಮತ್ತು ಉದ್ಯೋಗ ನಿರ್ಮಾಣ ಮಾಡೋದಕ್ಕೆ ಗಮನವನ್ನು ಕೊಟ್ಟಿರ್ತಕ್ಕಂಥ ಬಜೆಟ್ ಮತ್ತು ನಮ್ಮ ದೇಶದ ಅದು MSME ಇರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಇರ್ಬೋದು, ಇವನ್ನು ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಬಜೆಟ್ ಅನ್ನೋದನ್ನು ನಾನು ಹೇಳ್ತೇನೆ. ಈಗ ಉದಾಹರಣೆಗೆ ಯಾಕೆ ಅಂತ ಹೇಳಿದರೆ, ನೀವು ಹಾಗೆ ಹೇಳ್ತೀರಿ, ಒಂದು ಜನ ಓಟ್ ಯಾಕೆ ಕೊಡ್ತಿದ್ರು ಅನ್ನೋ ಲೆಕ್ಕಾಚಾರಕ್ಕೆ ಬಿಡಬೇಡಿ. ಅಂದರೆ ನಮ್ಮ ಆಶಯವೂ ಅದೇ, ಪ್ಯೂರ್ ಆ್ಯಂಡ್ ಪ್ಯೂರ್ ಅಭಿವೃದ್ಧಿ ಆಧಾರದ ಮೇಲೆ ಮತದಾನ ಮಾಡಬೇಕು ಜನ. ಅಭಿವೃದ್ಧಿ ಮಾಡಿದವ್ರು ಮತ್ತೆ ಗೆಲ್ಲಬೇಕು, ಅಭಿವೃದ್ಧಿ ಮಾಡದೇ ಇರೋರು ಸೋತ್ ಹೋಗ್ಬೇಕು ಅಂತ ಹಂಗೆ ಮಾಡಿದ್ದಾರೆ ಜನ. ಹಂಗೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅಷ್ಟು ಕೆಟ್ಟ ಆಡಳಿತ ಕೊಟ್ಟಿದ್ರೆ ನೀವು 66ಕ್ಕೆ ಬಂದ್ರಲ್ಲ. ಇದು ನಮ್ಮ ಮಿಸ್ಟೇಕ್ಸ್ ನಿಂದ ನಾವು ಇದು ಮಾಡಿದ್ವಿ. ಅಷ್ಟು ಕೆಟ್ಟ ಆಡಳಿತ ತೆಗೆದುಕೊಳ್ಳಿ. ನಾನು ಡಿಬೇಟಿಗೆ ರೆಡಿ ಇದ್ದೀನಿ. ನಮ್ಮ ಕಾಲದ ಬೊಮ್ಮಾಯಿ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಈಗಿನ 2ನೇ ಟರ್ಮಿನ ಸಿದ್ದರಾಮಯ್ಯ, ನಾನು ಫಸ್ಟ್ ಟರ್ಮ್ ತೆಗೆದುಕೊಳ್ಳಲ್ಲ. 2ನೇ ಬಾರಿ ಸಿದ್ದರಾಮಯ್ಯ ಅವರ ಆಡಳಿತನೂ ತೆಗೆದುಕೊಂಡು ನಾವು ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ ಡಿಬೇಟಿಗೆ ಬರಲಿಲ್ಲ. ಅವಾಗ ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಕರ್ನಾಟಕದ ವಿಷಯ ಅಂದ್ರೆ ಜನ ಓಟ್ ಹಾಕದೇ ಇರೋದನ್ನ ಮತ್ತೆ ಬೇರೆ ಕಾರಣಗಳು ಅಂತೀರಿ. ಯಾಕೆ ನೀವು ದಿಲ್ಲಿ ಸಿಂಹಾಸನಕ್ಕೆ ಮೋದಿ ಅವ್ರಿಗೆ ಮತ್ತೆ ಓಟ್ ಹಾಕ್ತಾರೆ ಅಂದ್ರೆ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ. ನಾನು ಹೇಳ್ತಾ ಇದ್ದಿದ್ದಷ್ಟೇ, ನೀವು ಪಾಸಿಟಿವ್ ಆಗಿದ್ದನ್ನ ಹೇಳ್ತೀನಿ. ಅಂತೂ ಇಂತೂ ಅರ್ಬನ್ ಮಿಡ್ಲ್ ಕ್ಲಾಸ್ ನಿಮಗೆ ನೆನಪಾದ್ರು, ಮಧ್ಯಮ ವರ್ಗ ನೆನಪಾಯಿತು. ಆಗಿರ್ಲಿಲ್ಲ, ನಮ್ದು ಯಾವಾಗಲೂ ನಮ್ಮ ಗಮನದಲ್ಲೇ ಇದ್ರು. ಈ ಸಾರಿ ಮಾಡಿದ್ದಾರೆ. ಹಾಗಾಗಿ ಇದು ಮಿಡ್ಲ್ ಕ್ಲಾಸ್ ಸಂಬಂಧಪಟ್ಟಂಥದ್ದು ಮತ್ತು ಯಾರು ಬಿಸ್ನೆಸ್ ಇರ್ಬೋದು, ಯಾರು ಸ್ಯಾಲ್ರಿ ಪೀಪಲ್ ಇದ್ದಾರೆ, ಎಲ್ರಿಗೂ ಕೂಡ ಇದರಿಂದ ಒಳ್ಳೆಯದಾಗಿದೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಮಿಡ್ಲ್ ಕ್ಲಾಸ್ನಿಂದ ಈವನ್ ಮಿಡ್ಲ್ ಕ್ಲಾಸ್ ದೇ ಆರ್ ಲಿಂಕ್ ವಿತ್ ಅಪ್ಪರ್ ಕ್ಲಾಸ್ ಆಲ್ಸೋ, ದೇ ಆರ್ ಲಿಂಕ್ ವಿತ್ ಲೋಯರ್ ಕ್ಲಾಸ್ ಆಲ್ಸೋ. ಹಾಗಾಗಿ ಇಡೀ ದೇಶದ ಎಕಾನಮಿ ಇದರಿಂದ ಗ್ರೋ ಆಗುತ್ತೆ ಅನ್ನುವಂಥ ಕಾರಣದಿಂದ ಈ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ನ ಭಾರ ಅನ್ನೋದು ಆಗರ್ಭ ಶ್ರೀಮಂತರ ಮೇಲೂ ಇಲ್ಲ, ಕಡುಬಡವರ ಮೇಲೂ ಇಲ್ಲ. ನೇರ ತೆರಿಗೆಯ ಭಾರ ಅನ್ನೋದು ಬಹಳ ಕಡಿಮೆ. ಅದನ್ನ ಈ ದೇಶದ ಮಧ್ಯಮ ವರ್ಗ ಹೊತ್ಕೊಂಡಿದೆ. ಹೊತ್ಕೊಂಡು ಅವ್ರು ಬೆನ್ನು ಬಾಗಿ ಹೋಗಿತ್ತು. ಸ್ವಲ್ಪ ಮಟ್ಟಿಗೆ ಒಂದು ರಿಲೀಫ್ ಆಗಿದೆ. ರಿಚ್ ಕ್ಲಾಸ್ ಮೇಲೂ ನೇರ ತೆರಿಗೆಯ ಭಾರ ಇಲ್ಲ ಸರ್. ಅವ್ರು ಹೆಂಗೋ ಮಾಡಿ ಟ್ಯಾಕ್ಸ್ ಉಳಿಸ್ತಾರೋ,
ಅವ್ರಿಗೆ ಐಫೋನ್ ಬೇಕು ಒಂದು ಅಂತಂದರೆ ಅವ್ರಿಗೆ ಅಮೆರಿಕದಿಂದ ತರಿಸ್ಕೊಳ್ಳೋದು ಗೊತ್ತು, ಅಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ಪೂರ್ತಿ ದುಡ್ಡು ಕೊಟ್ಟು ತಗೊಳ್ಳೋನು ಮಧ್ಯಮ ವರ್ಗದವನೇ ಇಲ್ಲಿ. ಅಲ್ಲ, ಇದನ್ನು ಮಾಡಲೇಬೇಕಾಗಿತ್ತು. ಇವತ್ತು ವಿಶ್ವದ ಆರ್ಥಿಕ ಪರಿಸ್ಥಿತಿನಲ್ಲೂ ಭಾರತದ ಆರ್ಥಿಕ ಪರಿಸ್ಥಿತಿನಲ್ಲೂ ಕೂಡ ಇದನ್ನು ಮಾಡಲೇಬೇಕಾಗಿತ್ತು. ಹಾಗಾಗಿ ಭಾಳ ಆ್ಯಪ್ಟ್ ಆಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಹಣಕಾಸಿನ ಸಚಿವರು. ಇದನ್ನು ಇಡೀ ದೇಶದ ಜನ ಶ್ಲಾಘನೆ ಮಾಡ್ತಾ ಇದ್ದಾರೆ. ಆಗಲೇ ಏನು ಚರ್ಚೆ ಮಾಡ್ತಾ ಇದ್ರು, ಈಗ ಉದಾಹರಣೆಗೆ ಇನ್ಫ್ರಾಸ್ಟ್ರಕ್ಚರ್ ಆಧಾರಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಅದು ಫ್ಯೂಚರಿಸ್ಟಿಕ್ ಬಜೆಟ್. ಗ್ಯಾರಂಟಿ ಫ್ರೀ ಬೀಸ್ ಆಧಾರದ ಮೇಲೆ ಅದರೊಳಗೆ ಸ್ವಲ್ಪ ಜನ ಖರ್ಚು ಮಾಡ್ಬೋದು, ಸ್ವಲ್ಪ ಜನ ಖರ್ಚು ಮಾಡದೇ ಇರ್ಬೋದು. ಆದರೆ ನೀವು ರೈಲ್ವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ನೀವು ಯಾವುದು ರಸ್ತೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಕೈಗಾರಿಕೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಇದು ಫ್ಯೂಚರಿಸ್ಟಿಕ್ ಆಗಿ ಡೆಫಿನೆಟ್ ಆಗಿ ನಮಗೆ ಆದ್ರೆ ಫ್ರೀ ಬೀಸ್ ಮೇಲೆ 50,000 ಕೋಟಿ 56,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ದೇಶಕ್ಕೆ ಲಾಭ ಆಗತ್ತೆ, ರಾಜ್ಯಕ್ಕೆ? ಮಹಾರಾಷ್ಟ್ರದಲ್ಲಿ 45,000 ಕೋಟಿ. ಮಹಾರಾಷ್ಟ್ರದಾಗ್ಲಿ ನಾನು ಇಡೀ ಇದ್ರದ್ದು ಹೇಳ್ತಾ ಇದ್ದೀನಿ. ಬಿಹಾರ್ ಫ್ರೀಬಿಗಳ ಪ್ರಾಸ್ ಅಂಡ್ ಕಾನ್ಸ್ ಬಗ್ಗೆ ಮಾತನಾಡುವ ಅಧಿಕಾರ ಜನಸಾಮಾನ್ಯರಿಗೆ ಸರ್, ರಾಜಕೀಯ ಪಕ್ಷಗಳಿಗಿಲ್ಲ. ದಯವಿಟ್ಟು ರಾಜಕೀಯ ಪಕ್ಷ ಇದ್ರ ಬಗ್ಗೆ ದೆಹಲಿ ಚುನಾವಣೆ ಇನ್ನು 4 ದಿವಸಕ್ಕೆ ವೋಟಿಂಗ್ ನಡೆಯುತ್ತೆ. ಯಾರು ಗೆದ್ರು 2,100 ರೂಪಾಯಿ ಕನ್ಫರ್ಮ್, ಅಲ್ಲಿ 2,100 ರೂಪಾಯಿ ದಿಲ್ಲಿ ಕನ್ಫರ್ಮ್. ಯೋಚನೆ ಮಾಡಬೇಕಾಗಿದೆ. ಆದ್ರೆ ನಮ್ ದೇಶದಲ್ಲಿ ಮೊದಲು ಹಳಿ ತಪ್ಪಿಸಿರ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೊಣೆ ಹೊರಬೇಕು. ಅವ್ರು ಹಳಿ ತಪ್ಪಿಸಿದ್ರು, ನೀವು ಅದೇ ಹಳಿ ಹೋಗ್ತಾ ಇದ್ದೀರಿ. ಹಳಿ ತಪ್ಪಿಸ್ತಿಲ್ಲ, ಆದ್ರೆ ಹಳಿ ತರ್ತಕ್ಕಂಥ ಕೆಲಸವನ್ನ ನಾವು ಎಲೆಕ್ಷನ್ ರಿಸಲ್ಟ್ ಏನೇ ಆಗಪ್ಪ ನಾವು ಕೊಡೋದಿಲ್ಲ ಅಂತ ಹೇಳಿ ತೆಗೆದುಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಲಾಸ್ಟ್ ಇಯರ್ ಬಜೆಟ್ ಮಾಡಿದಾರಲ್ಲ, ಬಜೆಟ್ ಮಂಡನೆ ಮಾಡಿದಾರಲ್ಲ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? ಕಡಿಮೆ ಆಗಿದೆ ರೀ, ಕಡಿಮೆ ಆಗಿದೆ. ತೆಗೆದುಕೊಳ್ಳಿ ನಮ್ಮ ದೇಶದ ಬಜೆಟ್ ಅನ್ನು ತೆಗೆದುಕೊಳ್ಳಿ. ನಮ್ಮ ನರೇಂದ್ರ ಮೋದಿಜಿಯವರ, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಎಷ್ಟು ಹಣ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಸರ್ಕಾರ ಫ್ರೀ ಬೀಸ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಚರ್ಚೆ ಆಗ್ಲಿ. ಕೇಂದ್ರ ಸರ್ಕಾರ ಫ್ರೀ ಬೀಗಳನ್ನು ಕೊಡ್ತಾ ಇಲ್ಲ. ಕೊಡಬೇಕು ಅಂತಾನೆ ರಮೇಶ್ ಬಾಬು ಅವರು ವಾದ ಮಾಡಿ, ಕೊಡಬಾರದು. ತುಳಿಯಲ್ಪಟ್ಟ ಜನರಿಗೆ ಅಂದ್ರೆ ರಾಜ್ಯಗಳ ಕೊಟ್ಟರೋಕೆ ಕೇಂದ್ರ ನೀಡಿದ ಅವ್ರಿಗೆ ಕೊಡಬೇಕು. ನನ್ನ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾರಿಗೆ ನೀಡಿಲ್ಲ ಅಂತ ಹೇಳಿದ್ರೆ, ಏನ್ ಹೇಳಿದ್ರಲ್ಲ ಮಹಾರಾಷ್ಟ್ರದಲ್ಲಿ ಪ್ರಶಾಂತ್ ನಾಥ್ ಅವ್ರು ಏನ್ ಹೇಳಿದಾರಲ್ಲ, ಫಾರ್ ಎಕ್ಸಾಂಪಲ್ ಈವನ್ ನನ್ನ ಕೇಳಿದ್ರೆ ಹೈಸ್ಕೂಲ್ ಟೀಚರ್ನ ಮನೆಯವ್ರಿಗೂ ಕೂಡ ಫ್ರೀ ಬೀಸ್ ಅನ್ನ ಕೊಡಬಾರ್ದು, ಕಾಲೇಜ್ ಪ್ರೊಫೆಸರ್ನ ಮನೆಯವ್ರಿಗೂ ಕೂಡ ಫ್ರೀ ಬೀಸ್ ಅನ್ನ ಕೊಡಬಾರ್ದು. ಯಾರಿಗೆ ಕೊಡಬೇಕು? ಯಾರು ಕಾರ್ಮಿಕರಿದ್ದಾರೆ. ಆಯ್ತು, ದಿಲ್ಲಿ ಹೆಂಗಿದ್ರೆ ಅನೌನ್ಸ್ ಮಾಡಿದ್ರೆ ಇದ್ರ ಬಗ್ಗೆ ಯೋಚನೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಮಹಾರಾಷ್ಟ್ರ ಆಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ಯೋಚನೆ ಆಗ್ಬೇಕು ಅಂತ ಹೇಳ್ತಾ ಇದ್ದೇನೆ. ನಮ್ಮ ದೇಶದ ಎಕಾನಮಿ ಡಿಸಿಪ್ಲಿನಿಗೆ ಬರಬೇಕು ಅಂತ ಹೇಳಿದ್ರೆ, ಸರಿಯಾದ ಹಳಿ ಮೇಲೆ ನಡಿಬೇಕು ಅಂತ ಆದ್ರೆ, ನಮ್ಮ ದೇಶದ ಡೆವಲಪಿಂಗ್ ನೇಷನ್ ನಾವು 2024 ಲೋಕಸಭಾ ಚುನಾವಣೆ ಹೆಂಗೋ ಮುಗಿದೋಯ್ತು ರವಿಕುಮಾರ್ ಅವರೇ. 2029 INDI ಮೈತ್ರಿಕೂಟ ಏನಾದರೂ ಇದೇ ರೀತಿಯಲ್ಲಿ ರಾಜ್ಯಗಳ ಚುನಾವಣೆಗಳನ್ನು ಗೆಲ್ಲಬಹುದು ಅಂದ್ಕೊಂಡು ದೇಶ ಚುನಾವಣೆಯನ್ನು ಗೆಲ್ಲಬಹುದು ಅಂತ ಏನಾದರೂ ಅವರು ಫ್ರೀ ಬಿಗಳನ್ನು ಘೋಷಣೆ ಮಾಡಿದ್ರೆ 100% ನೀವು ಮಾಡ್ತೀರಿ ಸರ್? ನೀವು ಮಾಡ್ತೀರಿ 100%? ನೀವು ಆಗ್ಲೇ ಚರ್ಚೆ ಮಾಡಿದ್ವಲ್ಲ, ಕಾಂಪಿಟಿಷನ್ ಮೇಲೆ ಬಿದ್ದ್ಬಿಟ್ಟಿದ್ದಾವೆ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದ್ರೆ, ನಾನು ಒಂದು ಹೇಳ್ತೇನೆ, ನಾನು ಆಂತರಿಕವಾಗಿ ಹೇಳ್ತೇನೆ, ನೊಂದ್ಕೊಂಡು ಹೇಳ್ತೇನೆ. ಮನಸ್ಸಿಲ್ಲದ ಮನಸ್ಸಿನಿಂದ ಬಿಜೆಪಿ ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮನಸ್ಸಿಲ್ಲದ ಮನಸ್ಸಿನಿಂದ ಬಿಜೆಪಿ ಫ್ರೀ ಬೀಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಈ ಫ್ರೀ ಬೀಸ್ ನ ಆಧಾರದ ಮೇಲೆ ನಮ್ದು ಎಕಾನಮಿ ಸರ್ಕಾರದ ಹಣದಿಂದ ನಾವು ಸೀಟ್ಗಳನ್ನು ಸರ್ಕಾರದ ಬಜೆಟ್ ಘೋಷಣೆ ಮಾಡಿ ನಾವು ಎಲೆಕ್ಷನ್ ಗೆಲ್ತಕ್ಕಂತ ಏನು ಪ್ರಯೋಗ ಮಾಡ್ತಲ್ಲ ಕರ್ನಾಟಕ ರಾಜ್ಯದಲ್ಲಿ, ಇದು ನಮ್ಮ ದೇಶಕ್ಕೆ ಒಳ್ಳೆ ರವಿಕುಮಾರ್ ಅವರೇ, ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದೇ ಫ್ರೀ ಬೀಸ್ ಇಲ್ಲ. ಜನ ಡಿಸೈಡ್ ಲೋಕಸಭೆಯಲ್ಲಿ ಸೋತವರು ವಿಧಾನಸಭೆಯಲ್ಲಿ ಫ್ರೀ ಬೀಸ್ ಕೂಡ ಒಂದು, ಅದು ಒಂದೇ ಅಲ್ಲ. ಕರ್ನಾಟಕದಲ್ಲೂ ಫ್ರೀ ಬೀಸ್ ಕೂಡ ಒಂದು. ಅವ್ರೇನ್ ಬರೀ ಫ್ರೀ ಬೀಸ್ ಮೇಲೆ ಗೆದ್ರ? ದಟ್ ಇಸ್ ಚೆರಿ ಆನ್ ದ ಕೇಕ್. ಅಲ್ಲ, 5 ಸ್ಕೀಮ್ ಬರೀ 5 ಸ್ಕೀಮ್ಗಳಿಂದ ಅವ್ರು ಬಂದ್ರ ಬರೀ 5 ಸ್ಕೀಮ್ಗಳಿಂದ ಬಂದ್ರ? ನೀವು ನಿಮ್ ತಪ್ಪುಗಳನ್ನ ನಾನು ಒಪ್ಕೊಳ್ತೀನಲ್ಲ. ಆದ್ರೆ ನಾವು ಹೇಳ್ತಾ ಇದೀವಿ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡ್ತಾ ಇದೀವಿ. ನಾನು ಹೇಳ್ತೇನೆ, ಒಂದು ಕಾಲ ಬಂದ್ರೆ ವೆರಿ ಶಾರ್ಟ್ಲಿ ನಾವು ಫ್ರೀ ಬೀಸ್ ಹೋಗೋದೇ ಇಲ್ಲ.
ಬಿಜೆಪಿ ಇಸ್ ನಾಟ್ ಫಾರ್ ಫ್ರೀ ಬೀಸ್. ನೋಡಿ 2024 ರಿಸಲ್ಟ್ ಬರುವವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆ ವಹಿಸ್ತಾ ಇರ್ತಕ್ಕಂಥ ಯಾವುದೇ ಕೋರ್ ಕಮಿಟಿ ಮತ್ತು ಪಾರ್ಲಿಮೆಂಟರಿ ಬೋರ್ಡ್ ಸಭೆಯಲ್ಲಿ ಫ್ರೀ ಬೀಸ್ಗಳ ಬಗ್ಗೆ ಮಾತನಾಡಿದರೆ ಅವರು ಸಿಟ್ಟಿಗೇಳ್ತಾ ಇದ್ರಂತೆ. ಜೂನ್ 4ಕ್ಕೆ ಬಂತಲ್ವಾ ಫಲಿತಾಂಶ. ಜೂನ್ 4ರ ನಂತರ ಯಾವುದೇ ಸಭೆಯಲ್ಲಿ, ಈಗ ಹರಿಯಾಣದಲ್ಲಿ ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡಬೇಕಾ ಅಂತಕ್ಕಂಥದ್ದು ಪಾರ್ಲಿಮೆಂಟ್ರಿ ಬೋರ್ಡ್ ಸಭೆಯಲ್ಲಿ ಬಂತು, ಮಹಾರಾಷ್ಟ್ರದಲ್ಲಿ ಬಂತು. ಅವ್ರು ಹೇಳಿದ್ರಂತೆ ಏನಾದರೂ ಮಾಡ್ಕೊಳ್ಳಿ, ನಾನು ಲೋಕಸಭಾ ಚುನಾವಣೆ ಆದಮೇಲೆ ಐ ಆಮ್ ನಾಟ್ ಬಾದರ್ಡ್, ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಆ ಸ್ಥಿತಿಗೆ ಇವತ್ತು ಬಿಜೆಪಿನೂ ಬಂದಿದೆ. ನಾನು ಹೇಳಿದ್ನಲ್ಲ, ಅದಕ್ಕೆ ಅದು ಈಗ ರಾಜಕಾರಣದಲ್ಲಿ ಮನಸ್ಸಿನಿಂದ ಮನಸ್ಸಿಗೆ ಅದಕ್ಕೇನು ಅರ್ಥ ಇದೆ? ಅರ್ಥ ಇದೆ, ಖಂಡಿತ ಇದೆ. ನೀವು ಅನಿವಾರ್ಯ ಪರಿಸ್ಥಿತಿನಲ್ಲಿ ನೀವು ಮನಸ್ಸಿಲ್ಲದೆ ಫ್ರೀಬಿಗಳನ್ನು ಕೊಟ್ರೆ ಖಜಾನೆ ಮೇಲೆ ಕಡಿಮೆ ಭಾರ ಬೀಳುತ್ತೆ. ಏನ್ ನೋಡಿ, ನಾನು ಹೇಳ್ತೀನಿ, ಖಜಾನೆ ಮೇಲೆ ಏನ್ ಬೇಕಾದ್ರೂ ಆಗ್ಲಿ, ನಮ್ ದೇಶದ ಎಕಾನಮಿ, ನಮ್ ರಾಜ್ಯದ ಎಕಾನಮಿ ಏನ್ ಬೇಕಾದ್ರೂ ಆಗ್ಲಿ, ನಾವು ಅಧಿಕಾರಕ್ಕೆ ಬರಬೇಕು. ನಮ್ಗಿಲ್ಲ ಇದು. ನಮಗಿಲ್ಲ. ಮಹಾರಾಷ್ಟ್ರದಲ್ಲಿ ನಾವು ಒಂದು ಫ್ರೀ ಒಂದೋ ಎರಡೋ ಮಾಡಿರ್ಬೋದು ನಾವು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ 91 ಲಕ್ಷ ಕೋಟಿ ಹೆಚ್ಚುವರಿ ಸಾಲ ಮಾಡಿದ್ರೆ ನೀವು. ಹೌದು, ಬರೀ 45,000 ಕೋಟಿ ಲಾಡ್ಲಿ ಬೈನಾಕ್ ಕೊಟ್ರಿ ಮಹಾರಾಷ್ಟ್ರದಲ್ಲಿ. ಮನಸ್ಸಿಲ್ಲಿಂದ ಮನಸ್ಸಿಗೆ ಅಂದ್ರೆ ನನಗೆ ಅರ್ಥನೇ ಆಗಲಿಲ್ಲ ಅದು. ಮನಸ್ಸಿಲ್ಲದೆ ಮನಸ್ಸಿಗೆ ಅಂದ್ರೆ ಏನು ಅಂತ ಅದೇ ಹೇಳಿದ್ದಲ್ಲ. ವಿಜಯರಾಜೇಶ್ ಅವರೇ, ಮುಂದಿನ ವಾರ ಹೊಸ ಇನ್ಕಮ್ ಟ್ಯಾಕ್ಸ್ ಮಸೂದೆ ಅಂತೆ, ತುಂಬ ಸರಳೀಕರಣ ಮಾಡ್ತೀವಿ ಅಂತಾರೆ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಇದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ಇದು ಎಷ್ಟು ಅಂದರೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೋ ಅಷ್ಟು ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಕೆಲಸ ಜಾಸ್ತಿ ಇರುತ್ತೆ. ಇವ್ರು ಹಿಂಗೆ ಸರಳೀಕರಣ ಮಾಡ್ತಾ ಹೋಗ್ಬಿಟ್ರೆ ಹೆಂಗೆ? ಇಲ್ಲ ಹಾಗೇನಿಲ್ಲ. ಈಗ ನೋಡಿ, ನಮ್ಮದು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ನಡಿಬೇಕಂತಂದ್ರೆ ಬರೀ ಇನ್ಕಮ್ ಟ್ಯಾಕ್ಸ್ ಅಂತಾರಲ್ಲ, ಅಕೌಂಟಿಂಗ್ ಇರುತ್ತೆ, GST ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಇರುತ್ತೆ, ಅವ್ರು ಲೋನ್ಸ್ ತಗೋಬೇಕಾಗಿರುತ್ತೆ, ಅವ್ರದ್ದು ಪ್ರೊಜೆಕ್ಷನ್ಸ್ ಇರುತ್ತೆ, ಅವ್ರದ್ದು ಪ್ಲಾನಿಂಗ್ ಇರ್ತದೆ. ಹಾಗಾಗಿ ಯಾವುದೇ ಒಂದು ವ್ಯಾಪಾರ ಅಂದ್ರೆ ಏನಾಗ್ಬೋದು ಅಂತೀರಿ? ನೋಡಿ, ಒಂದು ಈ ಟ್ಯಾಕ್ಸನ್ನು ಓವರ್ ಎ ಪೀರಿಯಡ್ ಆಫ್ ಟೈಮು ಅಮೆಂಡ್ಗಳಾಗಿ, ಸೆಕ್ಷನ್ಗಳಾಗಿ, ಕೋರ್ಟ್ ಕೇಸ್ಗಳಿಂದ, ನಾವು ರಂಗೋಲಿ ಕೆಳಗಡೆ ತೂರೋದ್ರಿಂದ ಆಗ್ತಾ ಇದ್ದಂತಹ ಎಲ್ಲ ವ್ಯವಸ್ಥೆಗಳನ್ನು ಮತ್ತೆ ಸರಿಪಡಿಸೋದಕ್ಕೆ ಬಹಳಷ್ಟು ಅಮೆಂಡ್ಮೆಂಟ್ಸ್ ಆಗಿ ಅದು ಗೋಜಲಾಗಿ ತುಂಬ ಕಬ್ಬಿಣದ ಕಡಲೆ ಆಗಿತ್ತು. ಅದು ಎಲ್ಲಿತ್ತಪ್ಪ ಅಂದರೆ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಓಕೆ. ಆಮೇಲೆ ನಮ್ಮದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ಈಗ ನಾವು ನಂಬರ್ಸ್ ಮಾತಾಡ್ತಾ ಇದ್ದೀವಿ, ಅದು ಇದು ಏನು ಮಾಡಿದ್ರು ಅದು ಒಂದು ಹಂತಕ್ಕೆ ಸರಿ ಹೋಗ್ತಾ ಇಲ್ಲ, ನಮಗೆ ಸಮಾಧಾನ ತರ್ತಾ ಇಲ್ಲ ಅದು. ಈಗ ನೀವು ಹೇಳೋದ ಪ್ರಕಾರ ಬರೀ 1 ಕೋಟಿ ಜನ ಅಂದ್ರೂ ಕೂಡ, ಈಗ ನಾವು 10 ಲಕ್ಷ ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಅದು ಮೇಜರ್ ಕಾಂಟ್ರಿಬ್ಯೂಟರ್. ಅದು 1 ಕೋಟಿ ಇರಲಿ, 100 ಜನ ಇರಲಿ, ಬಟ್ ವಿ ಆರ್ ಕಾಂಟ್ರಿಬ್ಯೂಟರ್ಸ್. ಸೊ ಡೆಫಿನೆಟ್ಲಿ ಇಟ್ ಮೇಕ್ಸ್ ಸೆನ್ಸ್ ಗಿವಿಂಗ್ ಸಮ್ ರಿಲೀಫ್ ಟು ದೀಸ್ ಪೀಪಲ್. ಸೊ ಇದು ಒಂದು 5 ವರ್ಷದ ಹಿಂದೆ ಮೀಟಿಂಗ್ ಆಗಿತ್ತು ಅಂತೆ. ಅವಾಗ ಯಾರೋ ಒಬ್ರು ಪ್ರಧಾನಮಂತ್ರಿಗೆ ಹೇಳಿದ್ರಂತೆ, ಎಲ್ಲ ಬಿಸ್ನೆಸ್ ಪೀಪಲ್ ಕೇಳಿದ್ದಷ್ಟೇ, ಹರಾಸ್ಮೆಂಟ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನು ಕಡಿಮೆ ಮಾಡಿ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು ಏನಪ್ಪಾ ಅಂದ್ರೆ, ಈ ಫೇಸ್ಲೆಸ್ ಇರ್ಬೋದು, ಹೊಸ ರಿಜೀಮ್ ಇರ್ಬೋದು, ಅದು ಅವಾಗ್ಲಿಂದ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ಈಗ 2-3 ವರ್ಷದಿಂದ ಚರ್ಚೆ ಆಗ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿ ಎಕ್ಸಂಪ್ಷನ್ಸ್ ಇರಲ್ಲ, ರಿಬೇಟ್ಸ್ ಇರೋದಿಲ್ಲ. ಟ್ಯಾಕ್ಸ್ ಈಗ ಆಲ್ರೆಡಿ ನಾವು ನೋಡಿದ ಹಾಗೆ ಈಗ 12 ಲಕ್ಷಕ್ಕೆ ಹೋಗಿದೆ. ಅದು ಮುಂದಿನ ದಿನಗಳಲ್ಲಿ ನಾವು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಮಾಡಿದಾಗ 20-25 ಲಕ್ಷದವರೆಗೂ ಆದಾಯ ಇರೋವರೆಗೂ ಟ್ಯಾಕ್ಸ್ ಬೇಡ ಅಂತ. ಯಾಕೆಂತಂದ್ರೆ ಅವ್ರ ಪ್ರಕಾರ ಅದು ತುಂಬ ಮಧ್ಯಮ ವರ್ಗನೂ ಅಲ್ಲ, ಕೆಳ ಮಧ್ಯಮ ವರ್ಗದ ಜನ ಅವರು. 20 ಲಕ್ಷ ಆದಾಯ ವಾರ್ಷಿಕವಾಗಿರುವಂಥವ್ರು ಕೆಳ ಮಧ್ಯಮ ವರ್ಗದ ಜನ. ನಾನು ಅವಾಗಲೇ ಹೇಳಿದಾಗೆ ಇದು ಇಲಾಖೆಗೂ ಕೂಡ ಅದ್ರದ್ದು ಏನು ಟ್ಯಾಕ್ಸ್ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಈಗ ನೋಡಿ, ನಾವು ಅಲ್ಲಿ ಪ್ರಾಕ್ಟೀಸಲ್ಲಿ ಇರೋದಕ್ಕೆ ನಾವು ನೋಡ್ತೀವಿ, ಈ ಡಿಪಾರ್ಟ್ಮೆಂಟು ಒಂದು ರಾಜ್ಯ ಸರ್ಕಾರ ಈಗ GSTನಲ್ಲಿ ದಾವಾಂತದಲ್ಲಿ ಏನು ಕಲೆಕ್ಷನ್ ಮಾಡಬೇಕು ಅಥವಾ ಒಂದು ಟಾರ್ಗೆಟನ್ನು ತೋರಿಸ್ಬೇಕು ಅನ್ನೋ ದಾವಾಂತದಲ್ಲಿ ಯಾವ ರೀತಿ ಆರ್ಡರ್ ಪಾಸ್ ಮಾಡ್ತಾರೆ, ಯಾವ ರೀತಿ ಫಿಕ್ಟಿಷಿಯಸ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ, ಅದು ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಆಗ್ತಾ ಇತ್ತು. ಸೊ ಅದು ಒಂದು ನನಗೆ ಬೇರೆ ದಾರಿ ಇದ್ದಿಲ್ಲ, ಒಂದು ಐದರ್ ಲಿಟಿಗೇಷನ್ ಮಾಡಬೇಕು ಅಥವಾ ಕಟ್ಟಬೇಕು ಅಥವಾ ಭ್ರಷ್ಟಾಚಾರದ ಮೂಲಕ ನಾನು ಅದರಿಂದ ಹೊರಗಡೆ ಬರಬೇಕು. ಅಂದರೆ ಈವನ್ ದೋ ಐ ಆಮ್ ಡೂಯಿಂಗ್ ನಾನು ಹಾನೆಸ್ಟಾಗಿ ವ್ಯಾಪಾರ ವ್ಯವಹಾರ ಮಾಡಿ ಟ್ಯಾಕ್ಸ್ಗಳನ್ನು ಕಟ್ಟಿ ಮತ್ತೆ ನಾನು ಈ ರೀತಿ ಒಂದು ತೊಂದರೆಗಳು ಇರಬೇಕಾಯ್ತು. ಅವತ್ತಿನ ದಿನಗಳಲ್ಲಿ ಯಾರು ಹಾನೆಸ್ಟ್ ಪೇಯರ್ ಇರ್ತಾರೋ ಅವ್ರಿಗೆ ರೈಡ್ ಆಗ್ತಾ ಇತ್ತು, ಯಾರು ರಿಟರ್ನ್ ಫೈಲ್ ಮಾಡ್ತಾರೋ ಅವ್ರಿಗೆ ರೈಡ್ ಆಗ್ತಾ ಇತ್ತು, ಅವ್ರಿಗೆ ಜಾಸ್ತಿ ನೋಟಿಸ್ಗಳು ಬರ್ತಾ ಇತ್ತು. ಈ ಒಂದು 4-5 ವರ್ಷಗಳ ಹಿಂದೆ ನಾವು ನೋಡಿದಾಗ ತುಂಬ ಸರಳೀಕರಣ ಮಾಡಿದ್ರೆ, ಅಂದರೆ ನೀವು 2-3 ಕೋಟಿ 2 ಕೋಟಿ ಇದು 10 ಕೋಟಿ ಟರ್ನ್ ಓವರ್ ಇದ್ದರೂ ಕೂಡ ನಿಮ್ಮದು ಕ್ಯಾಶ್ ಪೋರ್ಷನ್ ಇಲ್ಲ ಅಂದರೆ ನೀವು 8% ಪ್ರಾಫಿಟ್ ಡಿಕ್ಲೇರ್ ಮಾಡಿ ನೀವು ಯಾರು ನಿಮ್ಮನ್ನೇನು ಬುಕ್ಸ್ ಆಫ್ ಅಕೌಂಟ್ಸ್ ಕೇಳಲ್ಲ ಅಂತ ಹೇಳ್ತಾರೆ. ಅದು 2 ಕೋಟಿವರೆಗಿದೆ. 2 ಕೋಟಿ ಮೇಲ್ಪಟ್ಟು 10 ಕೋಟಿವರೆಗೂ ನೀವು ಸಿ ಹತ್ರ ಹೋಗೋ ಅವಶ್ಯಕತೆ ಏನಿಲ್ಲ, ಬುಕ್ಸ್ ಆಫ್ ಅಕೌಂಟ್ಸ್ ಇದ್ದರೆ. 10 ಕೋಟಿ ಟರ್ನ್ ಓವರ್. ಓಕೆ. ಸೊ ಅದ್ರ ಜೊತೆಗೆ ನಿಮ್ಮ ಬ್ಯಾಂಕು GST ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಟ್ಯಾಲಿ ಆಯಿತು ಅಂದರೆ ಯಾರು ನಿಮ್ಮ ಮನೆ ಬಾಗಿಲು ಬಂದು ತಟ್ತಾ ಇಲ್ಲ. ಮತ್ತು ಇನ್ನೇನು ಸರಳೀಕರಣ ಅಂತ ಅಲ್ಲ, ಇನ್ನೂ ಫರ್ದರ್ ಇದಾಗಬೇಕು. ಈಗಲೂ ಕೂಡ ಈಗ ಯಾವುದು ಫೇಸ್ಲೆಸ್ ಅಲ್ಲಿ ಕೂಡ ಎಷ್ಟೋ ದಾಖಲೆಗಳನ್ನು ನಾವು ಸಲ್ಲಿಸಿದ್ರು ಕೂಡ
ಅವ್ರ ಒತ್ತಡದ ಮೇಲೆ ನೋಟಿಸ್ ಕೊಡ್ತಾ ಇರ್ತಾರೆ, ಆರ್ಡರ್ ಪಾಸ್ ಮಾಡಲ್ಲ, ಕೊನೆ ಹಂತದಲ್ಲಿ ನಾವು ಕೊಟ್ಟಿದ್ದೆಲ್ಲ ತಿರಸ್ಕರಿಸ್ಬಿಟ್ಟು ನೋಟಿಸ್ ಪಾಸ್ ಮಾಡ್ತಾರೆ. ನಾನು ನೆಕ್ಸ್ಟ್ ಮತ್ತೆ ಅದು 7.5% ಕಟ್ಬಿಟ್ಟು ಅಪೀಲ್ ಹೋಗ್ಬೇಕು, ಅಲ್ಲಿಗೆ ಮತ್ತೆ 2 ವರ್ಷ ಆಗುತ್ತೆ. ಅಪೀಲ್ ಮಿನಿಮಮ್ 2 ವರ್ಷ ಆಗುತ್ತೆ, 4 ವರ್ಷ ಆದರೂ ಆಗ್ಬೋದು. ನೆಕ್ಸ್ಟ್ ಟ್ರಿಬ್ಯುನಲ್ಗೆ ಹೋಗ್ಬೇಕು, ಅಲ್ಲಿಂದ ಹೈಕೋರ್ಟ್ಗೆ ಹೋಗ್ಬೇಕು. ಸ್ಟೇಟ್ಮೆಂಟ್ ಅದು ಸರಿ ಇದೆ. ಅದು ಏನು ಪ್ರಪೋಸ್ಡ್ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ, ಸಿಂಪ್ಲಿಫೈ ಮಾಡೋದಾದ್ರೆ ಇಟ್ ಇಸ್ ಗುಡ್. ಯಾಕೆಂದರೆ ಲಿಟಿಗೇಷನ್ಗೆ ಟೈಮ್ ಬೌಂಡ್ ಬೇಕು. ಈ ಟೈಮ್ ಬೌಂಡ್ ಇಲ್ಲ ಅಂದರೆ ಈಗ ನೋಡಿ ಸಮರಿ ಟ್ರಯಲ್ ಅಂತೇಳಿ ಕೆಲವಕ್ಕೆ 6 ತಿಂಗಳು ಫಿಕ್ಸ್ ಮಾಡ್ತಾರೆ. ಇಲ್ಲಿ ಆ ಥರದ್ದಿಲ್ಲ ಅಂದರೆ ಕೆಲವನ್ನ ಇನ್ಕಮ್ ಟ್ಯಾಕ್ಸ್ ಆರ್ಡರ್ನ ಅಪೀಲ್ ಮಾಡೋದಕ್ಕೆ ಅಥವಾ ಮತ್ತೊಂದಕ್ಕೆ ಅವಕಾಶ ಇಲ್ಲ. ಅಥವಾ ಸಿಂಪ್ಲಿಫೈ ಮಾಡಿದ್ರೆ ಜನ ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇರ್ತಾರೆ. ಬೈ ವೇ ಇಟ್ ಈಸ್ ಸಿವಿಲ್ ಇನ್ ನೇಚರು ಅದು. ಸೊ ನಿಮಗೆ ಮನಿ ಲ್ಯಾಂಡಿಂಗ್ ಆದರೆ ಕ್ರಿಮಿನಲ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ದು ಪೆನಾಲ್ಟಿಗೆ ಮತ್ತೊಂದಕ್ಕೆ ಅವಕಾಶ ಇರುತ್ತೆ. ಅದು ಟೈಮ್ ಬೌಂಡ್ ಹಾಕ್ಕೊಂಡು ಬೇಗ ಡಿಸ್ಪೋಸ್ ಮಾಡಿದ್ರೆ ಯಾಕೆಂದರೆ ಇವ್ರಿಗೆ ಸ್ಟಾಫು ಕಡಿಮೆ ಇದ್ದಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಸ್ಟಾಫು ಕಡಿಮೆ ಇದ್ದಾರೆ ಆ್ಯಸ್ ಪರ್ ದೇರ್ ಸ್ಟ್ಯಾಟಿಸ್ಟಿಕ್ಸು. ಇದನ್ನು ಹೊಸ ಆ್ಯಕ್ಟ್ ತಂದು ಸಿಂಪ್ಲಿಫೈ ಮಾಡಿದ್ರೆ ಅದು ಸರ್ಕಾರಕ್ಕೂ ಒಳ್ಳೆಯದು, ಜನಕ್ಕೂ ಉಪಯೋಗ ಆಗುತ್ತೆ. ಆದಾಯ ತೆರಿಗೆ ಇಲಾಖೆಯಲ್ಲಿ IT-ನ ಇನ್ವಾಲ್ವ್ ಮಾಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ವಾಲ್ವ್ಮೆಂಟ್ ಇರೋದಕ್ಕೂ ಕೂಡ ಸಾಕಷ್ಟು ಅಡ್ವಾಂಟೇಜಸ್ ಇದೆ, ಸ್ವಲ್ಪ ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಇದೆ. ನಾವು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ಇವತ್ತಿಗೂ ಕೂಡ 1980 ಕೇಸ್ಗಳು ಪೆಂಡಿಂಗ್ ಇದೆ ಇನ್ಕಮ್ ಟ್ಯಾಕ್ಸ್ದು. ಸೊ ಆ ರೀತಿಯಲ್ಲಿ ನೋಡಿದಾಗ ಆಮೇಲಿಂದ ನಮ್ಮದು ಈಗ ನನ್ನ ಬೇರೆ ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಟ್ಯಾಕ್ಸ್ ಸ್ಲ್ಯಾಬ್ಸ್ ತುಂಬ ಜಾಸ್ತಿ. ಆನ್ ಆನ್ ಆವರೇಜ್ 45% ಇದೆ ಯಾವುದೇ ಮುಂದುವರೆದ ರಾಷ್ಟ್ರಗಳಲ್ಲಿ. ಜರ್ಮನಿ ಅಂತ 50-55%, ಅಮೆರಿಕದಲ್ಲಿ 45% 60% ಇರುತ್ತೆ. ಅದು ಕಂಪ್ಯಾರಿಸನ್ ಅಲ್ಲ ಬಿಡಿ, ಆ ದೇಶದಲ್ಲಿ ಫೆಸಿಲಿಟಿಗಳು ಹಂಗೆ ಇರ್ತವೆ. ಈ ಗೌರ್ಮೆಂಟ್ ಸ್ಕೂಲ್ಗೂ ಪ್ರೈವೇಟ್ ಸ್ಕೂಲ್ಗೂ ವ್ಯತ್ಯಾಸ ಇಲ್ಲ. ಅಲ್ಲಿ ಗೌರ್ಮೆಂಟ್ ಅಷ್ಟು ಅದ್ಭುತವಾದ ಶಾಲೆಗಳನ್ನು ನಡೆಸುತ್ತೆ, ಆಸ್ಪತ್ರೆಗಳು ಅಷ್ಟು ಅದ್ಭುತವಾಗಿರ್ತವೆ, ಫೆಸಿಲಿಟಿಗಳನ್ನು ಟ್ಯಾಕ್ಸ್ ರೇಟ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋದಕ್ಕೆ ಇವನ್ ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಫೆಸಿಲಿಟಿ ಕೊಡೋದು ಒಂದು ಕಡೆ, ಟ್ಯಾಕ್ಸ್ ರೇಟ್ ಅದೇ ಇಂಪಾರ್ಟೆಂಟ್ ಜನರಿಗೆ. ಅದಕ್ಕೆ ಕಂಪೇರ್ ಮಾಡಿದಾಗ ಈವೆನ್ ದೋ ನಮ್ಮ ನಂಬರ್ಸ್ ಕಡಿಮೆ ಇದ್ರೂ ಕೂಡ ನಾವು ಟ್ಯಾಕ್ಸ್ ರೇಟ್ನ ಕಡಿಮೆ ಮಾಡ್ತಾ ಇರೋದು, ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಇದೆ, ಟ್ಯಾಕ್ಸ್ ವ್ಯಾಪ್ತಿ ಏನು ಸ್ಲ್ಯಾಬ್ಸ್ ಇದನ್ನು ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾರೆ. ರಿಟರ್ನ್ಸ್ ನಾವು ಹೇಳೋದು 8-10% ಜನ ಫೈಲ್ ಮಾಡೋದು, ಅದು 20-25% ಹೋದ್ರೂ ಕೂಡ ಅಮೋಘವಾದ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಇನ್ನೊಂದು GST ಒಂದು ಆಡೆಡ್ ಅಡ್ವಾಂಟೇಜ್ ಆಗ್ತಾ ಇದೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಗಿಂತ ಜಾಸ್ತಿ ಅದರದ್ದು ಕಲೆಕ್ಷನ್ ಬರ್ತಾ ಇದೆ. ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಶಕ್ತಿ ಕೊಡ್ತಾ ಇದೆ.